हे ಜೀವಾತ್ಮ ಗುರು ಸರ್ವರ ಕಲ್ಯಾಣವನ್ನು ಮಾಡ್ತಾನೆ. ಗುರು ಆಗಿರ್ತಕ್ಕಂಥವನು ಗುರು ಪದದ ಅರ್ಥದ ದೊಡ್ಡದು. ಎಷ್ಟು ದೊಡ್ಡದಂತ ಕೇಳಿದ್ರೆ ಅದರಷ್ಟು ದೊಡ್ಡದು ಇನ್ನೊಂದು ಇಲ್ಲವೇ ಇಲ್ಲ. ಜಿಸ್ಕೆ ಜೀವನ್ ಮೇ ಗುರುನೇ ಇಸ್ಕಾ ಜೀವನ್ ಸುರುಣೆ ಅಂತ ಹೇಳ್ಯಾರ ಹಿಂದಿಗಳು. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ಜೀವನದಲ್ಲಿ ಆತ್ಮಾಗ ಮೋಕ್ಷ ಬೇಕಾಗಿತ್ತಂದ್ರೆ ಜೀವನದಲ್ಲಿ ಗುರು ಮಾಡ್ಕೋದು ಅತ್ಯವಶ್ಯಕ ಅದ. ದೀಕ್ಷಾಗುರು ಧರ್ಮಭೂಷಣ್ ಕಾಯಂ ಹೇಳ್ತರು, ಕುಲರತ್ನ ನಾನು ನಿನ್ನ ಗುರು ಅಲ್ಲೋ, ನಿನ್ನ ಆತ್ಮನ ನಿನ್ನ ಗುರು ಅಂತ ಹೇಳಿ. ಆತ್ಮನ ಗುರು, ಅರಿವೇ ಗುರು. ನಿಜವಾದ ಅರ್ಥದಾಗ ನಮ್ಮ ಆತ್ಮನ ಪರಿಚಯ ನಮಗೆ ಆತಂದ್ರೆ ನಾವು ಈ ಮನುಷ್ಯ ಬಹುದ ಬಂದು ಸಾರ್ಥಕ ಆಯ್ತು. ವಿಜ್ಞಾನ ಭಾಳ ಮುಂದೆ ಹೋತು, ವಿಜ್ಞಾನ ಭಾಳ ಡೆವಲಪ್ಮೆಂಟ್ ಆಯಿತು, ವಿಜ್ಞಾನ ಭಾಳ ಪ್ರಗತಿ ಸಾಧಿಸ್ತು ಅಂತ ಜನ ಇವತ್ತು ಮಾತಾಡ್ತಾರೆ. ಆದರೆ ನನ್ನ ದೃಷ್ಟಿಯೊಳಗೆ ವಿಜ್ಞಾನದಷ್ಟು ಹಿಂದಿನ ಯಾರೂ ಇಲ್ಲ. ಯಾಕಂದ್ರೆ ವಿಜ್ಞಾನದಾಗ ಇವಾಗ ನಿಮ್ಮ ಪ್ರೈಮರಿ ಕಲಿಸ್ಕೊಟ್ರೇನು ಸ್ವರ್ಗ ಮೋಕ್ಷ ಪಾಪ ಪುಣ್ಯ ಧರ್ಮ ಕರ್ಮ. ವಿಜ್ಞಾನ ಇದು ನಂಬುವುದೂ ಇಲ್ಲ. ವಿಚಾರ ಮಾಡಿ, ಈ ಪ್ರಪಂಚದಾಗ ಸರ್ವಶ್ರೇಷ್ಠ ವಿಜ್ಞಾನ ಅಂದ್ರೆ ವೀತರಾಗ ವಿಜ್ಞಾನ. ಇನ್ನೊಂದು ಜ್ಞಾನದ ಭೇದ ಜ್ಞಾನ ಅಂತ. ವಿಜ್ಞಾನದಾಗ ಇವಾಗ ಸ್ವರ್ಗ ನರಕ ಪಾಪ ಪುಣ್ಯ ಅದ್ರ ಬದಲು ಹೇಳ್ಕೊಟ್ರು ನಿಮಗೆ. ಆತ್ಮ ಪರಮಾತ್ಮ ಪ್ರೈಮರಿ ಕಲ್ತ್ರಿ ಇವಾಗ ಶಾಲೆಗೆ ಹೇಳ್ಕೊಟ್ರು. ಜಕ್ಕಪ್ಪ ಹಿಪ್ಪರಿಗೆ ಅವ್ರಿ, ಮಲ್ಲಪ್ಪ ಸ್ಕೂಲ್ದೊಳಗೆ ಪ್ರೈಮರಿ ಇರಲಿ, ಹೈಸ್ಕೂಲ್ ಇರಲಿ, ಡಿಗ್ರಿ ಕಾಲೇಜ್ ಇರಲಿ, ಯಾವಾಗ ಹೇಳ್ಕೊಟ್ರೆ ನಿಮಗೆ ಆತ್ಮ ಅದಾನು, ಒಂದು ಪರಮಾತ್ಮ ಅದಾನು, ಸ್ವರ್ಗತಿ ಮೋಕ್ಷತಿ. ಸೈನ್ಸ್ ಅವ್ರು ಯಾವಾಗ ಹೇಳ್ರು ಇಲ್ಲ. ಯಾಕ? ಸೈನ್ಸ್ ಅವ್ರಿಗೆ ಇದು ಗೊತ್ತೇ ಇಲ್ಲ. ಅದಕ್ಕೆ ವೀತರಾಗ ವಿಜ್ಞಾನ ಇದನ್ನು ಹೇಳ್ಕೊಡ್ತಕ್ಕಂಥವನು ನಿಜವಾದಂಥ ಭಾವಲಿಂಗಿ ನಿಗ್ರಂಥ ಸಂತ ಅಂತ. ಅದಕ್ಕೆ ಪರಮ ಉತ್ಕೃಷ್ಟವಾಗಿರ್ತಕ್ಕಂಥ ಪದ ಪರಮೇಷ್ಠಿ ಪದ. ಪರಮ ಇಷ್ಟ ಪದವೇ ಪರಮೇಷ್ಠಿ ಪದ. ಆ ಪರಮೇಷ್ಠಿ ಒಳಗೆ 5 ಪರಮೇಷ್ಠಿ ಅದಾರು. ಅದರಾಗ ಇಬ್ಬರು ಈ ಕಾಲದಾಗ ಪ್ರತ್ಯಕ್ಷ ದರ್ಶನ ಸಾಧ್ಯ ಇಲ್ಲ. 3 ಪರಮೇಷ್ಠಿ ವಿದ್ಯಮಾನ, ಆಚಾರ್ಯ ಉಪಾಧ್ಯಾಯ ಸಾಧು. ಅದಕ್ಕೆ ಮಂಗಲಾಚರಣದಾಗ ಪಂಚ ಪರಮೇಷ್ಠಿ ಸ್ಮರಣ ಮಾಡಿ ಶುರು. ಸುಖದಾಂ ಮೋಕ್ಷದಾಂ ಜಿನವರಂ ವಂದೇ ಜಿನವರಂ. ನಿಜವಾದ ಅರ್ಥದಾಗ ಸುಖಿ ಯಾರ್ದಾರಂದ್ರೆ ಯಾರ ಮೋಕ್ಷದಾಗ ಸಿದ್ಧಶೀಲಾದಾಗ ಜೀವನ ಮುಕ್ತ ಆಗ್ಯಾರೋ, ಕರ್ಮ ಮುಕ್ತ ಆಗ್ಯಾರೋ ಅವರು ಪರಮ ಸುಖಿ ಅದಾರು. ಹೇಳ್ತಾ ಇದ್ರು ಚಾರಿತ್ರ ಸಾಗರ, ಸಂಸಾರದ ನಂಗೇನು ಸುಖ ಕಾಣಿಲ್ಲ ಅಂತ. ನಿಮಗಷ್ಟ ಅಲ್ರಿ, ನಮ್ಮ ತೀರ್ಥಂಕರಿಗೂ ಕಾಣಲಿನಂತೆ ಸಂಸಾರ ಬಿಟ್ಟರು ಅವರು, ಚಕ್ರವರ್ತಿಗೂ ಕಾಣಲಿನಂತೆ ಸಂಸಾರ ಬಿಟ್ಟರು. ಒಂದು ವೇಳೆ ಸಂಸಾರದ ಸುಖ ಇತ್ರ ಅವ್ರು ಯಾಕೆ ಸಂಸಾರ ಬಿಡ್ತಿದ್ರು ಮಲ್ಲಪ್ಪಜ? ಜ್ಞಾನಿನೂ ಹುಚ್ಚರು ಅವರ. ಜ್ಞಾನಿ ಅಲ್ಲ, ಪರಮ ಜ್ಞಾನಿ ನಾವು ಹುಚ್ಚರು. ಇಷ್ಟೆಲ್ಲ ಗೊತ್ತಿದ್ದು ಮತ್ತು ಸಂಸಾರ ಅಡ್ಯಾಗ ಬಿದ್ದಿದ್ವಿ. ತೀತೈತಿ ಗೊತ್ತೈತಿ ಎಲ್ಲ ಗೊತ್ತಿದ್ದು ಮತ್ತೆ ತಪ್ಪು ಮಾಡ್ತೀವಿ ಅಂದ್ರೆ ನಾವು ಜ್ಞಾನಿನೂ ಅಜ್ಞಾನಿ ಹೇಳ್ರು ನೋಡು. ಮಹಾಮೂರ್ಖ, ಮೂರ್ಖಟ್ಟಲ್ಲ ಮಹಾಮೂರ್ಖ ಅಂತ. ಗೊತ್ತಾಯ್ತು ಉಳ್ಳಾಗಡ್ಡಿ ತಿನ್ನಬಾರ್ದಂತ. ಅದಕ್ಕೆ ನಮ್ಮ ಸನ್ಮತ್ ಸಾಗರ್ ಕಾಯಂ ಅನ್ನೋರು ವಾತ್ಸಲ್ ರತ್ನಾಕರ್, ನಮ್ಮ ಅಜ್ಜ ತಿನ್ನಂಗಿಲ್ಲ, ನಮ್ಮ ಅಜ್ಜಿ ತಿನ್ನಂಗಿಲ್ಲ, ನಮ್ಮ ಅವ್ವ ತಿನ್ನಂಗಿಲ್ಲ, ನಮ್ಮ ಅಪ್ಪ ತಿನ್ನಂಗಿಲ್ಲ, ನಮ್ಮ ಔಷಧಿ ತಿನ್ನಂಗಿಲ್ಲ, ಲಜ್ಜಾ ಬಿಟ್ಟು ತಿನ್ನಾಕತ್ತೇನೆ ಅನ್ನೋದ ತಿನ್ನೋದು, ನಾಚಿಕೆ ಬಿಟ್ಟು ತಿನ್ನಾಕತ್ತೇನಿ ಅನ್ನೋದ ತಿನ್ನೋದು. ಅಂದ್ರೆ ನೀವು ಹಂಗೆ ಅಂದ್ರೆ ಬುದ್ಧಿ ಬರ್ತೈತಿ, ಪಶ್ಚಾತ್ತಾಪಕತೆ ಅಂತ ಹೇಳ್ರಿ. ಗೊತ್ತೈತಿಲ್ಲೋ ಉಳ್ಳಾಗಡ್ಡಿ? ಒಂದು ಸೂಜಿ ಚುಚ್ಚಿರ ಉಳ್ಳಾಗಡ್ಡಿ, ಒಂದು ಸೂಜಿ ಮಣಿ ಚುಚ್ಚಿರ ಆ ಸೂಜಿ ತುದಿಗೆ ಏನು ರಸ ಹತ್ತತ್ಲ, ಆ ರಸದಾಗ ಎಷ್ಟು ಜೀವ ಅದಾವ ಅಂದ್ರೆ ಅವಕ್ಕೆ ಪಕ್ಕ ಬಂದು ಹಾರಾಕಿದ್ರು, ಹುಳಾಗಿ ಹಾರಾಕಿದ್ರು 3 ಲೋಕ ಸಾಲಂಗಿಲ್ಲತ್ತು, ಅಷ್ಟು ಜೀವ ಅದಾವ. ನೀವು ಎಷ್ಟು ಜೀವ ಹತ್ಯೆ ಮಾಡ್ತೀರ ಅಂದಂಗತ್ತ. ಇಂಥ ಮತ್ತೆ ಬಾಯಾಗ ಅಹಿಂಸಾ ಪರಮೋ ಧರ್ಮಕೀ ಯಾರು ಪಕ್ಕಾ ಧಾರ್ಮಿಕರು ಅಂತಾರ್ರಿ ಇವ್ರಿ. ಮಿಥ್ಯಾತು ಬಿಟ್ಟದೀವು ಸಮ್ಯಕ್ ಧಾರಣೆ ಮಾಡಿ ನಾವು ವಿಧಿ ಭಕ್ತಿಲೇ ಆರು ಕೊಡ್ತೀವಿ ಬರ್ರಿ ಹೇಳಕಟ್ಟೆ ಬಾಯಾಗ. ಒಳಗೆ ಗ್ರಹಿತ ಮಿಥ್ಯಾತು ಹೊಕ್ಕತ್ಲೆ ಅದು ಇವಾಗ ಹೋಗುತ್ತೆ ನಿಮ್ಮದು.
ग्रहित मिथ्यात होगला संसार सुಳ್ಳत संसार दुःखमयेत शरीर रोगमयेत त्याग सुखमयेत ಗೊತ್ತೈತ್ ಮತ್ತು ಪ್ರಮಾದ ಮತ್ತು ಆಲಸ್ತನಾನ ಏನು ಮಾಡಿ ಎಟ್ಟು ಮಾಡೋರು ಏನು ಮಾಡ್ಯಾರ ಬಿಡ ಯವ್ವ ಇವ್ರ ತಕ್ಕ ಸುಮ್ಮ ಆರಾಮ್ ಎರಡು ತಿನ್ನೋದ ಎಂಜಾಯ್ ಮಾಡಿ ಹೋಗೋದು ಅದನ್ನ ಟಿ ವಿ ನೋಡಬೇಡತ್ತ ಮೊಬೈಲ್ ನೋಡಬೇಡತ್ತ ಅದನ್ನು ತಿನ್ಬೇಡತ್ತ ಇವ್ರು ತೆಗೆದಾರೆ ಬೇಕಲ್ಲ ಸಣ್ಣಾಗಿದ್ದ ಮಣಿ ಬಿಟ್ಟು ಇವಕ್ಕೇನು ಗೊತ್ತಾ ನಿಮಗೆ ಭಾಳ ಗೊತ್ತೈತಿ ಅದು ನಮಗೆ ಅಂತಾವ ನಿಮಗೇನು ಗೊತ್ತು ಇವಕ್ಕೇನು ಗೊತ್ತಾ ಅಂತೇಳಿ ಎಷ್ಟು ಕರ್ಮ ಐತಿ ನೋಡ್ರಿ ಒಬ್ಬ ಅಜ್ಜ ಜೀವ ಅಜ್ಞಾನದಾಗ ಕರ್ಮ ಮಾಡತೈತಿ ಅದಕ್ಕೆ ನಹಿ ಜ್ಞಾನ ಸದೃಶಂ ಇಹ ವಿದ್ಯತೆ ಈ ಸಂಸಾರದಾಗ ಜ್ಞಾನದಂಥ ಸುಖದ ಕಾರಣ ವಸ್ತು ಇನ್ನೊಂದಿಲ್ಲ ಅಂತ ಹೇಳ ಎಲ್ಲ ಜ್ಞಾನದಾಗ ಶ್ರೇಷ್ಠ ಜ್ಞಾನ ವೇದಜ್ಞಾನ ವೇದಜ್ಞಾನ ಯಾನು ಈಗ ನಿನ್ನಿಂದ ನೋಡ್ಬೇಕು ಬಂದಾಗಿಂದ ನಮ್ಮ ಶಾಂತಿಧರ್ಮ ಭೂಷಣ್ರ ಕಳಿ ಹೆಂಗೆ ಬಂದೈತಿ ಕರ್ಕೊಂಬರತ್ ಹೇಳಿ ಸೂಚನಾ ಕರ್ಕೊಂಡು ಕೊಟ್ಟರಲ್ಲಿ ನೋಡ್ರಿ ಅವ್ರನ್ನ ಓ ಭಾರತಿ ನಗಬೇಡ ಕರ್ಕೊಂಬತ್ ಹೇಳ ಕೂತ್ಲು ನಕ್ಕಳ ಹಿಂಗೆ ನಾ ಅಲ್ಲಿದ್ದಾಗ ವಿಡಿಯೋ ಕಾಲ್ ಮಾಡಿದ್ರು ಅಲ್ಲಿ ಚಾರಿತ್ರ ಸಾಗರ ಸಮ್ಯಕ್ ಸಾಗರ ಸಿದ್ಧ ಸಾಗರ ಬಂದವ್ರ ಕಲ್ಲಿ ಉಪದೇಶ ಕೊಡ್ಸ್ರಿ ಶಾಂತಿ ಇರ್ಸ್ರಿ ಸೇಮ್ ಇಲ್ರಿ ಅವ್ರೇನು ಕೇಳವಾರ್ರಿ ಯಾನ್ ಹೇಳೋದ್ರಿ ಹರ್ಯಾಗಿಂದ ಕನ್ನ ತರ್ದಿಲ್ರಿ ಅದ್ರಾಗ ಒಬ್ರು ಅಂದ್ರೆ ಏನತ್ತ ನೀವು ಬರಲ್ದ ಹಂಗೆ ಹೋಗ್ತಾರೆ ನಿಮಗೆ ಕೆಟ್ಟ ಹೆಸರು ಬರ್ತೈತಿ ನೋಡಿ ನಾ ಅಲ್ಲೇ ಇದನ್ನ 15 ದಿವಸ ಅವ್ರಿಗೆ ಏನಾಗೋದತ್ ನಾ ಹೇಳಕತ್ತೇನೆ ಕೇಳಬೇಕಲ್ಲ ಈಗ ಬಂದು ನೋಡ್ತೀನಿ 15 ದಿವಸ ಒಂದು ತಿಂಗಳು ಹೋಗ್ಬೋದನ್ನ ಇನ್ನು ಹರ್ಯಾಗ ಆಹಾರ ತಗೋದು ನೋಡ್ರೆ ನಾವು ಒಂದು ತಿಂಗಳು ಹೋದ್ರೂ ಆಶ್ಚರ್ಯ ಅಲ್ಲ ಡಾಕ್ಟ್ರೇ ಕಾಲಾಂತ ಶಕ್ತಿನ ಕಳೆದು ಬಿಟ್ಟಾರ ರಿಪೋರ್ಟ್ ತೆಗೆದವ್ರು ರಿಪೋರ್ಟ್ನಾಗ ಬಂದೈತಿ 1.3 ರಕ್ತ ಐತಿತ್ತು ಇನ್ನು ವಿಜ್ಞಾನಕ್ಕೆ ಸವಾಲು ಇದು ಒಂದು ಯಾನ್ ಸವಾಲ ಬದ್ರಿಗಿರಿ ಹೆಚ್ಚೆ ಇದು 5 ಪಾಯಿಂಟ್ ಒಳಗೆ ಬರ್ತಾರೆ ಮನುಷ್ಯ ಬದುಕಂಗಿಲ್ಲತ್ತ ವಿಜ್ಞಾನ ಹೇಳ್ತೈತಿ ಸೈನ್ಸ್ ಹೇಳ್ತೈತಿ ವೈದ್ಯಕೀಯ ಗ್ರಂಥ ಹೇಳ್ತಾವ 5 ಪಾಯಿಂಟ್ ಒಳಗೆ ರಕ್ತ ಬತ್ತು ಮನುಷ್ಯ ಬದುಕಂಗಿಲ್ಲತ್ತ ಕರೆ ಶಾಂತಿ ಧರ್ಮ ಭೂಷಣ್ರ 1.3 ರಕ್ತ ಇದ್ರು ಇವತ್ತು ಜೀವಂತದಾರ ಅಂದ್ರೆ ಅವ್ರ ತಪಸ್ಸ ಸಾಧನಾ ತ್ಯಾಗ ಅಪ್ಪಿಂಚಿದ ಮಹಿಮಾ ನಿಮಗೇನು ಗೊತ್ತೈತಿ ಅವರು ಬಾಲೆ ಹೋದಟ್ಟ ಒಂದು ದಿವ್ಸ ಮಣಿ ಬಿಟ್ಟು ನೋಡ್ರಿ ಬಂದು ಒಂದು ದಿವ್ಸ ನಾವು ಏನೇನು ಮಾಡ್ತದ್ದು ಮಾಡಿ ನೋಡ್ರಿ ಗೊತ್ತಾಕೈತಿ ಒಟ್ಟು 3 ಕಿಲೋಮೀಟ್ರ್ ನಡೆದು ಮೇನ್ ರೋಡ್ನಾಗ ಮಧ್ಯಾಹ್ನ 1 ಗಂಟೆಗೆ 3 ಕಿಲೋಮೀಟ್ರ್ ನಡೆದ್ರಂದ್ರೆ 1,008 ರೂಪಾಯಿ ಬಕ್ಷಿಸ್ ಕೊಡಕ್ಕೆ ಮನ್ಯಾಗ ಕೂತ 2,000 ರೂಪಾಯಿ ಗೌರ್ಮೆಂಟ್ದು ಬರ್ತಾನೆ ನಿಮ್ಮ 1,000 ಏನು ಮಾಡಿ ಹೋಗ್ರಿ ನನಗನ್ನೋ ಮಕ್ಕಳು ನೀವು ನನಗೆ ಗೊತ್ತೈತಿ ಹಾಂ ಹೇಳ್ರಿ ಬಾಬಾಗೌಡ್ರ ಸಂಯಮ ಅಂದ್ರೆ ಸಂದಿಲ್ಲ ಸಂಯಮದಾಗ ದೊಡ್ಡ ಶಕ್ತಿ ಐತಿ ಸೌದರ್ ಮಿಂದ್ರ ನತಮಸ್ತಕ ಆಗ್ತಾನೆ ಸೌದರ್ ಮಿಂದ್ರ ನತಮಸ್ತಕ ಆಗ್ತಾನೆ ಯಾಕೆ ಆಗ್ತಾನಂದ್ರೆ ಅಲ್ಲಿ ಏನು ನೋಡ್ತಾನಂದ್ರೆ ತ್ಯಾಗ ನೋಡಿ ವಿನಯದಿಂದ ವಂದನಾ ಮಾಡ್ತಾನೆ ಹೇಳ್ತಾನೆ ವ್ಯಕ್ತಿ ಆಚಾರ್ಯ ಭಗವಾನ್ ವಿದ್ಯಾಸಾಗರರು ಏನು ಹೇಳ್ತಾರೋ ಈಗ ಸರಿ ಮಾತಾಡಿ ದಾಂಡಿ ಅಲ್ಲೇ ಕುಣ್ಸ್ರು ಮುಂದೆ ಸರ್ ಓ ಮಾತಾಜಿ ಸರಿ ಇರಲಿ ಹಾಂ ಏನು ಇಚ್ಛೆ ಮಾಡ್ತಾನೆ ಪುಣ್ಯಾತ್ಮ ಸೌಧರ್ಮ ಇಂದ್ರ ಪದದಿಂದ ಮೋಕ್ಷ ಇಲ್ಲ 2 ಲಕ್ಷ ಕೊಟ್ಟ ಸೌಧರ್ಮ ಇಂದ್ರ ಪದದಿಂದ ಮೋಕ್ಷ ಇಲ್ಲ ಸಿದ್ಧ ಸಾಗರಂಗ ಸಮ್ಯಕ್ ಸಾಗರಂಗ ಇಂದಿಲ್ ನಾ ಮಣಿ ಬಿಟ್ಟು ನೀವು ಮುನಿ ಆದ್ರಣ ನಿಮ್ಮ ಮೋಕ್ಷ ಸಿಗುವುದಾ ಅನ್ನತಕ್ಕ ಮೋಕ್ಷ ಇಲ್ಲ ಇದು ಸತ್ಯ ಸಿದ್ಧಾಂತ ಆಚಾರ್ಯ ಕುಂದು ಭಗವಾನ್ ಹೇಳೋರು ಶಾಂತಿಧರ್ ಭೂಷಣ್ ಜಿ ಕುಲರತ್ನ ಭೂಷಣ್ ಅಲ್ಲ ಯಾರು ಹೇಳಕತ್ತಾರ್ರಿ ಆಚಾರ್ಯ ಕುಂದು ಭಗವಾನ್ ಹೇಳೋರು ನಗ್ಗೋ ಮೊಕ್ಕ ಮಗ್ಗೋ ನಗ್ಗೋ ಮೊಕ್ಕ ಮಗ್ಗೋ ಅರ್ಥಾತ್ ದೋ ದಿಗಂಬರ ರೂಪತಿ ನಿರ್ವಾಣ ದೀಕ್ಷಾತಿ ಅದ ಒಂದಿಲ್ ಒಂದಬಹುದಾಗ ಮೋಕ್ಷ ಪ್ರಾಪ್ತಿ ಮಾಡ್ಕೊಳಕ್ ಕಾರಣ ಐತಿ ಲಂಗುಟಿ ತೆಗ್ಯಾವ್ರ ಇಲ್ಲೋ ಲಂಗುಟಿ ತೆಗ್ಯಾವ್ರ ದಿಗಂಬರ ದೀಕ್ಷಾ ತಗೊಂಡು ಎಮಸಲ್ಯಕನ್ನವತ್ತು ಸಮಾಧಿ ಮಾಡ್ಕೊಳ್ಳೋರ ತಯಾರಿ ಐತ್ರಿ ಪಕ್ಕ ಆ ಕಡೆ ನೋಡಿ ಹೇಳ್ರಲ್ಲ ಆ ಕಡೆ ನನ್ನಂತೂ ನೋಡಿರಲ್ಲ ಕಂತರಿ ನೋಡು ಓ ಶಾಂತಿಧರ್ ಭೂಷಣ್ ಜಿ ಜಾಗೃತ ಅದ ರೀ ಅಲ್ಲಿ ಮಾನ್ಯ ನಾ ಮಾರ್ಕಾಪುರದಾಗ ಇದ್ನಿ ವಿಡಿಯೋ ಕಾಲ್ ಮಾಡಿ ಗಾಬರಿ ಮಾಡ್ಯಾರ ನಾನು
ಹರ್ಯಾಂದ ಕನ್ನ ತರ್ದಿಲ್ರಿ ನೀವು ಲಘು ಬರ್ರಿ ಹ್ಯಾಂಗ ಹೌದ ವಿಡಿಯೋ ಕಾಲ್ ಮಾಡ್ರಿ ತಂದು ವಿಡಿಯೋ ಅದ್ರಾಗ ಯಾರು ಹೇಳ್ರಿ ಆಚರಿಸಿ ಆಶೀರ್ವಾದ ಮಾಡತ್ತಾರು ಹಿಂಗೆ ಮಾಡ್ಕೋತೇನೆ ತರದ್ರಲ್ಲ ಇನ್ನ ತಕ್ಕ ಕನ್ನ ತರದಾರ ನೋಡೋರು ಹೆಂಗೆ ಜಾಗೃತಿ ಐತಿ ಇಂದು ಹರ್ಯಾಗ ಭಗವಂತರ ಅಭಿಷೇಕ ನೋಡ್ರಿ ಶಾಂತಿದಾರ ನೋಡ್ರು ಆನಂದ ಆಗತೈತಿ ಅಂತ ಅವ್ರು ನೋಡಿ ಅನ್ಸಾಕೈತು ಇದು ಭದ್ರಗಿರಿ ಪಾಸಿಟಿವ್ ಎನರ್ಜಿ ಕಾರಣ ಹೆಂಗೆ ದರ್ಶನ್ ಭೂಷಣ್ ಮತಿ ಮಾತಾಜಿ ಲಾಸ್ಟ್ ಸಮಯ ತನಕ ಜಾಗೃತ ಅವಸ್ಥಾಗಿದ್ರು ಮಾನ್ಯ ಭಕ್ತಿ ಭೂಷಣ್ ಮತಿ ಮಾತಾಜಿ ದೀಕ್ಷಾ ತಗೊಂಡು 7 ದಿವಸ ಸಾಧನ ಮಾಡ್ರು ಅರಿಗಾಗಿ 7 ದಿವಸ ಇದ್ರು 8ನೇ ದಿವಸ ಯಮಸಲ್ಲೇಖನ ಪೂರ್ವಕ ಸಮಾಧಿ ಮರಣ ಸಾಧನ ಮಾಡ್ಕೊಂಡ್ರು ಹಂಗ ಕೆಲವೊಂದು ಮಂದಿ ತಿಲಾಗಿರ್ತೈತಿ ನಾವು ಇವ್ರು ಈಗ ಬಂದಾರ 2010-12ರಾಗ ಕುಲ್ರತ್ನ ಇವ್ರಿಗೇನು ಗೊತ್ತಾ ನಾವು ಸಣ್ಣಾಗಿದ್ದ ಅಂತ ಶಾಂತು ಬಯ್ಯನ್ ನೋಡಿದ್ವಿ ಹಾಲು ತುಂಬ್ತಿದ್ರು ಡೇರೆದಾಗ ಅವಾಗಿಂದ ನೋಡಿದ್ವಿ ಇವ್ರಿಗೇನು ಗೊತ್ತಾ ನನ್ನ ಕೇಳೋ ಮಕ್ಳು ಇವ್ರು ನಿಮ್ಗೆ ಭಾಳ ಗೊತ್ತೈತೆ ಅದಕ್ಕೆ ಬಿದ್ದರಿ ರಾಡ್ಯಾಗ ದೊಡ್ಡ ದೊಡ್ಡ ಹಿರಿಯರು ರಾಯಪ್ಪ ನೀ ಅಲ್ಲ ರಾಯಪ್ಪ ತಿಮ್ಮಣ್ಣ ಇಂಥವು ಊರಾಗ ಒಂದು 10-20 ಮಂದಿ ಇರ್ತಾವೆ ಕಟ್ಟಿ ಮ್ಯಾಗ ಕೂತಂತಾವ್ ಇವ್ರಿಗೇನು ಗೊತ್ತಾ ಮೊದ್ಲಿಂದ ನೋಡಿದ್ವಿ ಅವ್ ಹೆಂಗದಾನ ಶಾಂತಪ್ಪ ಶಾಂತು ಹೆಂಗಿದ್ದ ಹುಚ್ಚುಗೋಡ್ರ ಮಾವೀರ್ ಮಾವಶಿ ಇದ್ನಂತ ಹೋಗ್ಯಾಳ ನರಕಕ್ಕೆ ಆ ಮಾಯಾನ ಸಣ್ಣಾಗಿದ್ದಾಗ ಆಡ್ಸೇನ್ ಅಂದ್ಲಕ್ಕೆ ಹುಚ್ಚು ಸಣ್ಣಾಗಿದ್ದಾಗ ಆಡ್ಸೇನ್ ಅವನೇನು ನೋಡ್ಲಿ ಬರಲಿಲ್ಲ ಭಾಳ ಒತ್ತಾಯಿಲ್ಲ ಕರೆದ್ರೆ ಕಣ್ಣಾಗ ಸೂಜಿ ಬಡ್ಕೊಂಡು ಕರೆ ಬರಲಿಲ್ಲ ಹಂಗೆ ಅಭಾವಿ ಜೀವಿ ಇತ್ತಂದ್ರೆ ಅದರ ಮಹತ್ವ ಗೊತ್ತಾಗೋದಿಲ್ಲ ನಾವು ಅವ್ರು ಹುಟ್ಟಕ್ಕಿಂತ ಮೇಲೆ ಹೈಂಗ್ಯಾಗ ಹುಟ್ಟಿದೆವು ಸುಬಲ್ ಸಾಗರ್ ಬಂದು ಹೋದ್ರು ಮಹಾಬಲ್ ಮಹಾರಾಜರು ಬಂದು ಹೋದ್ರು ಪಾಯ ಸಾಗರ್ ಬಂದು ಹೋದ್ರು ಅಕಲಂಕ ಮಹಾರಾಜರು ಬಂದು ಹೋದ್ರು ಸುಬಲ್ ಸಾಗರ್ ಸಂಘ ಆಚಾರ್ಯ ರತ್ನ ಬಾಹುಬಲಿ ಸಂಘ 1 2 ಆಚಾರ್ಯ ವರ್ಧಮಾನ್ ಸಾಗರ್ ಇವ್ರ ಗುರುಗಳು ಆಚಾರ್ಯ ವರ್ಧಮಾನ್ ಸಾಗರು FTR ಶಿಬಿರದಾಗ ಬಂದು ಯಾರು ಇಟ್ಟೆಲ್ಲ ಸಂಘಗಳು ಬಂದು ಹೋದ್ರು ನೀವು ಮತ್ತೆ ಅರಿವ್ಯಾಗದ್ರಿ ಹೆಂಗದರಿ ಅಲ್ಲಿ ಅದರಿ ಅದರ ಡೇರೆದಾಗ ಕೆಲಸ ಮಾಡು ಶಾಂತುಬಯ್ಯ ಶಾಂತವಾಗಿ ಉಳಿದಿಲ್ಲ ಇವತ್ತು ಶಾಂತಿ ಧರ್ಮ ಭೂಷಣ ಆಗ್ಯಾರ ಅದನ್ನು ನೋಡ್ಯಾರೆ ಬಾಯಾಗ ಹೊಂತ ಬಾವು ಬರಬಾರ್ದು ಈಗನ್ರಿ ಈಗ ಯಾರು ಅಣ್ಣಾಗ ಬಾಯಾಗ ಐತೇನು ಶಬ್ದ ನೋಡ್ರಿ ಎಷ್ಟು ಪರಿಣಾಮದಾಗ ಶುದ್ಧತು ಅವ್ರು ಸೊಲ್ಲಕನೋ ಭಾವನೂ ಇಲ್ರಿ ನಾನು ಅಂತಿದ್ನಿ ಹಂಗಿತ್ತು ವಾತಾವರಣ ನಾ ಬೇಡ ರೀ ಇನ್ನೊಂದು ಸ್ವಲ್ಪ ಹೋಗಿಲ್ರಿ ಅಂತಿದ್ರಿ ಈಗ ಪ್ರತಿ ಕ್ಷಣಕ್ಕೆ ಹೇಳ್ರಿ ಏನಂತೀರಿ ಶಾಂತಿಧರ್ ಭೂಷಣ್ಜಿ ಸಲ್ಲೇಕನ್ ತಗೊಳವ್ರ ನಿಮ್ದು ಯಾವ್ದೈತಿ ಹೇಳ್ರಿ ನಿಮ್ದು ಏನೈತಿ ಮೋಕ್ಷ ಹೋಗುದೈತಿ ಶರೀರ ಯಾರ್ದ ಶರೀರ ನಿಮ್ದ ನಿಮ್ದಲ್ಲ ನಿಮ್ದೇನ್ರಿ ಆತ್ಮ ಈಶ್ವರ ಶರೀರ ನಶ್ವರ ನಿಮ್ಮ ಕಲ್ಯಾಣ ಮಾಡ್ಕೊಳ್ಳೋರ ಯಾರು ಸಾಕ್ಷಿಲೇರಿ ಶಾಂತ ಕುಂಡ್ತಿರ್ಲು ಯಾರು ನಿಮ್ದೊಂದು ಸಂತೇನ ಮತ್ತೆ ಶಾಂತ ಕುಂಡ್ರಿ ನಿಮ್ದು ಪಾಳೆ ಬರ್ತೈತಿ ಅವಾಗ ಹೇಳ್ತೀನಿ ನಿಂದು ಅಲ್ಲಿ ನೋಡಿ ಕೇಳಿ ನಿಮ್ಮ ಪಾಳೆ ಬಂದ ನಿಂದು ಈಗ ಅವ್ ಪಾಳೆ ಐತಿ ಕೇಳಿ ಹೇಳಕತ್ತಾರೆ ಎರಡು ಚಂದ ಮಾತಾಡೋಕೆ ಶಕ್ತಿ ಇಲ್ಕರ್ ಗುರು ಜೊತೆ ಮಾತಾಡತ್ತಾರೋ ಈ ಕಡೆ ಲಕ್ಷ ಕೊಡಿ ಶಾಂತಿಧರ್ ಭೂಷಣ್ಜಿ ಲಂಗುಟಿ ತೆಗೆದು 1 ದಿವಸರೇ ಕಡಗಾಸಂದಾಗ ಎತ್ನಿ ತಹಾರ್ ತಗೊಂಡು ಸಲ್ಲೇಖನ ಯಮಸಲ್ಲೇಖನ ಮಾಡ್ಕೊಂಡು ಸಮಾಧಿ ಮರಣ ಸಾಧಿಸು ಯಾವ ಜಾಗದಾಗ ನೀವು ಕೂತರಿ ಈ ಜಾಗ ಸಾಮಾನ್ಯ ಜಾಗ ಅಲ್ಲ ಆಚಾರ್ಯ ಭದ್ರಬಾಹು ನನ್ನ ಕೇಳ್ರಿ ಹರ್ಯಾಗ ಸಿದ್ಸಾಗರ್ ಅವ್ರು ಕೇಳ್ತೀರಿ ಇದಕ್ಕೆ ಭದ್ರಗಿರಿ ಅಂತ ಯಾಕೆ ಹೆಸರಿಟ್ರಿ ನೀವು ಬಂದ್ರಿ ಚಲೋ ಆತ್ ನಾವು ಹೊಂಟಿದ್ದೀವಿ ಭಾಳ ಚಲೋ ಉಪಕಾರ ಆತು ಯಾಕಂದ್ರೆ ಯಾರೂ ಹೇಳೇ ಇಲ್ಲ ಅವರಿಗೆ ಸಪ್ಸ್ವರ ಆದಿನಾಥ್ ಭಗವಾನ್ ಅಂದ್ರೆ ಏನ ಷಟ್ಕಂಡ ಆದಿನಾಥ್ ಭಗವಾನ್ ಅಂದ್ರೆ ಏನ ಪಂಚಾಯತ್ ಬಾಲೇತಿ ಮೂರ್ತಿ ಆದಿವೀರ್ ಮೂರ್ತಿ ಯಾರು ಹೇಳೇ ಇಲ್ಲ ಇಂದ ಅಂದ್ರೆ ನೀವು ಬರಾಂತಿಯವರು ಬಂದಾರ್ರಿ ಈಗಂದ್ರು ಪ್ರೋತ್ಸಾಹ ಅಂದ್ರೆ ಈಗ ನೀವು ಬರಾಂತೆ ಬಂದಾರ್ರಿ ನಮ್ಮ ಸಲುವಾಗಿ ಬಂದಿಲ್ಲ ಇವ್ರ ನಾ ಕಾಯಂ ಹೇಳ್ತಿರ್ತೀನಿ ಕುಲರತ್ನ ಭೂಷಣ್ ಒಬ್ಬರ ಸಾಧುಗಳಲ್ಲ ಎಲ್ಲ ಸಾಧುಗಳೊಳಗೆ ಹೆಂಗೆ ದರ್ಶನ ಮಾಡ್ರಂದ್ರೆ ಒಬ್ಬ ಪಿಂಚಿದಾರಿ ಮುನಿಗಳು ಬಾವಲಿಂಗಿ ಮುನಿಗಳು ನೋಡ್ರಿ ಅಂದ್ರೆ ಅವ್ರ ಒಳಗೆ 3 ಕಮ್ 9 ಕರೋಡ್ ಮುನಿಗಳು ದರ್ಶನ ಆಗಬೇಕು ಅಂತ ಭಾವ ವಿಶುದ್ಧಿಲಿ ದರ್ಶನ ಮಾಡಿ ಅತಿ ದುರ್ಲಭದಾಗ ದುರ್ಲಭ ಸಾಧು ದರ್ಶನ ಹೇಳಿ ನಮ್ಮ ಆಗಮದಾಗ ಹೇಳಾರು ಆಚಾರ್ಯ ಕುಂದು ಹೇಳಾರು ಮೂಲಾಚಾರ ಗ್ರಂಥದಾಗ ಹೇಳಾರು ಭಗವತಿ ಆರಾಧನಾ ಗ್ರಂಥದ ಆಚಾರ್ಯ ಶಿವಕೋಟಿ ಹೇಳಾರು ಪ್ರವಚನ ಹೇಳ್ಕೋತಿ ಆ ಆಚಾರ್ಯ ಮೋಕ್ಷಕ್ಕೆ ಹೋಗಿಲ್ಲ ಕೇರ್ ಲಕ್ಷ ಕೊಟ್ಟ ಆಚಾರ್ಯ ಕುಲರತ್ನ ಭೂಷಣ್ ಅಂದ್ರೆ ಭಾಳ ಫೇವ್ರೇಟ್ ನಿಮಗೆ ಕೆಲಸ ಆಯ್ತಿತ್ತಿಲ್ಲೋ ಪ್ರವಚನ ಹೇಳ್ಕೋತ ಯಾ ಆಚಾರ್ಯ ನಾ ಅಲ್ಲ
ಸಾಕ್ಷಾತ್ ಕುಂದಿರ್ಲಿ, ಚತುರ್ಥ ಕಾಲದಾನ ಆಚಾರ್ಯ ಇರಲಿ, ಪ್ರವಚನ ಹೇಳ್ಕೊತ ಯಾರು ಮೋಕ್ಷಕ್ಕೆ ಹೋಗಿಲ್ಲ, ಹೋಗಾಕೂ ಆಗುವುದಿಲ್ಲ. ಯಾಕಂದ್ರೆ ಪ್ರವಚನ ಹೇಳೋದು ಶುಭೋಪಯೋಗ, ಶುಭೋಪಯೋಗದಿಂದ ಮೋಕ್ಷ ಪ್ರಾಪ್ತಿ ಆಗಂಗಿಲ್ಲ. ತಲೆಯಾಗಿ ಇಟ್ಕೋರಿ ಇದನ್ನು. ಶುಭೋಪಯೋಗದಿಂದ ಪುಣ್ಯಾಶ್ರವ ಆಗ್ತದೆ. ಅಶುಭ ಭಾವ ಮಾಡೋದ್ರಿಂದ ಪಾಪಾಶ್ರವ ಆಗ್ತದೆ. ಶುದ್ಧ ಭಾವದಾಗಿರೋದ್ರಿಂದ ಕರ್ಮ ನಿರ್ಜರ ಆಕತ್. ಶುದ್ಧ ಭಾವ ಯಾವಾಗಿರ್ತೈತೆ ಅಂದ್ರೆ ಸಾಮಾಯಿಕ ಸಮಯದಾಗ ಸ್ವ ಆತ್ಮ ಅನ್ನೊಳಗೆ ಲೀನ ಆದಾಗ 2 ಲಕ್ಷ ಕೊಟ್ಟು ಮುನಿಯಾಗಿ ಸಂಘದಾಗಿದ್ದುಕೊಂಡ ಗುರು ಆಜ್ಞಾ ಪಾಲನೆ ಮಾಡ್ತಾ ಯಾರು 4 ಪ್ರಕಾರ ಆರಾಧನಾ ಮಾಡಾಕತ್ತಾರ. ಯಾವ್ಯಾವ ಆರಾಧನಾ? ಶಾಂತಿಧರ್ ಮುಷನ್ಜಿ, ಯಾವ್ಯಾವ ಆರಾಧನಾ? ಈ ಕಡೆ ಲಕ್ಷ ಕೊಡ್ರಿ. ಉತ್ತಮ ಸ್ವಾತ್ಮಚಿಂತ, ಎಲ್ಲಕ್ಕಿಂತ ಉತ್ತಮ ಯಾರು ಚಿಂತೆ ಮಾಡೋದ? ಆತ್ಮ. ದೇಹಸ್ಥಿಂತಾಶ್ಚ ಮಧ್ಯಮ, ಶರೀರ ಕಡೆ ಲಕ್ಷ ಹೋತು ಫೇಲ್, ನಾಪಾಸ್. ಪಾಸ್ ಆಗವ್ರು ನಾಪಾಸ್ ಆಗವ್ರು? ಪಾಸ್ ಆಗವ್ರ? ಹೇಳ್ರಿ, ಹೇಳಕತ್ತೀರಿ. ಇದೇ ಸಮ್ಯಕ್ ಸಗರ ಮಾತಾಡ್ತಾ ಮಾತಾಡ್ತಾ ಭಾವ ಇಟ್ಕೋಬೇಕು. ಭಾಳ ಮಹತ್ವದ ಒಂದೊಂದು ಸಣ್ಣ ಶಬ್ದ ಇರ್ತಕ್ರೆ ಭಾಳ ಅರ್ಥ ಐತಿ. ಸಂಸಾರದಾಗ ಸುಖ ಇಲ್ಲದ ಕರೆನೋ ಸುಳ್ಳು, ಸಂಸಾರದಾಗ ಸುಖ ಇಲ್ಲ ಇದು ಕರೆನೋ ಸುಳ್ಳು. ನಿಮಗಂತೂ ಇಲ್ಲ ಅನ್ಸಿತ್ತು, ನೀವು ಬಾಯಲ್ಲಿ ಹೇಳಿರಲ್ಲ ಸ್ಪಷ್ಟ, ನನಗೆ ಇಲ್ಲ ಅನಿಸ್ತು, ಅದಕ್ಕೆ ಅವ್ರು ಸಂಸಾರ ಬಿಟ್ಟು ಸ್ವಾಮಿ ಆದರು. ನೀವ ಜಾತ್ರೆ ಆಡೋಕೆ ಒಬ್ಬಿದ್ದಂಗೆ ಗೋನ್ ಹಾಕೋದಾಗ ಇಲ್ಲೇ ಮತ್ತೆ ಅದು ಶೀರಿ ಜಾಸ್ತಿ ಹೋಗುತ್ತು ಅಂತ ಹೋದ್ರಿ, ಮತ್ತೆ ಮಣ್ಣಾದು ಇಲ್ಲಿ. ಹಾಂ, ಅಧ್ಯಾತ್ಮ ಎಷ್ಟು ಸೂಕ್ಷ್ಮ ತಿಳ್ಕೋರಿ, ಭಾಳ ಅರ್ಥಗರ್ಭಿತೈತಿ. ಟೈಮ್ ಪಾಸ್ ಮಾಡೋಕೆ ಹೇಳ್ತಿಲ್ಲ, ಭಾಳ ಸೂಕ್ಷ್ಮ ಐತಿ. ಇವ್ರಂದ್ರೆ ನಂಗೆ ಮರಾಠಿ ಬರೋಂಗಿಲ್ಲ, ಕನ್ನಡ ನಂದು ಭಾಷೆ ನಿಮ್ಗೆ ತಿಳಿತೈತಿಲ್ಲ ಅಂತ ಹೇಳ್ರಿ. ಒಂದೊಂದು ಸಲ ಹಂಗಾಕೈತಿ. ನನಗೂ ಎಲ್ಲಿ ಬರ್ತಿತ್ತು ಮರಾಠಿ, ಆಜ ಅಂದ್ರೆ ನಾ ತೊಗೊಂಡು ಮುಖ ನೋಡ್ಕೋತ ಕುಂಡಿರ್ತಿದ್ನಿ, ಗೊತ್ತಾಕಿದ್ಲು ನನಗೆ. ಈಗ ಮರಾಠಿ ಹಿಂದಿ ಎಲ್ಲ ಭಾಷೆದಾಗ ಮಾತಾಡಕೈತ್ನಿ. ಎದ್ರದ ನಿಮ್ಮಂಥ ಭಕ್ತರ ಸಂಗತಿ ಪ್ರಭಾವನ ಭಾಷಾ ಕಲ್ತ್ನಿ. ಸಣ್ಣ ಸಣ್ಣ ಮಕ್ಕಳ ಪ್ರಭಾವನ ಭಾಷಾ ಕಲಿ ಪ್ರಸಂಗ ಬತ್ತು. ಸಂಗತಿದ ಪ್ರಭಾವದಿಂದ ಏನೆಲ್ಲ ಸಾಧ್ಯ ಆಕೈತಿ. ಹಂಗಾಕೈತಿ. ಒಂದೊಂದ್ಸಲ ನಮ್ಮ ಉತ್ಕೃಷ್ಟ ಸಾಗರ್ ಹೇಳ್ತಾರೆ, ಭಾಷಾ ಬರ್ಲಿಕ್ಕೆ ಮಾತಾಡಬಾರ್ದು, ಗಡಿಬಿಡಿ ಆಕೈತಿ, ಭಾಳ ಅರ್ಥ ಕನ್ನಡ ಆಕೈತಿ. ದಾರು ಪಿವು ನಯೆ, ದಾರು ಪಿವು ನಯೆ ಒಂದು ಮರಾಠಿ ಶಬ್ದ ಇದು. ದಾರು ಪಿವು ನಯೆ, ದಾರು ಕುಡಿಬ್ಯಾಡ್ರಿ, ದಾರು ಕುಡಿಬಾರ್ದು ಇದರ ಅರ್ಥ. ದಾರು ಪಿವು ನಯೆ ತೀತಲ್ಲ, ಅದನ್ನ ಅನ್ನೋ ಹೆಂಗೆ ಮಾಡಿದ, ಅದು ಬರ್ದದ ವಾಕ್ಯ ಹೆಂಗೆ ಐತ? ದಾರು ಪಿವುನಿಯ, ದಾರು ಪಿವುನಿಯೇ ಅರ್ಥ ಹೆಂಗಾತ? ಈ ಕಡೆ ಅಕ್ಷರ ಒಂದು ಈ ಕಡೆ ತೊಗೊಂಡದಕ್ಕೆ ದಾರು ಕುಡಿದು ಬಾ, ಇದು ಗಡಬಡ್ ನೋಡಿ, ಗಡಬಡ್ ಗಡಬಡ್ ಆತ್ ನೋಡಿ. ಅಕ್ಷರ ಅವಾದವು, ಒಂದು ಅಕ್ಷರ ಹೆಚ್ಚಿಲ್ಲ ಕಡಿಮೆ ಇಲ್ಲ. ಕರೆ ಎಲ್ಲಿ ಗ್ಯಾಪ್ ಮಾಡ್ಬೇಕು ತಿಳಿಯೋದಕ್ಕೆ ಏನಂದ್ರೆ ಅವರ ದಾರು ಪಿವುನಿಯ, ದಾರು ಪಿವುನಿಯೇ. ಶಾಂತಿ ಧರ್ಮೋಷನ್ ತೀತೈತಿ ಮರಾಠಿ. ದಾರು ಪಿವು ನಯೆ, ದಾರು ಪಿವು ನಯೆ, ದಾರು ಕುಡಿಬಾರ್ದು ಇದರ ಅರ್ಥ. ಅವೇನು ಮಾಡಿದ? ದಾರು ಪಿವುನ್ ಏ ನಯೇನ್ ಸಿಬ್ದಿತ್ಲ ನ ತೆಗೆದು ಈಚೆ ಕಡೆ ಹಾಕಿದ. ಪಿವುನ್ ಅಂದ್ರೆ ಕುಡ್ದು ಬಾ, ಏ ಅಂದ್ರೆ ಬಾ, ನಯ ಅಂದ್ರೆ ಬ್ಯಾಡ ಆತಿತ್ತದ, ಕುಡಿ ಬ್ಯಾಡ. ಆ ನ ತಂದು ಈಚೆಗೆ ಹಾಕಿದಕ್ಕೆ ಕುಡ್ದು ಬಾ ಅನ್ನಂಗಾತಿ. ಅರ್ಥ ಕನ್ನರ್ಥ ಆತೋ ಏನಾತ ಹೇಳ್ರಿ ನಾವು? ಮಹಾ ದೊಡ್ಡ ಅರ್ಥ. ದಾರು ಕುಡಿ ಬ್ಯಾಡ ಧರ್ಮತಿ, ಮತ್ತು ದಾರು ಕುಡ್ದ ಬಾ ಅಂತಂದ್ರೆ ಸತ್ಯಪ್ಪನ ಅಂತವ್ರಿಗೆ ಹಬ್ಬ. ಯಾರ? ಸತ್ಯಪ್ಪ, ನ್ಯಾಮಣ್ಣ ಮಗ ಸತ್ಯಪ್ಪ. ಆಚರಿಸಿ ಬದ್ರಿಗಿರಿ ಬಾ ಅಂದ್ರು ತಿಲ್ಯಾಗ ಬತ್ತ. ನನಗೆ ನೇಮ್ ಕೊಡ್ತಾರ, ಅದಕ್ಕೆ ಕರ್ಯಾಕತ್ಯಾರು. ಈ ತಿಲ್ಯಾಗ ಬತ್ತ ಅದಕ್ಕೆ ಹರ್ಯಾಕ ಕೇಳಿ ನೀನಾಗೆ ಬಂದ್ಯೋ ಇನ್ನು ಯಾರು ಕರ್ಕೊಂಬಂದ್ರು? ನಾ ಕಾಯಂ ಹೇಳ್ತೇನೆ, ಅತಿಥಿಯಾಗಿ ಬರ್ರಿ, ಅತಿಥಿ ಜೊತೆಗೂಡಿ ಬರಬ್ಯಾಡ್ರಿ. ಯಾರು ಬದ್ರಿಗಿರಿ ಬರ್ರಿ, ಶಿಖರ್ಜಿಗೆ ಹೋಗ್ರಿ, ದೀಕ್ಷಾ ತಗೋರಿ, ಪಾಸ ಮಾಡ್ರಿ, ದೇವ್ ದರ್ಶನ ಮಾಡ್ರಿ, ನಿಮ್ಮ ಸ್ವ ಇಚ್ಛೆಯಲ್ಲಿ ನಿಮ್ಮ ಆತ್ಮ ಕಲ್ಯಾಣ ಮಾಡ್ಕೋಬೇಕಂತ ಮಾಡ್ರಿ. ಕರೆ ಹೆಂಗೆ ಮಾಡ್ತಾ ಗೊತ್ತೇನ? 4 ಮಂದಿ ಅವ್ವ ಓನ್ಯಾಗ ನೇಮ್ ತೊಗೊಂಡಾರ, 108 ಮನಸ್ಸಂ ಬಸ್ಸಿಗೆ ಹೋಗುದ. ಅವ್ರ ಜೋಡಿ ನಾನು ತಿರ್ಗಾಡಿ ಬರ್ತೀನಿ, ಎಂಜಾಯ್ ಮಾಡಿ. ಅವ್ರ ಜೋಡಿ ತಿರ್ಗಾಡಕ್ಕೆ ಹೋಗವ್ರ ನೀವು? ಇಲ್ಲ, ಅವ್ರ ಜೋಡಿ
ಜೋಡಿ ನಂದು ಭಾಗ್ಯ ಐತಿ. 108 ಶ್ರೀಫಲ ಏರಿಸಿ 108 ಮಾನಸಂ ದರ್ಶನ ಮಾಡಿ ನಾನು ಮಾನ ಕಷಾಯ ಮರ್ದನಾಗಿ ಯಾವ ಪ್ರಕಾರ ಇಂದ್ರಭೂತಿ ಗೌತಮ ಸ್ವಾಮಿಗೆ ಪ್ರಥಮ ಗಣಧರಾಗೂ ಭಾಗ್ಯ ಸಿಕ್ತು, ಹಂಗೆ ಮುಂದಿನ ಭಾವದಾಗ ನನ್ನ ಆತ್ಮಗೂ ಭಾಗ್ಯ ಸಿಗಲಿ ಈ ಭಾವನೆ ಇಟ್ಟುಕೊಂಡ ನೀವು 108 ಮಾನಸಂ ದರ್ಶನ ಮಾಡ್ರೆ ಸಾರ್ಥಕ. ಇದನ್ನು ಬಿಟ್ಟು ಅವ್ರ ಜೋಡಿ ನಾನು ಮನ್ಯಾಗ ಬ್ಯಾಸರು ಬಂದಿತ್ತು, ಕೂತು ಮನ್ಯಾಗ ಕಿರಿಕಿರಿ ಭಾಳ ಆಗತೈತಿ ಸೊಸಿದ, ಅದಕ್ಕೆ ಅವ್ರ ಜೋಡಿ ಹೋಗಿ ಬರ್ತಂತ ಹೋದ್ರಿ ಮತ್ತು ಸಂಸಾರ ಬಳಿ ತಿರುಗುದ ಅನಂತ ಕಾಲ ತಕ್ಕ ತಿರುಗುದನ. ಯಾಕ ಮಾಡಿ ಕೆಟ್ಟರೋ ಮನವಿಲ್ಲದೆ, ನೀಡಿ ಕೆಟ್ಟರೋ ನಿಜವಿಲ್ಲದೆ ಅಂತ. ಎಷ್ಟೋ ನಿಯಮ ಮಾಡ್ರಿ ವ್ರತ ಮಾಡ್ರು ಖರೆ ಮನಸ್ಸ ಇಲ್ಲದ್ರ ಸುಮ್ಮ ಮಾಡೋದತ್ತು ಮಾಡೋದು. 4 ಮಂದಿ ನನ್ನ ಹೆಸರು ಬರ್ತೈತಿ, ಆಚರ್ಸಿ ಬಾಯಾಗ ನನ್ನ ಹೆಸರು ಬರ್ತೈತಿ ಅದು ತಿಳ್ಕೊಂಡು ಇನ್ನೊಬ್ರು ಬಾಯಾಗ ನಿಮ್ಮ ಹೆಸರು ಬರಬೇಕತ್ತ ವ್ರತ ನಿಯಮ ಮಾಡಬಾರ್ದು. ಆ ವ್ರತ ನಿಯಮ ಮಾಡೋದ್ರಿಂದ ನನ್ನ ಆತ್ಮನ ಕಲ್ಯಾಣ ಆಕತಿ, ನನ್ನ ಆತ್ಮ ಸುಖಿ ಆಗ್ತಾನೋ, ನನ್ನ ಆತ್ಮ ಮೋಕ್ಷ ಮಾರ್ಗಿ ಆಗ್ತಾನೋ. ಈ ಭಾವ ಇಟ್ಕೊಂಡು ಮುಮುಕ್ಷು ಅಂತಾರೆ ಇದಕ್ಕೆ. ಮುಮುಕ್ಷು ಮೋಕ್ಷ ಮಾರ್ಗಿ ಆತ್ಮ ಕಲ್ಯಾಣ ಇಚ್ಛುಕ್ ಜೀವಕ್ಕೆ ಮುಮುಕ್ಷು ಅಂತಂದರು. ಹಂಗೆ ಶಾಂತಿ ಧರ್ಮಭೂಷಣದ ನಿಮಿತ್ತಿತ್ತು. ನಾನು ನೇಮ್ ಮಾಡೀನಿ ಎಲ್ಲಿ ಮೈಗೂರಾಗ. ಯಾರು ಆಜೀವನ ಬ್ರಹ್ಮಚರ್ಯ ವ್ರತ ತಗೋತಾರೋ ಅವ್ರು ನಂಗೆ ಈ ವರ್ಷ ಪಿಂಚಿ ಕೊಡುದ ಅಂತ ಮಾವೀರ್ ನಿರ್ವಾಣ ಕಲ್ಯಾಣಕ್ಕೆ ಜಲಮಂದಿರ ತಯಾರು ಮಾಡಿ ಪೂಜಾ ನಡೆದಿತ್ತು ಮೈಗೂರಾಗ. ಆ ಟೈಮ್ದಾಗ ಘೋಷಣೆ ಮಾಡಂತೆ ಶಾಂತೂ ಶ್ರಾವಕಿದ್ರು, ಮತ್ತೊಬ್ಬರ ಮೈಗೂರವ ಭಯ್ಯ ಇದ್ದರು, ಅವರು ಮಾವೀರ್ ಭಯ್ಯ ಅಂತ ಇಬ್ಬರು ಕುಡಿ ಮುಂದೆ ಬಂದರು. ನಂಗೆ ದರ್ಶನ ಮಾಡಿ ಅಂದರು. ಇವರಂದ್ರು ಆಜೀವನ ಪರ್ಯಂತ ನಾ ಅಂತೂ ಮದುವೆ ಮಾಡ್ಕೊಂಡಿಲ್ರಿ, ಇನ್ನು ಆಜೀವನ ಪರ್ಯಂತ ಬ್ರಹ್ಮಚರ್ಯ ಕೊಡ್ತನೋ ಆ ಭಾಗ್ಯ ನಮ್ಗೆ ಸಿಗಲಿ ಅಂತ ಅವ್ರು ಭಾವನಾ ಮಾಡ್ರು. ಪುಣ್ಯದ ಉದಯ ಬತ್ತು, ಮೈಗೂರಾಗ ಪಿಂಚಿ ಕೊಟ್ಟರು, ಬದ್ರಿಗಿರಿಯ ಪಿಂಚಿ ತಗೊಳ್ಳೋ ಭಾಗ್ಯ ಸಿಕ್ತು. ಇವತ್ತು ಅಮೃತಲಾಡ್ದಾಗ ನಮ್ಮ ಅಶೋಕ್ ಚೌಗಲೆ ಅಧ್ಯಕ್ಷ ಮಹೋದಯ ಪಾರ್ಶ್ವನಾಥ್ ದಿಗಂಬರ್ ಜೈನ್ ಮಂದಿರ್ ಕಮಿಟಿ ಅಧ್ಯಕ್ಷರು ಇವತ್ತು ಅಂತಾರೆ, ಆಚರಿಸಿ ನೋಡ್ರಿ ನಮ್ದು ಎಷ್ಟು ಪುಣ್ಯ. ಶಾಂತುಬಾಯಿ ಇದ್ದಾಗ ಅವ್ರಿಗೆ ಔಷಧ ಟ್ರೀಟ್ಮೆಂಟ್ ಮಾಡಿಸೋ ಭಾಗ್ಯ ಸಿಕ್ತು. ಅವ್ರು ಆಗ ಸಮಾಧಿ ಆಕತ್ತೇನೋ ಅನಿಸಿತ್ತು, ಅವ್ರ ಶರೀರ ವೀಕ್ ಆಗಿತ್ತು. ಅವ್ರದ್ದು ಪುಣ್ಯ ಎಷ್ಟು ಜೋರೈತೆ ನೋಡ್ರಿ. ಆ ರೋಗ ಕಡಿಮೆಯಾಗಿ ಹೊಳ್ಳಿ ಅವ್ರು ದೀಕ್ಷಾ ತಗೊಂಡ್ರು. ಇವತ್ತು ಸಲ್ಲೇಖನ ಮಾಡ್ದಾಗ ಹೊಂಟಾರಂದ್ರೆ ಎಷ್ಟು ಪುಣ್ಯ ಐತಿ ಅಂತ ನಂದಿಗೆ ಬಂದು ಸ್ತುತಿ ಮಾಡ್ತಾಯಿದ್ರು. ಇದಕ್ಕಂತಾರೆ ನಮ್ಮ ಶಾಸ್ತ್ರದಾಗ ವೈರಾಗ್ಯದ ಅನುಮೋದನ, ದೀಕ್ಷಾದ ಅನುಮೋದನ. ಯಾವುದಾದ್ರೂ ಜೀವ ವ್ರತ ತಗೊಳ್ಳೋ ಭಾವ ಮಾಡ್ತಿತ್ತಂದ್ರೆ ಆ ಜೀವಕ್ಕೆ ವ್ರತ ತಗೊಳಕ್ಕೆ ಪ್ರೇರಣೆ ಕೊಡ್ದ, ಅಂಥವ್ರು ವೈಯಾವೃತ್ತಿ ಮಾಡ್ದ, ಅಂಥವ್ರು ಸೇವಾ ಮಾಡ್ದ. ಈಗ ನಮ್ಮ ಅಣ್ಣಪ್ಪ ಎಲ್ಲಿದ್ದೆ ಆಂಬಲ್ 2012ರಿಂದ ನಿಮ್ಮ ಊರಾಗ ನೋಡಾಕತ್ತೀನಿ. ಹೊಲ ಮನಿ ಸಂಸಾರ ದೇವ್ ಬೆನ್ನು ಹತ್ತಿತ್ತು. ಕರೆ ಈಗ ಹೆಂಗೆ ಪುಣ್ಯ ಉದಯಕ್ಕೆ ಬತ್ತಿ ಆಂಬಲ ಮಕ್ಕಳ ಹೆಂಡ್ರ ಎಲ್ಲ ನಿಂದ ಅದ ಅಂತಕೊಂಡ ಒಂದು ದಿವಸ ನಿಮಿತ್ತ ಆಯ್ತು. ಅವ್ರಿಗೆ ಯಾಕಾಗೋತು ಉಂಟು ಹೋದ್ ಒಳಗೆ ಕುಣಿಸ್ಪ ಆಹಾರ ಮಾಡಿಸೋತಿ. ಆ ಕುಣಿಸಿದ ಮನುಷ್ಯ ಭಾವ ಆಯ್ತು, ಇನ್ನು ಇವ್ರ ಸಮಾಧಿ ಆಗೋತಕ್ಕ ಸೇವಾ ಮಾಡಬೇಕು, ಇದು ನನ್ನ ಪರಮ ಸೌಭಾಗ್ಯ ಅಂತ. ಪೂರ್ವದಾಗ ಶಾಂತುಬಯ್ಯನ ಆತ್ಮ ಅರ್ಥಾತ್ ಶಾಂತಿ ಧರ್ಮಭೂಷಣರ ಆತ್ಮ ಅವರು ಸೇವಾ ಮಾಡಿತ್ತು. ಯಾರ್ದ ಅಣ್ಣಪ್ಪನ ಆತ್ಮ ಅಂದ. ಈಗ ಆ ಆತ್ಮ ಇವರು ಸೇವಾ ಮಾಡಬೇಕಾದ ಬಂದತಿ. ನೀವು ಮಾಡಿದ ಪುಣ್ಯ ಎಂದು ವ್ಯರ್ಥ ಹೋಗೋದಿಲ್ಲ. ಹಳ್ಳಿಗಳಿಗೆ ಎಷ್ಟು ಮಂದಿದಾರು ಎನಿಸ್ತೀರಿ ಶ್ರಾವಕರ ಸಂಖ್ಯೆ? ಕರೆ ಎಲ್ಲರಿಗೂ ಸಿಗಲಾರ್ದ ಬಗ್ಗೆ ಇವ್ರಿಗೆ ಯಾಕೆ ಸಿಗ್ತದೆ ಕೇಳ್ರಿ, ಇದ್ರ ಹಿಂದೆ ಪುಣ್ಯ ಕೆಲಸ ಮಾಡ್ತತಿ ಅಂತ. ಶರೀರ ಹೀನ ಸಹನ್ ಇದ್ದಾಗ, ಶರೀರ ಸಾಥ್ ಕೊಡದೇ ಇದ್ದ ಸಮಯದೊಳಗೆ ನಾವು ಅದಕ್ಕೆ ಸಹನ ಶಕ್ತಿ ಕೊಟ್ಟು ಧೈರ್ಯ ಕೊಟ್ರ, 2 ಲಕ್ಷ ಕೊಟ್ಟ 108 ಹೊಸ ಹಳಿ ಮಂದಿರಗಳು ಜೀರ್ಣೋದ್ಧಾರ ಮಾಡ್ರ ಎಷ್ಟು ಪುಣ್ಯ ಸಿಗ್ತೈತಿ. ಅಷ್ಟು ಪುಣ್ಯ ಅದು ವಯೋವೃದ್ಧ ಸಾಧುಗಳು ವಯೋವೃತ್ತಿ ಮಾಡಿ ಅವ್ರ ಧರ್ಮ ಧ್ಯಾನದ ಸ್ಥಿರ ಮಾಡ್ರಿ ಪುಣ್ಯ ಸಿಗ್ತೈತಿ. ಅಣ್ಣಪ್ಪ ಒಳಗೆ ಆತ್ಮಾಗಿ ಹೇಳ್ಕೊ, ನೀನು 108 ಬಸ್ತಿ ಜೀರ್ಣೋದ್ಧಾರ ಮಾಡಿದ ಪುಣ್ಯ ನಿಂಗೆ ಆತ್ಮ ಸಿಗಾಗತೈತಿ. ಯಾಕಂದ್ರೆ ಇದು ಹಾಸ್ಯಾಸ್ಪದ ಮಾತಲ್ಲ, ಇದು ಜಿನವಾಣಿ ಮಾತನ್ನ ಕುಡ್ರತ್ ಭೂಷಣ್ ಹೇಳಿದ್ದಲ್ಲ, ನಮ್ಮ ಆಗಮ ಹೇಳಾಕತೈತಿ. ಲಕ್ಷ ಕೊಟ್ಟು ಕೇಳ್ರಿ. ಹುಟ್ಟಿದ ಕೂಸನ ಹೆಂಗೆ ತಾಯಿ ಪಾಲನ್ ಪೋಷಣೆ ಮಾಡ್ತಾಳೆ. ನೀವು ಮಾಡಿರಲ್ಲ ನಿಮ್ಮ ಮೊಮ್ಮಕ್ಕಳದ ಸುಮ್ಲಾನು ತೆಗಿತೀರಿ, ಶೆರಗಲಿ ಒರೆಸ್ತೀರಿ, ಬಾಯಾಂದು ಮೊಸರು ಹೊಲಸು ಬೀಳ್ತೈತಿ, ಅಗದಿ ಪ್ರೀತಿ ಅವ್ವ ನನ್ನ ಕೂಸು ಅಂತ ಒರೆಸ್ಕೊತೀರಿ. ಆಗ ಶೀರ್ ಹೊಲ್ಸಾಕೈತಿ ಅನ್ನಂಗಿಲ್ಲ, ನಾಚಿಕರಂಗಿಲ್ಲ ನಿಮಗೆ. ಅದ ಸಾಧುಗೋದು ಬತ್ತಂದ್ರೆ ನೋಡಿ ಸ್ವಾಮಿಗ್ಯಾರ ಯವ್ವ ಬಾಯಾಂದು ಸೋರಾಕತೈತಿ ನೋಡಿ, ಹಂಗೆ ಕೊಡ್ತಾರೆ ಯವ್ವ. ನಿಮ್ಮ ನಿರ್ವಿಕಿಸ ಹಂಗ ಇಲ್ಲ.
ಅನಂತ ಭಾವ ಸಂಸಾರ ತಿರ್ಗಾವ್ರದ್ರಿ ನೀವು ದೊಡ್ಡ ಕರ್ಮ ಕಟ್ಕೊಳಕತ್ತೀರಿ. ಇಂಥ ನೋಡಿ ಗ್ಲಾನಿ ಭಾವ ಆಗಬಾರ್ದು. ನಮ್ಮ ಭಾಗ್ಯ ಇಲ್ಲ, ಅವ್ರ ಸೇವಾ ಮಾಡೋ ಭಾಗ್ಯ ಇಲ್ಲ. ನಿಮ್ಮ ಮಕ್ಕಳನ್ನೋ ನಿಮ್ಮ ಯಜಮಾನ್ರನ್ನೋ ನಿಮ್ಮ ಮಾಮನೋ ಯಾರ ಕರ್ಕೊಂಬಂದ ವೈಯಾವೃತ್ತಿ ಮಾಡಿಸಿ ಸೇವಾ ಮಾಡ್ರಿ ಅಂದ್ರೆ ಕರ್ಮ ಕಾಯ್ತೈತಿ. ಅಂಥ ಭಾವನೆ ಮಾಡೋಯ್ಬೇಕು. ಇದ ಮಾಡಿದ ಸಂಸಾರ ಜೀವ. ಆ ತರುಣಿ ಹೊಳ ಹೆಂಗ ತನ್ನ ಸುತ್ತ ಬಲಿ ನೈಕೊಂಡು ಅದರಾಗ ಸಿಕ್ಕ ಸತ್ತು ಹೊಕ್ಕತಿ, ಹಂಗೆ ಮನುಷ್ಯನ ಜೀವನ ಆಗೈತಿ. ಅಕ್ಕ ಮಹಾದೇವಿ ಅದನ್ನ ಹೇಳಿ, ಅಕ್ಕ ಮಹಾದೇವಿ ಈ ಕರ್ನಾಟಕದೊಳಗೆ ಎಂಥ ಸಂದೇಶ ಪ್ರಪಂಚಕ್ಕೆ ಕೊಟ್ಲಂದ್ರೆ, ಬ್ರಾಹ್ಮಿ ಸುಂದರಿ ಅಪ್ಪ ಕಲಂಕ ಬರಬಾರ್ದು, ನಮ್ಮ ಅಪ್ಪ ಇನ್ನೊಬ್ಬರ ಮುಂದೆ ಕೈ ಜೋಡಿಸ್ಬಾರ್ದು. ವಾ, ಅಂಥ ಮಕ್ಕಳನ್ನ ಹಡೀರಿ. ನೀವು ಎಂಥ ಹೊಡ್ಯಾಕತ್ತೀರಂದ್ರೆ ಭಗವಂತ ಯಾ ಕಿವಿಲೆ ಕೇಳಬಾರ್ದು. ಅಂಥ ಪ್ರಸಂಗ ನಾನು ನೋಡಾಕತ್ತೀನಿ, ಏನೂ ಅರ್ಥ ಇಲ್ಲ. 2 ದಿವಸ ಹಿಂದೆ ಮಾನ್ಕಾಪುರದಾಗ ಇದ್ನಿ, ಸದಲ್ಗದವ್ರೊಬ್ಬರು ಬ್ರಹ್ಮಚಾರಿಣಿ ಬಂದಿರು. ಎಷ್ಟು ಮನುಷ್ಯಗೆ ನೋವು ಮಾಡ್ಕೊಂಡ ಅಂದ್ರೆ ನನ್ನ ಆತ್ಮ ಒಳಗೆ ದುಃಖ ಮಾಡಾಕಿತ್ತು. ಏನು ಬತ್ತಪ್ಪ ಇದು ಪ್ರಸಂಗ ಅಂತ. ಯಾವ ಮಗುನ ಹಡದ 12ನೇ ದಿವ್ಸಕ್ಕೆ ಅವು ಸತ್ತಿಳು, ಅಂಥ ಕೂಸ ತಗೊಂಡಿಕ್ಕೆ ಸಾಕಲು, ಸಲುಹಿಳು, ಅದಕ್ಕೆ ಪಾಲನ ಪೋಷಣೆ ಮಾಡಲು, ಖರ್ಚು ಮೈ ರಕ್ತ ನೀರು ಮಾಡಿ ಸಾಲಿಗೆ ಹಚ್ಚಿ 24 ವಯಸ್ಸಾಗಿತ್ತ ಹುಡುಗಿ. ಅಷ್ಟು ದೊಡ್ಡಕಿನ ಮಾಡಿದ್ರು. ಅಂಥ ಹುಡುಗಿ ರಾತ್ರಿ ಬಾರಕ್ಕೆ ಬೇರೆ ಹುಡುಗನ ಜೋಡಿ ಓಡಿ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ಳು. ಏನು ಅನಿಸಿರ್ಬೇಕಾ ಹೆಣ್ಮಗಳಿಗೆ? ಆಜೀವನ ಬ್ರಹ್ಮಚಾರಿ ವ್ರತ ತಗೊಂಡಾಳ. ನನಗೆ ಮಕ್ಕಳಿಲ್ಲ ಏನಾತ್, ನನಗೆ ಸಂಸಾರ ಇಲ್ಲ ಏನಾತ್, ಇದಕ್ಕೂ ಸನಾತತಿ, ಇದಕ್ಕೆ ಸಂಸ್ಕಾರ ಹಾಕಿರ ಆ ದೇವ್ರ ಮೆಸ್ತಾನ ತಗೊಂಡ. ಎಷ್ಟು ಪ್ರೀತಿಲೇ ಶ್ರದ್ಧಾ ಭಕ್ತಿಲೇ ಮಾಡಿತ್ತು. ಈಗಂತೂ ಯಾವ ಮುಖ ತೊಗೊಂಡು ಬಸ್ತಿಗೆ ಹೋಗಲಿ, ಯಾವ ಮುಖ ತೊಗೊಂಡು ಊರಾಗ ತಿರುಗಲ್ರಿ ಆಚರಿಸಿ. ಹಿಂಗಾಗೈತೆ, ನಾ ಏನು ಮಾಡಲಿ ಅಂತ ದುಃಖದಿಂದ ಕಣ್ಣಾಗಿ ನೀರು ಸೋಸಾಕತ್ತಿತ್ತು ಹೆಣ್ಮಗ. ವಿಚಾರ ಮಾಡ್ರಿ ಎಂಥ ಪರಿಸ್ಥಿತಿ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ತತ್, ನಿಮ್ಮನ್ನು ನೋಡ್ರೆ ನಮ್ಮಂಥವ್ರು ಕರಗ್ತತ್ರಿ, ಇಂಥದ್ದು ಹರವಿಗೆ ಬಂತ ನಿಮ್ಮದ, ಹಿಂಗ್ಯಾಂಗಾತು ಪತ್ತು ಒಂದು ಸಲ ಹುಡುಗಿನ ಕರ್ಕೊಂಡ್ ಹುಡುಗಿ ಎಲ್ಲ ಕೂತ ಒಂದು ಸಲ ಹೇಳಾಕತ್ರಿ, ನಂಗೆ ಇಷ್ಟ ಇಲ್ಲ, ನಾನು ಮನೆಗೆ ಹೋಗ್ತೀನಿ ಅಂದ್ರೆ ಸಾಕು. ಅವ್ನು ಒದ್ದು ಒಳಗೆ ಹಾಕಿ ಏನು ಬೇಕು ಮಾಡ್ತೀವೋ ಎಲ್ಲ ಕ್ಯಾನ್ಸಲ್ ಮಾಡಿಸ್ತೀವಿ, ರಿಜಿಸ್ಟರ್ ಮ್ಯಾರೇಜ್ ಐತಿ ಎಲ್ಲ ನಾವು ಸುಳ್ಳು ಮಾಡಿಸ್ತೀವಿ ಅಂತ ಹೇಳಿದ್ರೆ ಹುಡುಗಿ ಈಕೆ ಯಾರು ನಂಗೆ ಗೊತ್ತಿಲ್ಲ ಅಂದ. ಹುಟ್ಟಿ 12 ದಿವ್ಸಕ್ಕೆ ಅವು ಸತ್ತಾಳು. 12 ದಿವಸದ ಕೂಸ ತಗೊಂಡ 24 ವರ್ಷ ವಯಸ್ಸಾಗುತ್ತಕ್ಕ ಸಾಕಿ ಸಲುವಿ ಕಷ್ಟಪಟ್ಟಾಳು. ಆ ಕೂಸದ ಸಲುವಾಗಿ ಆ ಜೀವನ ಬ್ರಹ್ಮಚಾರಿ ವೃತ್ತ ತಗೊಂಡ ಪ್ರತಿಮಾಧಾರಿ ಆಗ್ಯಾಳ ಹೆಣ್ಮಗಳ. ಆಚಾರ್ಯ ವಿದ್ಯಾಸಾಗರ ಕೈಲಿ ವೃತ್ತ ತಗೊಂಡಾಳು. ಸದಲ್ಗ ಅಂತ ಆಚಾರ್ಯ ಜನ್ಮ ತಗೊಂಡು ಭೂಮಿ ಒಳಗ ಅದ ಊರಾಗ ಕಂಡಾತಿನ ಮನ್ಯಾಗ ಹೋಗ್ಯಾ ಹುಡುಗಿ ಅಂದ್ರ ಧಿಕ್ಕಾರಿ ಇರಲಿ ಜೈನ್ ಸಮಾಜಕ್ಕೆ. ಏನು ಮಾಡಕತ್ತಿದೀವಿ ನಾವು? ಬಾಯಾ ಕುಲ್ರತ್ ಹುಷನ್ಕಿ ಜೈ ಅಂದ್ರ ಅಲ್ಲ, ನಿಮ್ಮ ಮಕ್ಕಳ ಹಡಿದ ಮುಖ್ಯ ಅಲ್ಲ, ಅವ್ಕೆ ಸಂಸ್ಕಾರ ಹಾಕಿ ಕಲ್ಲು ತಗೊಂಡು ಸಂಸ್ಕಾರ ಹಾಕಿ ಭಗವಾನತ್ ಪೂಜೆ ಮಾಡಕತ್ತಿದೀವು. ಎತ್ತ ಮಕ್ಕಳಿಗೆ ಸಂಸ್ಕಾರ ಹಾಕಿ ನಾವು ಏನು ಮಾಡಕತ್ತಿದೀವಪ್ಪ? ಎಂಥ ಪರಿಸ್ಥಿತಿ ಬಂದೈತಿ ಭಗವಂತ. ಯಾ ಕಿವಿಯಲ್ಲಿ ಕೇಳಬಾರ್ದು. ನನಗೆ ಅದಕ್ಷಣ ಆತ, ಯಾಕಪ್ಪ ಅಥವಾ ಇಂಥ ಕಾಲದಾಗ ಹುಡ್ತಿ ಲಘು ಯಾಕೆ ಹೋಗ್ಲಿಲ್ಲ ನೀನು ಆತ್ಮ ಕಲ್ಯಾಣ ಮಾಡ್ಕೊಂಡ, ಇನ್ನು ಇದನ್ನೆಲ್ಲ ನೋಡೋದಾಗ ಕೇಳೋ ಪ್ರಸಂಗ ನಿನಗೆ ಬರ್ದುತ್ತೇನೋ ಅಂತ ನನ್ನ ಆತ್ಮ ನೋವು ಮಾಡ್ಕೊಂಡ. ಹೇಳ್ರಪ್ಪ ಹೆಂಗೆ ಆಗಾಕತ್ತೈತಿ. ನಿಮ್ಮ ಅವುಗಳ್ದು ತಲೆ ಕೆಟ್ಟೈತಿ, ಹುಚ್ಚರಂಗೆ ಮಾಡೈತವ. ಮಂಗ್ಯಾಗ ಚೋಳು ಕಡಿದ್ರೆ ಹೆಂಗೆ ಮಂಗ್ಯ ಮಾಡ್ತೈತ್ಲ ಹಂಗೆ ಜೈನ್ ಹೆಣ್ಮಕ್ಳ ಜೈನ್ ಗಂಡುಗಳು ಕುಣ್ಯಾಕೈತಾವ್. ಎಲ್ಲ ನೀತಿ ಬಿಟ್ಟಾವ್. ಪಾರ್ಟಿ ಪಾರ್ಟಿ ಪಾರ್ಟಿ, ತಿನ್ನಬಾರ್ದು ತಿನ್ನೋದು, ಮಾಡಬಾರ್ದು ಮಾಡೋದು, ಕುಡಿಬಾರ್ದು ಕುಡಿದು. ಬೇರೆ ಜಾತಿ ಮಂದಿ ಜೈನ್ರ ಬದ್ದಲ್ಲಿ ಮಾತಾಡಕತ್ತೈತಿ. ಜೈನ್ರ ಹದಗೆಟ್ರಿ ಅಲ್ಲ. ಹೋಟೆಲ್ಗಳು ನಿಮ್ಮ, ಡಾಬಾ ನಿಮ್ಮ, ಕೋಳಿ ಫಾರ್ಮ್ ನಿಮ್ಮದು. ಏನು ಬತ್ತು ಉಳ್ಳಾಗಡ್ಡಿ ಬೆಳೆಯವ್ರು ನೀವು, ತಂಬಾಕು ಬೆಳೆಯವ್ರು ನೀವು. ಯಾವುದು ಬೆಳಿಬೇಕು ಯಾವುದು ಬೆಳಿಬಾರ್ದು ನಮ್ಮ ಧರ್ಮೇನ, ನಮ್ಮ ಕುಲಧರ್ಮೇನ. ಕೃಷಿ ಮಾಡಂತ ಅಜ್ಞಾತ ಭಗವಾನ್ ಹೇಳ್ಯಾರು. ಎಂಥ ಕೃಷಿ ಮಾಡಂದಾರ ನಮಗ ಗೊತ್ತ ಇಲ್ಲ, ಅರ್ಥ ಇಲ್ಲ. ನಾ ದೀಕ್ಷಾ ತಗೊಳಕ್ ಫಸ್ಟ್ ಎಂಥ ಚರ್ಚೆ ಇತ್ತಂದ್ರ 7 ಪಿಡಿತಕ್ಕ ಕುಲ್ ಸುದ್ದಿ ಇರ್ಬೇಕು, ಪಿಂಡ್ ಸುದ್ದಿ ಇದ್ರ ದೀಕ್ಷಾ ತಗೊಳಕ್ ಬರ್ತೈತೆ ಅಂತ ಶಾಸ್ತ್ರ ಹೇಳ್ತಿತ್ತು. ಸಾಧು ಸಂತರು ಮಾತಾಡ್ತಿದ್ರು. ಆಚಾರ್ಯ ವಿದ್ಯಾನಂದ್ರ ಹೇಳ್ರು, ಕ್ಷತ್ರಿಯ ಬ್ರಾಹ್ಮಣ ವೈಶ್ಯ 3 ವರ್ಣದವ್ರು ದೀಕ್ಷಾ ತಗೊಂಡು ಮೋಕ್ಷಕ್ಕೆ ಹೋಗ್ಬೋದು, ಶೂದ್ರ ವರ್ಣದವ್ರು ಕ್ಷುಲ್ಲಕ ದೀಕ್ಷಾ ತಕ್ಕ ಅಧಿಕಾರತಿ, ಮುಂದಿನ ದೀಕ್ಷಾ ತಗೊಳಕ್ ಬರಂಗಿಲ್ಲ ಅಂತ ಆಚಾರ್ಯ ವಿದ್ಯಾನಂದ್ರ ಆಗಮ್ ಪ್ರಮಾಣ ಕೊಟ್ಟು ಹೇಳ್ರು. ಅವಾಗ ಅವ್ರು ಗುರುತಿಸಿರು, ನಿಮ್ಮ ಆತ್ಮ ಶೂದ್ರ ಕುಲದಾಗಲ್ಲ ವೈಶ್ಯ ಕುಲದಾಗ ಜನ್ಮ ತಗೊಂಡಾರು, ದ್ವಿಜ
ದ್ವಿಜ ಕುಲದೊಳಗೆ ಜನ್ಮ ತಗೊಂಡಾರು, ನಿಮ್ಮ ಆತ್ಮಾಗ ಅರ್ಹತೆ ಐತಿ, ದೀಕ್ಷಾ ತಗೊಳಕ್ಕೆ ಬರ್ತೈತಿ ಅಂತ ಆಚಾರ್ಯ ವಿದ್ಯಾನಂದರು ಆಗಮ್ ಪ್ರಮಾಣ ಕೊಟ್ಟು ಕಳಿಸಿದ್ರು. ಅವಾಗ ದೀಕ್ಷಾ ಆತಿಲಿಕ್ಕೆ ದೀಕ್ಷಾಕ್ಕೆ ಎಷ್ಟು ವಿರೋಧ ಇತ್ತು ನನಗೂ ಗೊತ್ತೈತಿ, ಸಮಾಜಕ್ಕೂ ಗೊತ್ತೈತಿ. ವಿಚಾರ ಮಾಡ್ರಿ, ಯಾವ ಕುಲ್ದಾಗ ಹುಟ್ಟಿಪೇಟಿಗೆ ಹಾಸ್ ಅನ್ನೋದು ಗೊತ್ತಿಲ್ಲ, ದೇವ ದರ್ಶನ ಅನ್ನೋದು ಗೊತ್ತಿಲ್ಲ, ನಮೋಕಾರ ಮಂತ್ರ ಗೊತ್ತಿಲ್ಲ. ಅಂಥ ಕುಲದಾಗ ಹುಟ್ಟಿ ನಮೋಕಾರ ಮಂತ್ರದಾಗ ಆಚಾರ್ಯ ಪರಮೇಶ್ವರಿ ಸ್ಥಾನದಾಗ ಒಂದು ಆತ್ಮ ಬಂದು ಕುಂಡಿರ್ತೈತಿ ಅಂದ್ರೆ ಎದರಿಂದ ಬತ್ರಿ ಅದ? ಯಾರು ವಿಚಾರ ಮಾಡ್ರಿ. ಮನೆಗೆ ಹೋಗ್ರಿ, ಕೆಪ್ಪ ಬಡ್ಕೋರಿ, ಕಂಡ ಮುಂದೆ ನಿಂತು ನಿಮ್ಮನ್ನು ನಾಚಿಕೆ ಬರ್ಬೇಕು. ನಿಮಗೆ ಜೈನ್ ಕುಲ್ದಾಗ ಹುಟ್ಟಿದೀವು, ನಮ್ಮ ಮಕ್ಕಳು ನಮ್ಮ ಮಾತು ಕೇಳುವಲು, ನಮ್ಮ ಸ್ವಸ್ಥರ ನಮ್ಮ ಮಾತು ಕೇಳುವರು, ನಿಮ್ಮ ಮನಸ್ಸ ನಿಮ್ಮ ಮಾತು ಕೇಳುವತ್ತು. ಪರಿವರ್ತನೆ ಏನಾಗ್ಬೇಕು ಹೇಳ್ರಿ. ಎಲ್ಲ ಸಮಸ್ಯಾಗಾರ ಏನು ಭಾಳ ಚಲೋ ನಡೆದೈತಿ, ಮೊದಲ ಬಂದಿನಾಗ ನೋಡಿ ನೀವು ಒಂದು ಮಂದಿರ ಅಟ್ಟ ಇತ್ತು, ಈಗ ಭಾಳ ಬದಲಾವಣೆ ಆಗೈತಿ, ಇನ್ನೂ ಆಗಬೇಕು. ಯಾರ ಸಲುವಾಗಿ ಮಾಡೋದೈತಿದ್ನೆಲ್ಲ? ಯಾರ ಸಲುವಾಗಿ ಮಾಡೋದೈತಿದ್ನೆಲ್ಲ? ಆದ ಹಿದಂ ಕಾದವಂ ನಮ್ಮ ಭಾಗ್ಯದಾಗ ಸಿಕ್ಕತಿ. 2300 ವರ್ಷ ಕಾಲ ಕಳೆದು ಹೋಗ್ಯಾವ, ಅವ್ರ ಭಾಗ್ಯದಾಗ ಇಲ್ಲದೆಲ್ಲ ನಿಮ್ಮ ಭಾಗ್ಯದಾಗ ಸಿಕ್ಕತಿ ಅಂದ್ರೆ ಇದು ಪುಣ್ಯದಿಂದ ಸಿಕ್ಕತಿ ಅಂದಾಗ ಸಾಧ್ಯ. ಹರ್ಯಾಗ ಬಂದಿರು ನ್ಯಾಮಣ್ಣ ಎಲ್ಲವರ ಆರೋಗ್ಯರವ್ರು ದರ್ಶನಕ್ಕೆ ಬಂದಿದ್ರು. ನೀನು ಓಡಿ ಬಂದಿವ್ರು, ಅಟ್ರ ನಿಮ್ಮ ಮುಂದೆ ಪಾಸ್ ಆದ್ರಿ, ದರ್ಶನ ಸಿಗ್ಲಿಲ್ಲ ರೀ. ಅದಕ್ಕಿಂತ ನಾಗಾವೇ ನಾಮಣ್ಣ ಬಂದಿದ್ದ, ನಿಮ್ಮ ರಾಜು ನಂದಪ್ಪನವ್ರ ಪಾಣ್ಯ. ಹರ್ಯಾ ದರ್ಶನ ಮಾಡಿ ಎಲ್ಲ ಗಂಧು ತೊಗೊಂಡು ಬಂದು ನಾವು ಹಂಗೆ ಮುಂದೆ ಬಂದೆವು. ಭರತ ಬಾಹುಬಲಿ ಮೂರ್ತಿ ಚರ್ಚೆ ಆಗ್ತಿತ್ತು, ಮಹಾರಾಜ ಪರಿಚಯ ಹೇಳ್ತೀನಿ. ಇದ ಗುಡ್ದಾಗಿನ ಮೂರ್ತಿ ರೀ, ಕಲ್ರಿ, ಇಲ್ಲಿಂದ ಮೂರ್ತಿ ಹಿಂಗಾಯ್ತು ಅಂತ. ಅದ್ರಾಗ ಆ ನ್ಯಾಮಣ್ಣ ನಾಗಾವೇ ಏನು ಅನ್ಬೇಕು? ನಾ ಇದನ್ನೆಲ್ಲ ಕೇಳಿ ನೋಡ್ರಿ, ಮತ್ತು ಬೆಳಗುಳಕ್ಕೆ ಹೋಗ್ಯ ಬನ್ನಿ. ಮತ್ತೆ ಹೋಗಿ ಬಂದು ಬದ್ರಿಗಿರಿ ಬನ್ರಿ ಭಗವಾನ್ ನೋಡ್ನಿ. ನನಗೆ ಬಾಯಾಗ ಶಬ್ದನ ಬರುವಲ್ರಿ. ಅದರಂಗೆ ಹೆಂಗೆ ಆತಿದ? ಎಷ್ಟೋ ಮೂರ್ತಿ ಭೂಮಿ ತಲೆ ಮ್ಯಾಗದಾವು, ಬೆಳಗುಳ ಮೂರ್ತಿ ನೋಡ್ರ, ಬದ್ರಿಗೆರ ಮೂರ್ತಿ ನೋಡ್ರ, ಏನೂ ವ್ಯತ್ಯಾಸ ಕಾಣಂಗಿಲ್ಲ. ಅದರಂಗ ಚೈತನ್ಯ, ಅದರಂಗ ವೀತರಾಗ್ತಾ, ಅದರಂಗ ಡಿಕ್ಟು ಮೂರ್ತಿ ಹೆಂಗಾತು? ನನಗೆ ನಂಬಕ್ಕಾಗೋತ್ರಿ. ಹೆಂಗೆ ಸಾಧ್ಯ? ಇಲ್ಲೇ ಕುಂಬೋಜ್ ಬಾಹುಬಲಿಯಾಗು ಆಚಾರ್ಯ ಸಮರ್ಥ ಭದ್ರ ಗುರುದೇವ್ ಸಾನಿದವ್ರು ಆಚಾರ್ಯ ಶಾಂತಸಾಗರ ಟೈಮ್ದಾಗ ಆದದ್ದು ವಿಶೇಷ. ಅದು ಸಾಕಷ್ಟು ವೇಣೂರು, ಕಾರ್ಕಳ, ಮೂಡುಬಿದ್ರಿ, ಧರ್ಮಸ್ಥಳ ಅನೇಕ ಸ್ಥಾನದೊಳಗೆ ಗೊಮಟೇಶ್ವರ ಮೂರ್ತಿದ 31 ಫೂಟ, 21 ಫೂಟ, 25 ಫೂಟ, ಬೇರೆ ಬೇರೆ 18 ಫೂಟ ಪ್ರತಿಮೆಗಳು ನಿಲ್ಸ್ಯಾರ. ಯಾವ ಮೂರ್ತಿಗಳು ಶ್ರವಣ ಬೆಳಕು ಹೋಲಿಕೆ ಆಗಂಗಿಲ್ಲ. ಇದು ಹೆಂಗ ಅಂತ 2-3 ಸಲ ಅಂದ. ನಾ ಬಂದು ಇಲ್ಲಿ ಕೂತ್ನಿ, ಅವಾಗ ಹೇಳಿ ಬಾಬಾ ನಮ್ಮ ಶಾಸ್ತ್ರದಾಗೂ ಐತಿ, ಸೈನ್ಸ್ದಾಗೂ ಉಲ್ಲೇಖ ಐತಿ. ಸೈನ್ಸ್ ಏನ ಜೀನ್ಸ್ ಅತ್ತಿರ್ತಾವೆ. ನಮ್ಮ ಆಚಾರ್ಯ ಭದ್ರಬಾವು ಉತ್ತರ ಭಾರತದಿಂದ ದಕ್ಷಿಣಕ್ಕೆ ಬಂದರು. ಅವರು ಜೀನ್ಸ್ಗಳು ದಕ್ಷಿಣ ತಗ ಈ ಕಡೆ ಬಂದ, ಈ ಕಡೆ ಎಲ್ಲ ಜೈನ ಧರ್ಮದ ಪ್ರಚಾರ ಆಯಿತು. ಈ ಕಡೆ ಜೈನ ಧರ್ಮ ಸುನ್ನಿದಾಗಿತ್ತು. MP ಒಳಗೆ ಉತ್ತರ ಪ್ರದೇಶದೊಳಗೆ ಜೈನ ಧರ್ಮ ಧ್ವಜ ಹಾರ್ತಿದ್ದು. ಯಾಕಂದ್ರೆ 24 ಪೈಕಿ 24 ತೀರ್ಥಂಕರೆಲ್ಲ ಆ ಕಡೆ ಆಗ್ಯಾರ. ಒಬ್ಬರು ತೀರ್ಥಂಕರ ಸಹಿತ ಈ ಕಡೆ ಹುಟ್ಟಲಿಲ್ಲ. ಯಾವಾಗ ಅಖಂಡ 12 ವರ್ಷ ಬರಗಾಲ ಬಿದ್ದದ್ದು ನಿಮಿತ್ತ ಆಯಿತು, ಅವಾಗ ಆಚಾರ್ಯ ಭದ್ರಬಾವು 12,000 ಮುನಿ ಸಂಘ ಸಹಿತ ಈ ಭಾಗಕ್ಕೆ ಬಂದರು. ಅದರಾಗ ವಿಶೇಷವಾಗಿ 772 ಮುನಿಗಳು ಸಹಿತ ಈಗಿನ ಹಳಿಂಗಳಿ ಗುಡ್ಡದಾಗ ಚಾತುರ್ಮಾಸ ಮಾಡಿ ಸ್ವತಃ ಕಲ್ಯಾಣ ಜೊತೆಗೆ ಎಷ್ಟೋ ಜೀವನ ಕಲ್ಯಾಣ ಮಾಡಿ ಅನಂತ ಅವ್ರಿಗೆ ಏನ ಆಚಾರ್ಯ ಭದ್ರಬಾವು ಬಂದಂಥ ಭೂಮಿ ಐತಿ. ಇದಕ್ಕೆ ಶಿಲಾಶಾಸನ ಪ್ರಮಾಣ ಅದಾವು. ಅವ್ರು ಚಾತುರ್ಮಾಸ ಮಾಡಿದ್ದ ತಪ್ಪಾಗೈದು ಭೂಮಿ ಐತನಂತ ಈ ಗುಡ್ಡಕ್ಕೆ ಹೆಸರು ನಾವು ಭದ್ರಗಿರಿ ಅಂತ ನಾಮಕರಣ ಮಾಡಿದ್ದೀರಿ. ಇದು ಹಿಂದೆ ಯಾವ ಉದ್ದೇಶ ಅಂದರೆ ಇತಿಹಾಸವನ್ನು ಉಳಿಬೇಕು, ಇತಿಹಾಸ ಅರಿವಾಗಬೇಕು. ಶ್ರವಣ ಬೆಳಗುಳಕ್ಕಿತ್ತಲೂ ಮೊದಲಿನ ಕ್ಷೇತ್ರ ಇದು. ಖರೆ ಬೆಳಕಿಗೆ ಬರಲಿಲ್ಲ, ಅದ್ರ ಪರಿಚಯ ಆಗಲಿಲ್ಲ, ಕಾಲ ಲಬ್ಧಿ ಬರಬೇಕು ಅಂತ ಹೇಳ್ತಾರೋ. ಅದಕ್ಕೆ ನಮ್ಗೆ ಆತ್ಮಸಂತೃಪ್ತಿ ಅಂತೀವಿ ನಾವು. ನಾ ಮೊದಲಿಂದ ಹೇಳ್ಕೊತ ಬಂದೀನಿ. ಲಂಗುಟ್ಯಾಗಿದ್ದಾಗಿಂದ ನಮ್ಮ ಶ್ರಾವಕರಿಗೆ ಹೊಳ್ಯಾನ ಉಸುಕ್ ಸಾಲ್ವತ್ತು, ನಮ್ಮ ಸಾಧುಗಳು ಜಗದಾನ ಗುಡ್ಡ ಸಾಲ್ವಲ್ಲ. ಊರಾಗ ಬಸ್ತಿ ಯಾರು ಬರುವಾರು ಗುಡ್ದಾಗ ಹೋಗಿ ನನ್ನ ಹೆಸರಲ್ಲಿ ಕುಲರತ್ನಗಿರಿ, ಆದಿಗಿರಿ, ಏನೇನೇನೋ ನಮ್ಮ ಹೆಸರು ಮ್ಯಾಗ ಮಾಡ್ಕೊತ ಹೋದಿವಿ. ಸಾಧುಗಳಿಗೆ ಗುಟ್ಟು ಸಾಲೋದು, ರೊಕ್ಕೆಲ್ಲ ಕಲ್ಲಾಗ ಹೊಂಟು. ಶ್ರಾವಕರಿಗೆ ಹೊಳೆ ಉಸುಕ್ ನಾನೇ ಹೇಳ್ತೀನಿ. ಐಲಕ್ಕಿದ್ದ ನನಗೂ ಕ್ವಶನ್ ಮಾಡೋ ಮಂದಿರ್ತಾರಲ್ಲ, ಇಟ್ಟೆಲ್ಲ ನೀವು ಎಷ್ಟು ಗೊಳ ಖಂಡಿತವಾಗಿ ಅಗದಿ ಜೋರ್ಲೆ ನರ ಹರಿಬೇಕು ಹಂಗೆ ಪ್ರವಚನ ಮಾಡ್ತಿದ್ರಿ. ಮತ್ತು ನೀವು ಯಾಕೆ ಭದ್ರಗಿರಿ ಹಿಡ್ಕೊಂಡು ಕೂತ್ರಿ ಅನ್ನೋ ಕೇಳೋ ಮಂದಿ ಇರ್ತೈತೆ. ಅವಾಗ ನಾ ಹೇಳಿನಪ್ಪ, ನಾ ಹಳಿಂಗಳಿ ಗುಡ್ಡ ಕೊಂಡು ತೊಗೊಂಡ ಖರೀದಿ ಮಾಡಿ ಮಾಡಕತ್ತಿಲ್ಲ. ಹಳಿಂಗಳಿ ಗುಡ್ಡ ಮೊದಲು ಇತಿಹಾಸ ಇತ್ತು, ಆ ಇತಿಹಾಸ ಉಳಿಸುವಂಥ ಕೆಲಸ ಮಾಡಕತ್ತೀನಿ, ಜೀರ್ಣೋದ್ಧಾರ ಮಾಡೋ ಕೆಲಸ ಮಾಡ್ತೀನಿ. ನಾವು ಹೊಸ ಕ್ಷೇತ್ರ ನಿರ್ಮಾಣ ಮಾಡಿಲ್ಲ. ಆಚಾರ್ಯ ಭಗವಾನ್ ನಮ್ಮ ಶಾಸ್ತ್ರ ಹೇಳ್ಯಾರು, ಜೀರ್ಣಂ ಜಿನಗ್ರಹ ಶಾಸ್ತ್ರಿ ಕ್ಷೇತ್ರಿ. ಜೀರ್ಣ ಆಗಿರ್ತಕ್ಕಂಥ ಜಿನಮಂದಿರ,
ಜೀರ್ಣ ಆಗಿರ್ತಕ್ಕಂಥ ಜಿನಮೂರ್ತಿ, ಜೀರ್ಣ ಆಗಿರ್ತಕ್ಕಂಥ ಜಿನ ಪ್ರತಿಮಾ, ಜೀರ್ಣ ಆಗಿರ್ತಕ್ಕಂಥ ತನ್ನ ಅಸ್ತಿತ್ವ ಕಳ್ಕೊಂಥ ಕ್ಷೇತ್ರಗಳನ್ನು ಜೀರ್ಣೋದ್ಧಾರ ಮಾಡೋದು ಎಷ್ಟು ಶ್ರೇಷ್ಠ ಕಾರ್ಯ ಅಂದ್ರೆ ಅದಕ್ಕಿಂತ ಶ್ರೇಷ್ಠ ಕಾರ್ಯ ಜಗತ್ತಿನಾಗ ಇನ್ನೊಂದು ಇಲ್ಲ ಅಂತ ನಮ್ಮ ಆಚಾರ್ಯ ಬರೆದ್ರು. ಯಾಕೆ ಹೇಳ್ರಿ ನೋಡೋನು, ಯಾಕೆ ಹೇಳ್ರಿ ನಿಂಗೆ ಯಾಕಂದ್ರು? ಎಷ್ಟು ಸಲ 10 ಅಲ್ಲ 20 ಅಲ್ಲ 50 ಸಲ ಹೇಳ್ಬೇಕು ನಿಮಗೆ. ಕೈಯಾಗ 1000 ಕೆಲಸ ಇದ್ರೆ ಅದನ್ನ ಬಿಟ್ಟು ಹೋಗ್ರಿ, ಎಲ್ಲರೂ ಪಂಚ ಕಲ್ಯಾಣ ನಡೆದೈತೆ ಅಂತ ಗೊತ್ತಾತಂದ್ರೆ. ಯಾರು ಕರಿಲಿಕ್ಕನು ಇನ್ವಿಟೇಷನ್ ಬರ್ಲಿಕ್ಕನು ಹೋಗ್ರಿ, ಕರ್ತವ್ಯ ಅದು ನಮ್ಮ ಭಾಗ್ಯಕ್ಕೆ ಹೋಗೋದಾ. ತೀರ್ಥಂಕರ ಕಲ್ಯಾಣಕ್ಕೆ ನೋಡ್ದಾವು, ನನ್ನ ಸೌಭಾಗ್ಯ ಆ ಗುಣಗಳು ನನ್ನ ಆತ್ಮ ಪ್ರಾಪ್ತಿಯಾಗಲಿ ಈ ಭಾವನೆ ಇಟ್ಕೊಂಡು ಬಾಗ್ ತಗೋರಿ. 1000 ಕೆಲಸ ಇದ್ರು ಬಾಜುಕಿಡಿ. ಎಲ್ಲೇನ ದೀಕ್ಷಾ ಆಗುದತಿ. ಈಗ ನಂಗೆ ಹೇಳಿರ್ತಾರೆ, ಮೊನ್ನೆ ನಿವೇದನ ಮಾಡ್ಕೊಂಡ್ರು ಆಚರಿಸಿ ಶಾಂತಿ ಧರ್ಮಭೂಷಣ್ ದಿಗಂಬರ ದೀಕ್ಷಾ ಅಂತ ಕೊಡ್ತಾರೆ. ಅಡ್ವಾನ್ಸ್ ಒಂದು 4 ದಿವ್ಸ ಮುಹೂರ್ತ ಮೊದಲ ತೆಗಿರಿ, ನಾವು ದೀಕ್ಷಾ ನೋಡಕ್ಕೆ ಬರೋರ್ದಿದ್ದೀವಿ ರೀ. ಇನ್ನೊತ್ತಕ್ಕೆ ಎಷ್ಟೋ ಮಂದಿ ದೀಕ್ಷಾ ಕೊಟ್ರಿ, ಹಂಗೆ ಮುಹೂರ್ತ ತೆಗಿದ್ರಿ, ಮರ್ದಿವ್ಸ ಕೊಟ್ಟು ಬಿಡ್ತೀರಿ. ನಮ್ಗೆ ಗೊತ್ತಾಗ ನಾವು ಬರ್ಬಿಡ್ದು ಮುಗಿದಿರ್ತಾವೆ. ಅದಕ್ಕೆ ನಮ್ಗೆ ಇಚ್ಛೆ ಆತಿ ಶಾಂತಿ ಧರ್ಮಭೂಷಣರ ಗೃಹಸ್ಥಾಗಿದ್ದ ಶಾಂತುಬಾಯಿದ ಹೊತ್ತು ಕೊಡದ್ಲಿ ನೀರು ಹಾಕ್ಯಾರು, ನಾವು ಬಂದಾಗ ನೀರು ಕೊಟ್ಟಾರು, ಬದ್ರಿ ಕ್ಷೇತ್ರ ಪರಿಚಯ ಕೊಟ್ಟಾರು. ಅದಕ್ಕೆ ಅವ್ರ ದೀಕ್ಷಾ ಅವ್ರ ಸಮಾಧಿ ಸೇವಾ ಮಾಡೋ ಭಾಗ್ಯ ನಮಗೂ ಸಿಗಲಿ, ನೋಡು ಭಾಗ್ಯ ಸಿಗಲಿ ಅಂತ ಅಡ್ವಾನ್ಸ್ ಜನ ನಿವೇದನೆ ಮಾಡ್ಕೊಂಡಾರು. ನೋಡ್ರಿ, ಶಾಸ್ತ್ರ ಹೇಳ್ತದ ಎಲ್ಲರೇ ದೀಕ್ಷಾ ಆಗುದೈತಿ ಗೊತ್ತಾತಂದ್ರೆ 1,00,000 ಕೆಲಸ ನಿಮ್ಮ ಕೈಯಾಗಿದ್ರು ಆ 1,00,000 ಕೆಲಸ ಬಾಜುಕಿಟ್ಟ ದೀಕ್ಷಾ ಮಹೋತ್ಸವ ನೋಡಕ್ಕೆ ಹೋಗ್ಬೇಕಂತ. ಯಾಕ ಯಾ ಜೀವ ದೀಕ್ಷಾಕ ಅನುಮೋದನ ಮಾಡ್ತತಿ ಆ ಜೀವದ ಚಾರಿತ್ರ ಮೌನಿ ಕರ್ಮದ ಕ್ಷೋಭ್ಷಮ ಆಕತ್ತೆ ಅಂತ ನಮ್ಮ ಆಚಾರ್ಯ ಹೇಳಾರು. ಯಾ ಜೀವದ ಚಾರಿತ್ರ ಮೌನಿ ಕರ್ಮ ಕ್ಷೋಭ್ಷಮ ಆಕತ್ ಅದ ಜೀವ ಚಾರಿತ್ರ ಪಾಲನೆ ಮಾಡ್ತತಿ, ಆಚರಣೆದಾಗ ತರ್ತತಿ. ಯಾ ಜೀವ ಆಚರಣೆದಾಗ ತರ್ತತಿ ಅದ ಜೀವ ಸಾಕ್ಷಾತ್ ಮೋಕ್ಷ ಪ್ರಾಪ್ತಿ ಮಾಡ್ಕೊತತಿ. ದರ್ಶನ ಜ್ಞಾನ ನರಕ ಗತಿಯಾಗ ಸೈತೈತಿ, ದರ್ಶನ ಜ್ಞಾನ ನಿಗೋಧದಾಗ ಸೈತಿ. ಖರೆ ಚಾರಿತ್ರ ಮಾತ್ರ ಮನುಷ್ಯಗತಿ ಆಗೋದು ದಿಗಂಬರ ಅವಸ್ಥಾದಾಗತಿ. ಸಕಲ ಚಾರಿತ್ರ, ಆ ಸಕಲ ಚಾರಿತ್ರ ಪ್ರಾಪ್ತಿ ಮಾಡ್ಕೊಳ್ಕ ಅನುಮೋದನ ಮಾಡ್ರ ನಮ್ಮ ಆತ್ಮಂದು ಪರಮ ಕಲ್ಯಾಣ ಆಕತಿ. ಏನಂತೆ ದೀಕ್ಷಾಕ ಅನುಮೋದನ ಮಾಡೋದು ಭಾಳ ಸಾತ್ಸೈ ಪುಣ್ಯ ಅಂತ. ನಿಮ್ಮವ್ರು ಹಳಿಂಗಿಲ್ಲ, ಅವ್ರು ಆದಿಸಾಗರ್ ಗೌಡ್ರ ಮಂತಂದವ್ರು ಜಿನಗೊಂಡ ಪಾಟೀಲ್ ಜಿನ್ನಪ್ಪ ಜಿನ್ನಪ್ಪ ಅಂತ ಕರಿತಿದ್ರು. ಹಿಂದಕ್ಕೆ ಹಿರಿಯರ ಕಾಲದ ಹಂಗೆ ಇತ್ತು. ಜಿನ್ನಪ್ಪ ಅಂದ್ರೆ ಜಿನಗೊಂಡ ಜಿನ್ನಪ್ಪ, ಹಿಂದಕ್ಕೆ ಸಿದ್ದಪ್ಪ ಸಿದ್ಧಸಾಗರ, ಮಲ್ಲಪ್ಪ ಮಲ್ಲಿಸಾಗರ, ನ್ಯಾಮಣ್ಣ ನೇಮಿಸಾಗರ. ಹಿಂಗೆ ನಂತರ ಸುಧಾರ ಆದಾಗ ಹಿಂಗಾತು. ಇದಕ್ಕಿಂತ ಮೊದಲ ಮಿಶೋಡ್ಗಿ ಸ್ವಾಮಿ, ಹಳಿಂಗಳಿ ಸ್ವಾಮಿ, ಸದಲ್ಗ ಸ್ವಾಮಿ, ಊರ ಹೆಸರು ಮ್ಯಾಲ ಸ್ವಾಮಿಗಳು ಕರಿತಾರೆ. ಅವ್ರಿಗೆ ಆಗಿನ ಮಂದಿಗೆ ಅಷ್ಟು ಸಾಧ್ಯ ಇದ್ದಿದ್ದಿಲ್ಲ. ಆಡು ಭಾಷೆದ ಹಂಗೆ ಇರ್ತಿತ್ತು. ಸಿದ್ದಪ್ಪ ಸ್ವಾಮಿ, ಆ ಮಲ್ಲಪ್ಪ ಸ್ವಾಮಿ, ಆ ಮಲ್ಲಪ್ಪ ಸ್ವಾಮಿ ಸ್ವಾಮಿಗೇನೋ ಮಲ್ಲಪ್ಪ ಸ್ವಾಮಿ ಮಲ್ಲಪ್ಪ ಸ್ವಾಮಿ ಹಿಂಗೆ ಕರಿತೀರಿ. ಆಗಿನ ಜನ ಅಷ್ಟು ನಾಲೆಜ್ ಇದ್ದಿದ್ದಿಲ್ಲ, ಅಷ್ಟು ಶಾಸ್ತ್ರೀಯ ಭಾಷೆ ಗೊತ್ತಿದ್ದಿದ್ದಿಲ್ಲ. ಆದರೆ ಇವತ್ತು ಸ್ವಾಧ್ಯಾಯ ಮಾಡೀವಿ, ಗುರು ಸಾನ್ನಿಧ್ಯಾಗ ಧರ್ಮ ಅರ್ಥ ತಿಳ್ಕೊತೀವಿ. ಅದು ತಿಳ್ಕೊಂಡು ಆ ವಿನಯದಿಂದ ನಾವು ಗುಣಾನುರಾಗಿಯಾಗಿ ಆ ಕಾರ್ಯದ ತತ್ಪರ ಸಾಧಿಸಿ ಪುಣ್ಯ ಬಂದಾಗ್ತದೆ. ಆಚಾರ್ಯ ಪೂಜ್ಯಪಾದರು, ಆಚಾರ್ಯ ಕುಂದ್ರು ಪ್ರಾಕೃತ ಒಳಗೆ ಸಂಸ್ಕೃತದೊಳಗೆ ವರ್ಣನೆ ಮಾಡ್ಯಾರ. ಪ್ರವಜ್ಯ, ಜೈನೇಶ್ವರಿ, ನಿರ್ವಾಣ ದೀಕ್ಷಾ. ಯಾವುದಂದಾರು? ನಿರ್ವಾಣ ದೀಕ್ಷಾ. ನಿರ್ವಾಣಕ್ಕೆ ಅರ್ಥ ಮೋಕ್ಷತಿ. ವಿಚಾರ ಮಾಡ್ರಿ, ನಿರ್ವಾಣಕ್ಕೆ ಅರ್ಥ ಏನೈತಿ? ಶಾಂತರ್ಭೂಷಣ್ ಮೋಕ್ಷ. ಮೋಕ್ಷ ಇರ್ತೈತಿ. ಕುಂಡ್ರಿ ಹಂಗೆ ಉತ್ತರ ಕಡೆ ಮುಖ ಮಾಡಿಕೊಂಡ್ರಿ. ಶಾಸ್ತ್ರ ಹೇಳ್ತೈತಿ ಯಾಕ ಅಂತಿಮ ಸಮಯದ ಯಮಸಲ್ಯಕನ ಕೊಟ್ಟರೆ ಉತ್ತರಕ್ಕೆ ತಲೆ ಮಾಡಿ ಮನ್ಸ್ಬೇಕು, ದಕ್ಷಿಣ ಕಡೆ ಕಾಲು ಇರ್ಬೇಕಂತ ನಮ್ಮ ಶಾಸ್ತ್ರ ಹೇಳ್ಯಾರು. ಯಾಕಂದ್ರೆ ಪ್ರತಿಯೊಂದಕ್ಕೆ ಅರ್ಥ ಐತಿ. ಉತ್ತರಕ್ಕೆ ವಿದೇಯ ಕ್ಷೇತ್ರ ಹೂನ, ಪೂರ್ವಕ್ಕೆ ವಿದೇಯ ಕ್ಷೇತ್ರ, ಉತ್ತರ ಸಮ್ಯ ಸಿಖರ್ಜಿ. ಹಂಗೆ ನಮ್ಮ ಭಾವ ಮಾಡ್ಕೋದ ಸಿದ್ಧಾತ್ಮ ಆಗ್ಬೇಕಾರೆ ನನ್ನ ಆತ್ಮ ಮೋಕ್ಷ ಪಡ್ಕೋಬೇಕಾರ ನಿರ್ವಾಣ ಪದದಿಂದ ಸಾಧ್ಯ ಅಂತಕ್ಕಂಥ ಭಾವ, ಆ ಭಾವ ತಾಳಬೇಕು. ದೀಕ್ಷಾ ಕೊಡ್ತಕ್ಕಂಥ ಗುರುನ ಮುಖ ಉತ್ತರಕ, ದೀಕ್ಷಾ ತಗೊಳ್ಳಂಥ ಶಿಷ್ಯನ ಮುಖ ಪೂರ್ಕ್ ಇರ್ಬೇಕಂತ ಆಗಂದಾಗತಿ. ಮತ್ತು ಸಾಕ್ಷಾತ್ ತೀರ್ಥಂಕರ್ ದೀಕ್ಷಾ ತಗೊಳ ಗಿಡದ ಬಡ್ಡ ಪೂರ್ ಕಡೆ ಮುಖ ಮಾಡಿ ಕೂತಿರ್ತಾರೋ. ಸಮವಶರಣದಾಗೂ ಭಗವಂತರ ಮುಖ ಪೂರ್ ಕಡೆ ಇರ್ತೈತಿ. ಅವ್ರ ಅತಿಶಯದಿಂದ 4 ದಿಕ್ಕಿಗೆ ಮುಖ ಕಾಣ್ತಿರ್ತಾವೆ. ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಐತಿ. ಹಂಗೆ ಅವ್ರ ಬುದ್ಧಿ, ಅವ್ರ ಜ್ಞಾನ, ಅವ್ರ ತಪಸ್ಯ, ಅವ್ರ ಸಾಧನಾ ವೃದ್ಧಿ ಆಗಲಿ ಅಂತಕ್ಕಂಥ ಭಾವನೆ ಇಟ್ಕೊಂಡನ ಆ ದಿಕ್ಕಿಗೆ ಮುಖ ಮಾಡಿಸಿ 16 ಸಂಸ್ಕಾರ 16 ಸಂಸ್ಕಾರ ಹಾಕುವಂಥದ್ದು ಪದ್ಧತಿ ನಮ್ಮ ಧರ್ಮದಲ್ಲಿ ಉಳ್ಕೊಂಡು ಬಂದದ. ಅದಕ್ಕೆ ದಿಗಂಬರ ದೀಕ್ಷಾ ಭಾಳ ದುರ್ಲಭ. ಅದಕ್ಕೆ ನಾನು ನೀನು ಹರ್ಯಾಗ ಹೇಳಿರಲ್ರಿ,
3.9 ಮುನಿಗಳಿಗೆ ನಾವು ಒಬ್ಬರು ಮೈನಸ್ ಆಗವ್ರದಾರ, ನೀವು ಪ್ಲಸ್ ಆಗೋದೈತಿ. ಯಾವಾಗ ತಯಾರಾಕಿರಿ ನೋಡ್ರಿ. ನಾನು ಮುಹೂರ್ತ ತೆಗಿತನೋ. ಹಾಂ, ತಯಾರಿ ಐತಿ ನಿಮ್ದ? ಈಗ ಕೊಟ್ಟರು ತಯಾರಿನ ಶಬಾ ಜೈ ಬೋಲ್ ಅನುಮೋದನ ಮಾಡ್ರಿ. ಒಬ್ಬರು ಮೈನಸ್ ಆಗವ್ರದಾರ. ಶಾಸ್ತ್ರ ಹೇಳ್ತತಿ 24 hours, 24x7 ಅಂತೀರಿ ನೀವು ಇಂಗ್ಲೀಷ್ನೊಳಗೆ. 24 ತಾಸು, 12 ಗಂಟೆ, 12 ಮಹಿನೆ, ಹರ್ ಸಮಯ ಈ ಭೂಮಿ ತಲೆ ಮ್ಯಾಗಿನ ಜೀವ 608 ಜೀವ 6 ತಿಂಗಳು 8 ಸಮಯದ ಒಳಗೆ ನೇಮತಿ ಈ ಮಧ್ಯ ಲೋಕದಿಂದ ಮೋಕ್ಷಕ್ಕೆ ಹೋಗವ್ರಣ. ಇದು ಶಾಶ್ವತ ಸಿದ್ಧಾಂತ ಐತಿ. ಇದು ನಾವು ಕಲ್ಪನಾ ಮಾಡಿದ್ದಲ್ಲ, ಸತ್ಯ ಸಿದ್ಧಾಂತ ಇದು. ನಿಯಮದಿಂದ ಮತ್ತು ಕಾಯಂ 3.9 ಮುನಿಗಳು ಈ ಭೂಮಿ ತಲೆ ಇರೋವ್ರ. ಅದ್ರಾಗ ಒಂದು ಹೆಚ್ಚು ಆಗಂಗಿಲ್ಲ, ಒಂದು ಕಡಿಮೆನೂ ಆಗಂಗಿಲ್ಲ. ಇವ್ರು ಯಾವಾಗ ದೀಕ್ಷೆ ಲಂಗುಟಿ ತೆಗಿತಾರೋ ಅವಾಗ ತಿಳ್ಕೋದು ಈ ಮಧ್ಯ ಲೋಕದಿಂದ ಒಬ್ಬ ಮುನಿಗಳು ಮೋಕ್ಷಕ್ಕೆ ಹೋದ್ರು. ಅನಂತ ಶಾಂತಿ ಧರ್ಮಭೂಷಣ್ ಲಂಗುಟಿ ತೆಗೆದ್ರು. ಹಾಂ, ಲಂಗುಟಿ ತೆಗಿ ಯೋಗ ಯಾವಾಗ ಬರೋದು? ನಾನು ನಿಮಿತ್ತೈತಿ, ಮುಹೂರ್ತ ನಿಮಿತ್ತೈತಿ, ನನ್ನ ಆಶೀರ್ವಾದ ನಿಮಿತ್ತೈತಿ, ನನ್ನ ಸಂಸ್ಕಾರ ನಿಮಿತ್ತೈತಿ. ನಿಯಮತ್ತಿದು. ಒಂದು ಜೀವ ಅಲ್ಲಿ ಬತ್ತು, ಒಂದು ಜೀವ ಹೋಗಬೇಕು ನಿಯಮದಿಂದ. ಹಂಗ 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 ಅಡಿಗೆ ಮಾಡಾಗ ನೀವು ಪೋಡ್ನಿ ಹಾಕ್ತಿರ್ಲಿಲ್ಲ. ಇದನ್ನೇನು ಹೇಳಕತ್ತಂಗಿಲ್ಲ ಬಿಡ್ರಿ, ನಿಮ್ಗೆ ಹೆಣ್ಮಕ್ಳಿಗೆಲ್ಲ ಗೊತ್ತೈತಿ. ಮೊದಲಿಗೆ ಎಣ್ಣೆ ಹಾಕ್ತಿರೋ ಏನು? ಸಾಸ್ವಿ, ಜೀರಿಗೆ, ಹಾಂ, ಕರಿಮೇವ, ಕೊತ್ತಂಬರಿ ಇದನ್ನ ಹಾಕಿ ಐಂತ ಎಣ್ಣೆ ಹಾಕ್ತಿರೋ? ಮೊದಲು ಕಡ್ಯಾವ್ಯಾಗ ಪಾತ್ರದಾಗ ಎಣ್ಣೆ ಹಾಕಿ ಎಣ್ಣೆ ಕಾಯಂತ ಇವತ್ತು ಹಾಕ್ತಿರೋ? ಭಾಳ ಶಾನೆ ಅದಾರ ನೀವು. ಎಣ್ಣೆ ಕಾದ ನಂತರ ಹಾಕಿರಿ. ಅಕ್ಕವ್ರಿಗೆ ಅಟ್ಟ ಅಲ್ಲ, ಓಣಿ ತುಂಬ ವಾಸ. ಅವ್ವ ಏನು ಮಾಡಕತ್ತವ್ರಿ ಇವ್ರ ಮನ್ಯಾಗ? ತುಪ್ಪದಾಗ ಓಡ್ನಿ ಹಾಕಿರ ಹೆಂಗೆ ವಾಸ ಬರ್ತೈತಿಲ್ಲ? ಅದ್ರ ಪಡ್ 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 ಮಾಡ್ತಾವು. ಕೆಲವೊಂದು ಸಾಸಿವೆ ಪಟ್ನ ಸಿಡಿತಾವು. ಎಲ್ಲಿಯೂ ಹಾಕಿರಲ್ಲ ಬೋಗನ್ಯಾಗ, ಪಾತ್ರದಾಗ, ಕಡಾವಿಯಾಗ, ಅದ್ರಾಗ ಕೆಲವೊಂದು ಫಟ್ ಫಟ್ ಮಾಡಿ ಸಿಡಿತಾವು. ಅಡ್ವಾನ್ಸ್ ಪುಟ್ಟಿ ಇದು ಸಿಡಿತೈತೆ ಅದಕ್ಕೆ ಕೂನ ಮಾಡಿ ನೋಡು ಯಾರ್ದಾರು ಹಳಿಗಿಳಿಯಾಗ ಶಾನ್ಯಾರ ಅಂತವ್ರು ನೋಡು ಹೆಣ್ಮಕ್ಳ ಒಬ್ರೇ ಅಂತವ್ರದಾರಿ. ಅಡ್ವಾನ್ಸ್ ಇದ ಹೊರಗೆ ಸಿಡಿತೈತೆ ಅಂತ ಗುರ್ತಾ ಮಾಡಿ ಹಾಕ್ತಿರೇನು ಅದ್ರಾಗ? ಓ ಕಾವೇರಿಗಳು ಅತ್ತಿ ಕಸ್ತೂರಿ ಬಾ ಅಡ್ವಾನ್ಸ್ ಹಾಕಕ್ಕೆ ಬರ್ತೈತಿ. ಕರೆ ಕೆಲವೊಂದು ಮಾತ್ರ ಸಿಡಿತಾವ್. ಹೆಂಗೆ ಪಾಣಿಗೆ ಕೊಟ್ರ ಕೆಲವೊಂದು ಸಾಸಿವೆ ಆ ಎಣ್ಣೆಗಿಂದ ಹೊರಗೆ ಫಟ್ ಅಂತ ಹಿಡಿತಾವು. ಹಂಗೆ 6 ತಿಂಗಳು 8 ಸಮಯಕ್ಕೆ 608 ಜೀವ ನಿಗೋಧದಿಂದ ಹೊರಗೆ ಬೀಳ್ತಾವು. ಅಷ್ಟ ಜೀವ ಮಧ್ಯ ಲೋಕದಿಂದ ಮೋಕ್ಷ ಪ್ರಾಪ್ತಿ ಮಾಡ್ಕೋತಾವು. ಅಂತೀನಿ ಯಾರು ಅನ್ಬ್ಯಾಡ್ರಿ ಈ ಕಾಲದಾಗ ಮೋಕ್ಷ ಇಲ್ಲ ಅಂತ. ಓ ಎಲ್ಲಟ್ಟಿ ಅಜ್ಜ, ಓ ಲಕ್ಕಪ್ಪಜ್ಜ, ಓ ಚಸ್ಮಾ ಅಜ್ಜ, ಕೇಳ್ಸಾಕತ್ತೈತಿಲ್ಲೋ? ಮೋಕ್ಷ ಇಲ್ಲ ಅನ್ನಂಗಿಲ್ಲ. ಮೋಕ್ಷ ಹಳಿಗಳಿಂದ ಇಲ್ಲ, ಮೋಕ್ಷ ಭದ್ರಗಿರಿಯಿಂದ ಇಲ್ಲ, ಮೋಕ್ಷ ಭಾರತದಿಂದ ಇಲ್ಲ, ಮೋಕ್ಷ ವಿದೇಶ ಕ್ಷೇತ್ರದಿಂದನೂ ಇವತ್ತು ಹೋಗ್ಬಹುದು ನಾವು. ಆ ಶಕ್ತಿ ನಮ್ಮ ಆತ್ಮನೊಳಗೈತಿ. ಶಿಖರ್ಜಿಗೆ ಹೋಗಾಕ ಮಿಶೋಡಿಯಿಂದ ಟ್ರೈನ್ ಇಲ್ಲ. ಕರೆ ಮಣ್ಣು ಹೋಗಿ ಬಂದ್ರಲ್ಲ. ಮಣ್ಣು ಶಿಖರ್ಜಿಗೆ ಹೋಗಿ ಬಂದು ದರ್ಶನ ತೊಗೊಂಬಂದ್ರು. ಮಾನ್ಕಾಪುರಕ್ಕೆ ಬಂದಿರಿ ಎಲ್ಲ ಶಿಖರ್ಜಿಗೆ ಹೋಗಿ ಚಲೋ ಆತು ನಿಮ್ಮ ಆಶೀರ್ವಾದ ದರ್ಶನ ರೀ. ಶಿಖರ್ಜಿಗೆ ಎಲ್ಲ ರೂಮ್ ಖಾಲಿ, ಗುಡ್ಡ ಖಾಲಿ, ಯಾರೂ ಇಲ್ಲ. ಅಂಥ ಬಿಸಿಲು ರೀ. ಅದಕ್ಕೆ ನಾ ಹೇಳಿ ಮಕ್ಕಳ ನೀವು ಹೋಗಿರಿ, ಬೇರೆ ಯಾರು ಹೋಗಂಗಿಲ್ಲ ಇಂಥ ಬಿಸಿಲಾಗ. ಅದ MP ಮಂದಿ ಸತ್ತ ಹೋಗ್ಕೊಂಡು ಅಪ್ಪ ನಾ ಏನು ವಾಲಿ ಶಿಖರಿಗತ್ತಾರ. ಅಂಥ ಬಿಸಿಲು ಮನ್ಯಾಗ ಕೂತ್ರೆ ಸಹನ ಆಗೋತ್ತ, ಪ್ಯಾನ್ ಹಚ್ಕೊಂಡ್ರೆ ಮನುಷ್ಯಾಗ ಸಹನ ಆಗೋತ್ತ. ಅಷ್ಟು ಬಿಸಿಲ ಯಾರು ಶಿಖರಿಗೆ ಹೋಗೋರು ಸಾಯಕ್ಕೆ ಹೋಗಾರ ಅಣ್ಣಲ್ಲಿ ಹಿಂಗತ್ತಾರ ಕಡೆ ಮಂದಿ. ನೀವು ಬಂಟ್ರಿ ನಮ್ಮ ದಕ್ಷಿಣ ಮಂದಿ ಅನ್ನ ಸತ್ರು ಅಲ್ಲೇ ಸಾಯ್ತಿಗಾರೆ ಹೊಕ್ಕ ನನ್ನ ಮಕ್ಕಳು ನೀವು ಅನಂತ ಶಿಖರ್ಜಿ ಮಾಡಿ ಬಂದರೆ ಇಂಥ ಬಿಸಿಲಾಗ ಅಂದ್ರೆ ಸಾಧ್ಯ. ಹೋಗಾಗ ದರ್ಶನ ತೊಗೊಂಡು ಮತ್ತೆ ಹೊಳ್ಳಿ ಬರಾಗ್ದಂತ ದರ್ಶನ ನಿಮ್ಮ ಆಶೀರ್ವಾದಲಿ ಚಲೋ ದರ್ಶನ ಆಯಿತು ಅಂತ ತಿಳ್ಕೊಂಡು ಭಾವ ವ್ಯಕ್ತ ಮಾಡಿದ್ರು. ಹಂಗೆ ಮನುಷ್ಯನ್ಯಾಗ ದೃಢ ಇಟ್ಕೋದು, ಸಂಕಲ್ಪ ಮಾಡ್ಕೋದು. ಶಾಸ್ತ್ರ ಹೇಳ್ತೈತಿ ಬೆಕ್ಕಾದಂಥ ಬಿಸಿಲಿರಲಿ, ಒಳಗೆ ಆತ್ಮನ ಶಾಂತಿ ಇಡೋದು ನಮ್ಮ ಕೈಯಾಗೈತಿ. ಆತ್ಮಾಗ ಬೋಧ್ ಕೊಡೋದು,
ಆತ್ಮ ಬೋಧ ಕೊಡೋದು ಏನನ್ನೋದು ಪರಿಸನ್ ಮಾಡ್ರ ಕರ್ಮ ನಿರ್ಜರ ಆಕೈತಿ. ಆರ್ತ ರೌದ್ರ ಧ್ಯಾನ ಮಾಡ್ರ ಕರ್ಮಾಸ್ರವ ಆಕೈತಿ. ಕರ್ಮ ಕಟ್ಕೊಂಡು ಸಂಸಾರ ಬೆಳೆಸೋದು, ಕರ್ಮ ನಾಶ ಮಾಡಿ ಮೋಕ್ಷಕ್ಕೆ ಹೋಗೋದು. ಏನು ಮಾಡೋರ ನೋಡಿ, ಅವ್ರ ಲಕ್ಷ ಹಂಗೈತಿ. ಕರ್ಮ ನಾಶ ಮಾಡಿ ಮೋಕ್ಷಕ್ಕೆ ಹೋಗೋದು ಅಂದ ಬೆಳಕಿನ ಅಂಜು ಕಾರಣ ಇಲ್ಲ. ಇಲ್ಲಿಂದ ಮೋಕ್ಷ ಇಲ್ಲ. ಕೇಳ್ತಿಲ್ಲೋ, ಹಳಿಂಗಡಿಯಿಂದ ತೀರ್ದಾದಿಂದ ಟ್ರೇನ್ ಇಲ್ಲ. ಕರೆ ಕೊಲ್ಲಾಪುರದಿಂದ ಐತಿಲ್ಲ. ಕೊಲ್ಲಾಪುರ ತನಕ ಬಸ್ಲೇರೆ ಹೋಗ್ರಿ, ಯಾರೇ ಬೈಕ್ ಮ್ಯಾಗಾರೆ ಹೋಗ್ರಿ. ಹಾಂ, ಹಂಗಿಲ್ಲಿ ಬದ್ರಿಗಿರಿಂದ ಮೋಕ್ಷ ಇಲ್ಲ. ಶಾಂತಿಧರ್ಮ ಭೂಷಣ್ಜಿ ದಿಗಂಬರ್ ದೀಕ್ಷಾ ತೊಗೊಂಡು ಸಮಾಧಿ ಮಾಡ್ಕೊಂಡು ಇಲ್ಲಿಂದ ಎಲ್ಲಿ ಹೋಗೋದಾ? ವಿದೇಶ ಕ್ಷೇತ್ರಕ್ಕೆ ಹೋಗೋದಾ? ಸೀಮಂದರ್ ಭಗವಾನ್ ಸಮವಶರಂದಾಗ ದಿಗಂಬರ್ ದೀಕ್ಷಾ ತೊಗೊಂಡು ಅಲ್ಲಿಂದ ಮೋಕ್ಷ ಸುಖ ಪ್ರಾಪ್ತಿ ಮಾಡ್ಕೋದಾ? ಹಂಗೆ ನಾವು ಭಾವ ಮಾಡ್ರ ಭಾವ ವ್ಯರ್ಥ ಹೋಗಂಗಿಲ್ಲ. ಅಂತಿಮ ಸಮಯದಾಗ ಮಿಥ್ಯಾತದ ಉದಯ ಬತ್ತು, ಜೀವ ವಿದೇಶ ಕ್ಷೇತ್ರಕ್ಕೆ ಹೋಗಿ ತನ್ನ ಕಲ್ಯಾಣ ಮಾಡ್ಕೋತೈತಿ. ಆ ಜೀವದ ಯೋಗ ಹಂಗಿತ್ತಂದ್ರೆ ಅದು ಯೋಗ್ಯತಾ ಕಾಲಬ್ಧಿ ಆ ಜೀವಕ್ಕೆ ಪ್ರಾಪ್ತ ಆಕೈತಿ. ಅದಕ್ಕೆ ನಾವು ಭಾವ ಮಾಡಿ ಪುರುಷಾರ್ಥ ಮಾಡೋದು ನಮ್ಮ ಕೈಯಾಗೈತಿ. ಈ ಬೌದ್ಧ ಸಿಗ್ಲಿಕ್ಕೆ ಮುಂದಿನ ಬೌದ್ಧಾರಿ ಸಿಕ್ಕಿತನು ಭಾವನಾ ಮಾಡೋದೈತಿ ಅಂದ್ರೆ ನಿಶ್ಚಿತ ನಮ್ಮ ಕಲ್ಯಾಣ ಆಕೈತಿ. ಇರ್ಲಿಕ್ಕ ಇಲ್ಲ. ಅದಕ್ಕೆ ಎಲ್ಲಕ್ಕಿಂತ ದೊಡ್ಡ ಪುರುಷಾರ್ಥ ಏನಂದ್ರೆ ಜ್ಞಾನದಿಂದ ಆಚರಣೆದಾಗ ಬರಬೇಕು. ನಾವು ಭಾವನಾ ಮಾಡೋದು, ಹೇ ಭಗವಂತ, ಅಜ್ಞಾನದ ಜೀವ ಏನೇನೋ ಬಯಸ್ತೈತಿ, ಮೋಹ ಇರ್ತೈತಿ. ಭಾಳ ದೂರ ಯಾಕ ನಿಮ್ಮ ಸತ್ಯವಜ್ಜಿ ಯಾರ ಜಮ್ಕಂಡ್ಯಾರ 2 ಹೊತ್ತು 3 ಹೊತ್ತು 5 ಹೊತ್ತು ತಿನ್ನಕ್ಕೆ ತಾಕಿ ಲಿಮಿಟೇ ಇಲ್ಲ ತಕ್ಕಿಗೆ. ಮತ್ತೇನಾರ ಮಾಡ್ರಿ, ಬಜಿ ಮಾಡಿರಿ 2 ತಂದು ಕೊಡಕ್ರಿ. 5 ಹೊತ್ತು ತಿಂದ್ರು ಮತ್ತೆ ಬಜಿ ಮಾಡ್ರಲ್ಲ, ಸೋನ ಬಜಿ ಬೇಕಾತ ಮುದುಕಿಗೆ. ಅಂಥ ಮುದುಕಿ ರಕ್ಷಾಬಂಧನ ಪರ್ವ ಚಾಲೋ ಇತ್ತು, ಬಂದು ಮನ್ಯಾನವ್ರು ಹಿಂಗೆ ಸೀರಿಯಸ್ ಐತ್ರಿ, ಮತ್ತು ಅಜ್ಜಿ ಸಲ್ಲಕ್ಕಂತ ತೋತ್ನ ತಳು ಬರ್ರಿ ಅಂತ ನೀವು ಉಪದೇಶ ಕೊಟ್ನಿ. ಎಷ್ಟು ಮನಸ್ಸು ಪರಿವರ್ತನೆ ಅಂತ ಹೇಳ್ರಾಕಿದ್ ನೋಡು. 5 ಹೊತ್ತು ತಿನ್ನು ಮನುಷ್ಯಾಳ 1 ಹೊತ್ತಕ್ಕೆ ಬಂದ್ಲು. ಅದನ್ನು ಬಿಟ್ಟು ನಂಗೆ ಎಲ್ಲ ಬ್ಯಾಡ್ ಅಂದ್ಲು. ಕಡಿಗೆ ಎಲ್ಲ ತ್ಯಾಗ ಮಾಡಿ ಸಮಾಧಿ ಮರಣ ಮಾಡ್ಕೊಳ್ಳೋಂಥ ಭಾಗ್ಯ ಜೀವಕ್ಕೆ ಸಿಕ್ತು. ಕಾಲಬ್ಧಿ ಬತ್ತಂದ್ರೆ, ಪುಣ್ಯದೋದಕ್ಕೆ ಬತ್ತಂದ್ರೆ ಎಂಥ ಮೋಹಿ ಜೀವ ಸಹಿತ ಮೋಕ್ಷ ಮಾರ್ದ ಬರಾಕ ನಿಮಿತ್ತ ಆಕೈತಿ. ಕರ್ತವ್ಯ ಮಾಡೋದು ನಮ್ಮ ಕೈಯಾಗೈತಿ. ಕರ್ತವ್ಯ ಮಾಡೋದ, ಸ್ಥಿತೀಕರಣ ಮಾಡೋದ, ತಿಳಿಸಿ ಹೇಳೋದ, ನಿಶ್ಚಿತ ಪರಿವರ್ತನೆ ಆಕೈತಿ. ಒಂದು ವೇಳೆ ಪರಿವರ್ತನೆ ಆಗಲೇ ತಿಳ್ಕೊಳ್ಳೋಣ, ಅಶುಭ ಕರ್ಮ ಐತಿ. ಯಾರ ಅಜ್ಞಾತ್ ತೀರ್ಥಂಕರ್ ಮಾರೀಚಿನ ತಿದ್ದಕ್ಕಾಗಲಿಲ್ಲ. 363 363 ಮಿಥ್ಯಾ ಮತ ಸ್ಥಾಪನಾ ಮಾಡ್ರು. ತೀರ್ಥಂಕರ ಆದಿನಾಥ್ ಸಮ್ಯಕ್ ದರ್ಶನ್ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ ಅಂತ ಹೇಳ್ರ. ತದ್ವಿರುದ್ಧ ಮಿಥ್ಯಾ ದರ್ಶನ್ ಜ್ಞಾನ ಚಾರಿತ್ರಾಣಿ ಸಂಸಾರ ಮಾರ್ಗ ತದ್ವಿರುದ್ಧ ಮಾಡಿಬಿಟ್ರು. ತೀರ್ಥಂಕರ ಆಗಿ ಮೊಮ್ಮಗನ ತಿದ್ದಕ್ಕಾಗಲಿಲ್ಲ. ನಾಯಾಗಿಡ್ತಪ್ಪ ನಿಮ್ಮನ್ನು ತಿದ್ದಕ್ಕ. ಆದರೂ ನನ್ನ ಕರ್ತವ್ಯ ನಾವು ಮಾಡವ. ನಂದು ಏನು ಕರ್ತವ್ಯ ಐತದ ನಾನು ಮಾಡೋದು ನನ್ನ ಧರ್ಮ ಐತಿ. ಕರ್ತವ್ಯ ಮಾಡಿ ಎಲ್ಲ ಮಾಡಿ ಹಾನಿ ಆತಂದ್ರೆ ಅವಾಗ ಕರ್ಮ ಸಿದ್ಧಾಂತ ಆಕಿ ಹೇಳ ದಿದಿ ವಿಕಲ್ಪ ಮಾಡಬೇಡ. ನಿತ್ಯನಿಂದ ಏನು ಕ್ರಿಯೆ ಐತೆ ಅದನ್ನ ಮಾಡೋದನ್ನು ದೊಡ್ಡ ಆಚಾರ್ಯ ಆಶೀರ್ವಾದ ಐತಿ. ಅವ್ರ ಕೈಲಿ ಉತ್ತಾ ತೊಗೊಂಡದಿ. ಯಾವುದೂ ವಿಕಲ್ಪ ಮಾಡ್ಕೊಬೇಡ. ಆಕಿದು ಮುಂದಿನ ಗತಿ ಕೆಟ್ಟಿರಬೇಕು. ಆಕೆ ಅಶುಭ ಕರ್ಮ. ನಾನು ನೋಡ್ತೀನಿ, ಪ್ರಯತ್ನ ಮಾಡ್ತೀನಿ. ಕೆಲವೊಂದು ರಾಜಕಾರಣಿಗೂ ಹೇಳೋದನ್ನ ಪ್ರಯತ್ನ ಮಾಡ್ಸೋಂತ ಸೂಚನೆ ಕೊಟ್ಟು ಆಕೆಗೆ ಧೈರ್ಯ ಕೊಟ್ಟಿನಿ. ಆಯ್ತು ರೀ ಆಚಾರ್ಯ, ಅದಕ್ಕೆ ನಿಮ್ಮನ್ನು ನಂಬಿ ನಾ ಬಂದೀನಿ ರೀ, ಅದಕ್ಕೆ ಧೈರ್ಯ ಕೊಟ್ಟು ಚಲೋ ಆಯ್ತು. ನನ್ನ ಕ್ರಿಯೆ ಬಿಡಂಗಿಲ್ಲ. ಯಾಕ ಅಪ್ಪ ನರಕಕ್ಕೆ ಹೋಗ್ಯಾನು, ಮಗ ಮೋಕ್ಷಕ್ಕೆ ಹೋಗ್ಯಾನು. ಶಾಸ್ತ್ರದಾಗ ಎಷ್ಟೋ ಪ್ರಮಾಣದ. ಹಾಂ, ಹೆಂಡತಿ ಸ್ವರ್ಗಕ್ಕೆ ಹೋಗ್ಯಾಳ, ಗಂಡ ನರಕಕ್ಕೆ ಹೋಗ್ಯಾನ. ಎಷ್ಟೋ ಉದಾಹರಣೆದಾವು. ಕರ್ತವ್ಯ ನಮ್ಮದು ಮಾಡ್ರಿ ನಡ್ರಿ, ಇಂದ ಆಯ್ತಾರ ನಡ್ರಿ, ಮಡಿ ಊಟಗಾರ ಅಭಿಷೇಕ ಮಾಡ್ರಿ, ಹೇಳ್ರಿ ಆಹಾರ ಕೊಡೋಕು ಹೇಳೋದು ಹೇಳಿ 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 ನೀವು ಎಂದೂ ಬ್ಯಾಸರ್ಸಂಗಿಲ್ಲ. ನಾವು ಕೇಳಿರೇ ಒಂದು ಸಿಟ್ಲೆ ಈಕೇನು ನಾನು ಬಿಡುದಿಲ್ಲತ್ತು ಬೆನ್ನು ಹತ್ತಿ ಬರಬೇಕು ಅಂದ್ರೆ ಚಲನಾ ರಾಣಿ ಆಗವ್ರು ನೀವು. ಮತ್ತೇನಂತೀರಿ, ನನಗಟ್ಟು ಏನು ಹೇಳ್ತೀರಿ ಹೇಳ್ರಿ, ಅವ್ರದ್ದೇನು ಹೇಳ್ಬೇಡ್ರಿ, ನನಗೆ ಹೇಳ್ಬಿಡ್ತೀರಿ ನೀವು. ಈ ಅನ್ನಪ್ಪನ ಅಂತ ಅನ್ನ ಬರಲಿಲ್ಲ, ನಿಮಿತ್ತ ಕೂಡ್ತೈತಿ. ಯಾವಾಗಾರ ಕಾಲದ್ದಿ ಬರ್ತೈತಿ. ಕರ್ತವ್ಯ ಮಾಡೋದು, ಕರ್ತವ್ಯ ಮಾಡೋ ಕಾರ್ಯ ಆಗಲಿಲ್ಲ, ಕರ್ಮದ ಮೇಲೆ ಹಾಕೋದವ ಕರ್ಮ ಸಿದ್ಧಾಂತ. ಭಗವನ್ ಯಾವ ಬೋದಾಗ ಏನು ಮಾಡಿ ನಮ್ಮಲ್ಲ ನಂದು ಗಂಡ ಪರಿವರ್ತನೆ ಆಗೋತ್ತು. ಆದರೂ ನನಗಂತೂ ಧರ್ಮ ಮಾಡೋಕೆ ಅಡಚಣೆ ಮಾಡಂಗಿಲ್ಲೋ, ಅದ ದೊಡ್ಡ ಉಪಕಾರ ಐತೆಪ್ಪ ಭಗವಂತ. ಮತ್ತು ಚಲೋ ಅರ್ಥ ಆಗ್ತು. ಮತ್ತಲ್ಲಿ ಶುಭ ಚಿಂತನೆ ಮಾಡೋದ, ಧರ್ಮ ಧ್ಯಾನದಾಗಿರೋದ, ಅಡುಗೆ ಮಾಡಾಗ ನಾನು ಯಜಮಾನ್ ರೊಟ್ಟಿ ತಿನ್ನೋರ್ದವರು
ಇದನ್ನ ತಿಂದರೆ ಯಾರ ಮನಸ್ಸು ಬಸ್ತಿಗೆ ಬರು ಬಾವಾಗಲಿ ಬಡ್ರಿಲ್ಲ ರೊಟ್ಟಿ ರೊಟ್ಟಿ ಬೇಡಕ್ಕೆ ನಾ ಎಲ್ಲಿ ಬೇಡ ಅಂದನಿ ಎಡ್ಡು ಕೈಲೇ ರೊಟ್ಟಿ ಬಡೀರಿ ಅರೆ ಮನಸ್ಸಿನಾಗನ್ರಿ ನನ್ನ ಗಂಡನ ಮನಸ್ಸು ಪರಿವರ್ತನೆ ಆಗಲಿ ಅವನ ಕೆ ಆರ್ ಬಿ ಭಕ್ತ ಆಗಲಿ ಭದ್ರಗಿರಿ ಭಕ್ತ ಆಗಲಿ ಅವನ ಕೈಲೇನು ದಾನ ಧರ್ಮ ಮಾಡೋದು ಮಾಡ್ರಿ ಹೆಂಗೆ ಪರಿವರ್ತನೆ ಆಕೈತಿ ನೋಡ್ರಿ 4 ತಿಂಗಳಲ್ಲ 5 ತಿಂಗಳಿದ್ನ ಬೋರ್ಗಾಂವ್ದಾಗ ಸರ್ಕಲ್ದಾಗ ಕೀರ್ತಿ ಸ್ತಂಭ ಎದ್ದು ನಿಂತು ಇತಿಹಾಸ ನಿರ್ಮಾಣ ಆಗುವಂಥ ಕಾರ್ಯ ಆಯ್ತು ಆ ಟೈಮ್ದಾಗ ಅಭಿನಂದನ್ ಪಾಟೀಲ್ ನನ್ನ ಮುಖಾನು ನೋಡಿಲ್ಲ ನಂತೆಗೆ ಬರೋಲಿಲ್ಲ ಅವ್ನು 10 ಸಲ ಹೇಳಿ ಅವ್ರ ತಮ್ಮ ಹೇಳಿ ಅವ್ರು ಹೇಳಿ ಬರಲಿಲ್ಲ ಈಗ ಮಾನ್ಯ 3 ಸಲ ಬಂದು ನನ್ನ ಕರ್ಕೊಂಡು ಹೋದ ಆಚರಿಸಿ ನಡ್ರಿ ಹೊಲ್ದಾಗ ಗುಂಪ ಆಯ್ತ್ರಿ ಬಸ್ತಿ ಹೊಲ ಆಯ್ತ್ರಿ ನಡ್ರಿ ನಮ್ಮ ಸ್ಕೂಲ್ ಕಟ್ ಕಾಲು ಹಚ್ಚಕ್ರಿ ನಮ್ಮ ಭಾಗ್ಯ ಬರಲಿ ಅಂತ 3 ಸಲ ಬಂದ ಉಪದೇಶ ಕೊಟ್ನಿ ಭದ್ರಗಿರಿ ಒಳಗೆ ದಾದಾನ ಹೆಸರು ಮೇಲೆ ರಾವ್ ಸಾಬ್ ಅಣ್ಣಾ ಸಾಹೇಬ್ ಪಾಟೀಲ್ ಬೋರ್ಗಾಂವ್ಕರ್ ದಕ್ಷಿಣ ಭಾರತ ಜೈನ್ ಸಭಾ ಮಾಜಿ ಅಧ್ಯಕ್ಷ ಸಮಾಜ ಸೇವಾ ರತ್ನ ಸಹಕಾರ ರತ್ನ ಪುರಸ್ಕೃತ ಅವ್ರ ಹೆಸರು ಮ್ಯಾಗ ಭದ್ರಗಿರಿಯಾಗ ಆದಿನಾಥ್ ಭಗವಾನ್ ಮೂರ್ತಿ ಕೊಡುವಂಥ ಸಂಕಲ್ಪ ನಿನ್ನೆ ಬಂದ ಪೆಡಿಗೆ ನಿಮ್ಮ ಪ್ರಭಾತಾಯಿ ದೇಸಾಯಿ ಗಣ್ಯ ಅವ್ರು ನೆಂಪು ತೆಗ್ದಿರಿ ನಂಗೆ ದೇಸಾರ್ ಗೊತ್ತೈತೆ ನನ್ನ ದೇಸಾರಿ ಅನ್ ಗೊತ್ತಿಲ್ಲ ನನಗೆ ಎಷ್ಟು ವರ್ಷ ನಿಂತಾನೆ ಇಲ್ಲಿ ದೇಸಾರ್ಗಳು ಭಾಳ ಅದಾರು ಅದರಾಗ ಅಭಯ ದೇಶ ಅಂದ್ಬಿಟ್ರೆ 3 ಮಂದಿ ಅಭಯ ಉದಯ ಕಿರಣ ಅವ್ರ ಅಪ್ಪ ದೇವಲ ಇದನ್ನೆಲ್ಲ ಮುಂದಿನ ಹೇಳೇಬಿಟ್ನೆ ಕ್ಷಮಾ ಮಾಡ್ರಿ ಅಂತಂದು ನಾವು ಒಬ್ಬ ಹುಡುಗದನ್ರಿ ಅಭಯ ದೇಸಾಯಿ ಅಂತ ಮತ್ತೆ ಯಾರ ಅವ್ರ ಅಪ್ಪ ಹೋಗಿ ಹಾಂ ಗೊತ್ತಾಯ್ತು ಪ್ರಭಾತಾಯಿ ಮಗ ಅರುಂಧತಿ ಗಂಡ ನೋಡ್ರಿ ಅವ್ರು ನಮ್ಮ ರಿಲೇಷನ್ ರೀ ಅವ್ರಿಗೇನು ಕಡಿಮೆ ಐತ್ರಿ 100 ಎಕರೆ ಜಮೀನು ಐತಿ ಅಂಥವ್ರಿಗೆ ಬದ್ರಿ ಹಿರಿಯ ಏನಾರ ಮಾಡೋಣ್ರಿಲ್ಲ ಆತು ಯಾರು ಹೇಳಾಕತ್ಯಾರ ಬೋರ್ಗಾಂವ್ ಪಾಟೀಲ್ ಬೋರ್ಗಾಂವ್ ಗೌಡ್ ಹೇಳಾಕತ್ತಾರು ಹಳಿಗಿಳಿ ದೇಸಾರ ಮಹಿಮಾ ಕರಿ ಹಳಿಗಿಳಿ ದೇಸಾರ ಕೈ ಬಿಚ್ಚವಾರ ಅಲ್ಲಿ ಹೊಲ ತೊಗೊಂಡು ಇಲ್ಲಿ ಹೊಲ ತೊಗೊಂಡು 20 ಎಕರೆ ಆಯ್ತು ಮಣ್ಣಾಗ ಹಾಕ್ರಿ ಹೋಗಿ ಮಣ್ಣಾಗ ಆ 20 ಎಕರೆ ಸತ್ರ ನಿಮ್ಮ ಜೋಡಿ ಬರೋದಿಲ್ರು ಧರ್ಮ ಕೊಟ್ಟರೆ ನಿಮಗೆ ಬರ್ತೈತಿ ದಾನ ಮಾಡ್ರೆ ಬರ್ತೈತಿ ಕ್ಷೇತ್ರ ಅಭಿವೃದ್ಧಿ ಮಾಡ್ರೆ ಬರ್ತೈತಿ ಚಿಂತನೆ ಮಾಡ್ರಿ ನಾವು ಜೈನ ಕುಲದಾಗ ಹುಟ್ಟಿ ನಮ್ಮೂರ ಕ್ಷೇತ್ರ ಆಗೈತಿ ಅದನ್ನು ನಾವು ಬೆಳೆಸ್ಬೇಕು ಅದನ್ನು ಮಾಡಿ ಮನಿ ಹೊಕ್ಕ ಮಾಡಿ ಇನ್ನೇನು ಮಾಡೋದ ಗೂರುಗೌಡ ಇನ್ಕತ್ತ ಗೌಡಿ ಆಡ್ತಿತ್ತು ಹೋತು ಪಾಪ ಸಣ್ಣ ಬಸ್ತಿ ಜೀರ್ಣೋದ್ಧಾರ ಮಾಡೋ ಗೌಡ ಹ್ಞೂ ಅಣ್ಣಿ ಹ್ಞೂ ಅಂದ ಎಲ್ಲ ಒಳ್ಳೆ ಮಾಡ್ತಿತ್ತು ಸಂಜೆಗೆ ಅಂಗಳ ಕೂತು ಹಲ್ಟಿ ಹೊಡೆದು ಎಲ್ಲ ಹೊಡೆದು ಚೇಷ್ಟ ಮಾಡಿ ಬಂದು ಒಂದು 10 ನಿಮಿಷ ಟಿ ವಿ ನೋಡಿ ಮಕ್ಕಳು ಹುಡುಗ ಹೋತ ಅಯ್ಯೋ ಕರ್ಮ ತೀರ್ತು ಕಳ್ಕೊಂಡು ಹುಡುಕ್ಯಾಡಿ ಉಪಯೋಗ ಇಲ್ಲ ಗೂರುಗೌಡ್ಗಿನ ಮಾಡಂದ್ರೆ ಮಾಡಕ್ಕೆ ಸಾಧ್ಯತೆನ ಏನು ಸಿಕ್ತು ಭಾಗ್ಯದಾಗ ಎಷ್ಟಿತ್ತು ಅಷ್ಟು ಸಿಕ್ತು ಇನ್ನು ತಗೊಂಡ್ರೆ ತೊಗೊಳಕ್ಕೆ ಸಾಧ್ಯತೆನ ಅವ್ರಿಗೆ ಕಳ್ಕೊಂಡು ಹುಡುಕ್ಯಾಡಬ್ಯಾಡ್ರಿ ನಾನು ನಿಮ್ಮದು ಭಾಳ ಜೋರು ಪುಣ್ಯ ಐತಿ ಅನಂತ ಶಾಂತಿ ಧರ್ಮಭೂಷಣ್ ರೀ ನಾ ಕೇಳಿ 2027 ಇಸ್ವಿ ಒಳಗೆ 27 ದಿವ್ಸ ಪಂಚ ಕಲ್ಯಾಣ ಆಗುದೈತ್ ನೋಡವ್ರನ್ರಿ ನೋಡವ್ರ ಇಲ್ಲ 1 ಲಕ್ಷತಿ ನನ್ನ ಆತ್ಮ ಕಲ್ಯಾಣ ಆಗಬೇಕು ಸಮಾಧಿ ಮರಣ ಆಗಬೇಕು ನಂದು ಯಾವುದೂ ಅಪೇಕ್ಷೆ ಇಲ್ಲ ಇದ ದರ್ಶನ್ ಭೂಷಣ್ ಮತ್ತು ಪ್ರಭಾ ಅವ್ರ ಮ್ಯಾಲ ಇದ ಬೇಕು ನಮ್ಮೊಳಗೆ ಮಾತಾಜಿ ಮತ್ತೆ ನಿಚ್ಚ ಯಾನ್ ಇಚ್ಛೆ ಇಲ್ಲ ನೋಡ್ರಿ ಈ ಕಡೆ ಒಂದು ಕೈಯ ಪಿಂಚಿ ಈ ಕಡೆ ಒಂದು ಕೈಯ ಕಮಂಡ್ಲ ಹಂಟ್ನೇನಾ ಆದ್ರೆ ಹಂಟ್ನೆ ಅಂದರು ಆದ್ರೆ ಅವರು ಇವರು ಹಂಗೆ ಮಾಡಕತ್ತಾರೆ ಈಗ ಆದಷ್ಟು ಬೇಗ ಅವ್ರ ಪರಿಣಾಮದಾಗ ಇನ್ನೂ ವಿಶುದ್ಧಿ ಆಗಲಿ ಅವ್ರಿಗೆ ಶರೀರ ಸಾಥ್ ಕೊಡಲಿ ಆಕುಲ್ತ ಎಲ್ಲ ದೂರ ಆಗಲಿ ನಿರಾಕುಲ್ತದಾಗ ಸ್ವಸಮಯದಾಗ ಸಮತಾಪೂರ್ವಕ ಗುರುಪಾದ ಮೂಲದೊಳಗ ಕ್ಷೇತ್ರದೊಳಗ ಅಂತಿಮ ಸಮಯ ಧರ್ಮ ಧ್ಯಾನದಾಗ ಆತ್ಮಚಿಂತನದಾಗ ಸಮಾಧಿ ಮಾಡ್ಕೊಂಡ ಅವ್ರ ಆತ್ಮ ಮೋಕ್ಷ ಮಾರ್ಗಿಯಾಗಿ ಪರಮ ಕಲ್ಯಾಣ ಆಗಲಿ ಅಂತ ನಾನು ಭಗವಂತನಿಗೆ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಧರ್ಮ ಭಾಳ ಸೂಕ್ಷ್ಮದಕ್ಕೆ ಗುರು ಸರ್ವರ ಕಲ್ಯಾಣ ಮಾಡ್ತಾನೆ. 2 ಲಕ್ಷ ಕೊಟ್ಟು ಸಣ್ಣ ಕಥೆ ಮುಗಿಸ್ತೀನಿ. 16 ನಿಮಿಷ ಐತಿ, 5 ಗಂಟೆಗೆ ಕರೆಕ್ಟ್ ಮುಗಿಸ್ತೀನಿ ನಾನು. ಹೇಳಬೇಡ. ಒಬ್ಬ ಗುರು, ಇಬ್ಬರು ಶಿಷ್ಯರು. ಒಬ್ಬ ಭಾಳ ಚತುರ, ಭಾಳ ಉತ್ಸಾಹಿ. ಗುರುಗಳು ಬಾಯಾಗಿಂದ ಯಾವಾಗ ಬಂದಿತ್ತು ಹಾದಿಕಾಯಿ ಮನುಷ್ಯ. ಮತ್ತು ನನಗೆ ಯಾಕೆ ಹೇಳುವಾರಣೋ ಅಷ್ಟು ಸೇವಾದ ತತ್ಪರ. ಅವರಿಂದ ಪ್ರಾಣ ಕೊಡಂದ್ರು ಮುಂದಿನ ವಿಚಾರ ಯಾಕನ್ನು ಕ್ವಶನ ಇಲ್ಲ. ಅಷ್ಟು ಸಮರ್ಪಣೆ. ಒಂದು ಕಲ್ಲು ಹೊಡಿ ಅಂದ್ರೆ ಕಲ್ಲು ಹೊಡಿಯೋದ, ಗಿಡ ಹಚ್ಚಾರ ಗಿಡ ಹಚ್ಚೋದ, ನೀರು ಹಾಕಾರ ನೀರು ಹಾಕೋದ, ಆಶ್ರಮ ಕೆಟ್ಟ ನೀರು ಹತ್ತೋಟಲ್ಲಿ ತುಂಬೋದ. ಗುರು ಆಜ್ಞಾ ಶಿರೋಧಾರ. ದೇವ್ರಿಗಿಂತ ದೊಡ್ಡವ ಗುರು, ಗುರು ಸರ್ವಸ್ವ ಅಂತ ಅಷ್ಟು ಸಮರ್ಪಣೆ. 24 hours ಉತ್ಸಾಹ. ರಾತ್ರಿ 12 ಕೆಬಿಶ್ ಹೇಳ್ರು ಆಯ್ತು ರೀ, ಒಂದಿಟ್ಟು ಮನ್ಕೊಳಕ್ಕೆ ಬಿಡ್ರಲ್ಲ ಅಂತ ಎಂದೂ ಅನ್ನವಲ್ಲ. ನೀವಾದ್ರೆ ಮಾಡಿ 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 ಎಲ್ಲ ಆಗೈತೆ. ನಾವು ಎಂದೂ ನಮಗೆ ಇವ್ರು ಶಭಾಷೆನೂ ಕೊಡಂಗಿಲ್ಲ ನಮಗೆ. ಇವರು
ಎಟ್ಟರಿ ಮಾಡೋದಾ ಹಂಗೆ ಹೇಳವ್ರ ಇವ್ರ ಬುಜ್ಬಲ್ ಅಜ್ಜ. ಹಾಂ, ಇಲ್ಲ, ಭಾಳ ಪುಣ್ಯ ಬೇಕು, ಭಾಳ ಪುಣ್ಯ ಬೇಕು. ನನ್ನ ಶರೀರದಾಗ ಎಲ್ತಕ್ಕ ಪ್ರಾಣ ಐತಿ, ನನ್ನ ಶರೀರವಾದ ಎಲ್ತಕ್ಕ ಶಕ್ತಿ ಐತಿ, ಎಲ್ಲಿ ತನಕ ನನ್ನ ಬುದ್ಧಿ ಕೆಲಸ ಮಾಡ್ತೈತಿ, ಎಲ್ಲಿ ತನಕ ನನ್ನ ಕಣ್ಣು ಚಲೋದವು, ಎಲ್ಲಿ ತನಕ ಶ್ರವಣ ಶಕ್ತಿ ನನ್ನ ಒಳಗೈತಿ, ಅಲ್ಲಿ ತಕ್ಕ ಗುರು ನೋಡುದ, ಗುರುಂದು ಕೇಳೋದ, ಗುರು ಸೇವಾ ಮಾಡುವಂಥ ಭಾಗ್ಯ ನಾನು ಕೊಡಪ್ಪ. ಇದಕ್ಕಿಂತ ಹೆಚ್ಚಿಂದೇನು ದೇವ್ರಂತೂ ಇಲ್ಲ, ಮೋಕ್ಷ ಹೋಗಿಬಿಟ್ಟಾರ ಅವರು. ಉಪದೇಶ ಕೊಡೋದು ಸಾಕತ್ತು ದೇವ್ರ ತಕ್ಕೂ ಇಲ್ಲ, ಎಲ್ಲ ಕೊಟ್ಟಾನ ಗುರುನೊಳಗೆ. ಅದಕ್ಕೆ ಏಕ ಸಂತ ಅರಿಹಂತ ಸಾ MP ಒಳಗೆ ಹೋಗ್ರಿ, ಪ್ರತಿಯೊಂದು ಫೋಟೋ ಮೇಲೆ ಬರ್ದಾರ, ಆಚಾರ್ಯಗೂ ಫೋಟೋ ಹಾಕಿ ಏಕ ಸಂತ ಅರಿಹಂತ ಸಾ. ಆಚಾರ್ಯ ವಿದ್ಯಾಸಾಗರನ್ನ ಸಾಕ್ಷಾತ್ ಅರಿಹಂತ ಭಗವಂತ ಸ್ವರೂಪದಾಗ ನೋಡ್ತಾರೋ ಆ ವ್ಯಕ್ತಿತ್ವ ಯಾಕೆ ಬರ್ತಂದ್ರೆ ಅವ್ರು ಕೊಟ್ಟಂಥ ಮಾರ್ಗ, ಅವ್ರು ಕೊಟ್ಟಂಥ ಸನ್ಮಾರ್ಗ, ಅವ್ರ ಸೇವಾ, ಅವ್ರದ್ದು ಭಕ್ತಿ, ಅವ್ರದ್ದು ಪೂಜಾ ಮಾಡಿದ ಪ್ರತಿಫಲ ಇವತ್ತು ಪ್ರತಿಯೊಬ್ಬರು ಧರ್ಮದಾಗ ಆನಂದಮಯ ಜೀವಂತಿಗೆ ಆಗಿದ್ದಾರೋ, ಆನಂದಮಯ ಸುಖಮಯ ಮಾರ್ಗದಾಗದಾರೋ, ಅದಕ್ಕೆ ಕೃಪಾ ಅಂತ ತಿಳ್ಕೊತಾರೋ. ಹಂಗೆ ಒಬ್ಬ ಶಿಷ್ಯ ಪರಂ ಉತ್ಸಾಹಿ, ಮತ್ತೊಬ್ಬಿದ್ದ ಇದ್ರ ವಿರುದ್ಧ ಆಗ ಹೇಳಿ ಚಲೋತ್ ನಾವು ಹೇಳ್ಕೊಂಡು ಮಾಡಲ ಅವನ ಪ್ರಮಾದಿ. ಅನುಕೂಲ ಶರೀರ ಇದ್ರೂ ಸಹಿತ ಮಾಡು ಭಾವಿಲ್ಲ. ಇವ ಬಡಕಿದ್ದ, ಹೇಳಿದ್ದೆಲ್ಲ ಕೆಲಸ ಮಾಡ್ತಿದ್ದ, ಕಡಿಮೆ ತಿಂತಿದ್ದ. ಅವ ಇವನಕ್ಕಿಂತ 3 ಪಟ್ಟು ತಿನ್ನವ, ಸ್ಥೂಲಕಾಯಿತ್ತು, ಕೆಲಸ ಮಾತ್ರ ಪುಸ್ ಟೀತ. ಮುಂದಿನ ನಿಮಗೆ ಶರೀರ ಡುಸ್ಸ, ಕೆಲಸ ಪುಸ್ಸ. ಇಂಥವು ಇರ್ತಾವೆ ಕೆಲವೊಂದು ಭೂಮಿ ತಲೆ ಮ್ಯಾಗ. ಅದ್ರ ಗುರುಣ ನಿಮಗೆ ಅನಿಸಿರ್ತೈತಿ, ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಯಾಕಂದ್ರೆ ನಿಮ್ಮ ದೃಷ್ಟಿ ಹಂಗಿರ್ತೈತೆ, ಹಂಗೆ ಅನಿಸ್ತೈತಿ. ಕರೆ ಗುರು ಆದಂಥವ ನಿಗೋದದಾಗಿರ್ತಕ್ಕಂಥ ಜೀವದ ಸಹಿತ ಕಲ್ಯಾಣ ಬಯಸ್ತಾನೆ. ಕಲ್ಲಿನೊಳಗೆ ಸಹಿತ ಪರಮಾತ್ಮನ ಪರಿಕಲ್ಪನಾ ಗುರು ಕಾಂತಾನ. ನಿಮ್ಮ ದೃಷ್ಟಿ ಒಳಗೆ ಕಲ್ಲಾಗಿರ್ತದೆ, ಗುರುನ ದೃಷ್ಟಿ ಒಳಗೆ ಕಲ್ಲಲ್ಲ, ವೀತರಾಗ ಭಗವಂತರ ಪ್ರತಿಮಾ ಆಗಿರ್ತದೆ. ಬದ್ರಿಗಿರಿಯಾಗ ಎಷ್ಟು ಕಲ್ಲಿದ್ದು ಹೇಳ್ರಿ, ಯಾರು ಎಣಿಸ್ತೀರೇನ? ಬದ್ರಿಗಿರಿಯಾಣ ಕಲ್ಲ ಎಣಿಸಿದವ್ರಿಗೆ 1,08,00,000 ಬಹುಮಾನ. ನಾಳಿಂದ ಅಲ್ಲಿ ಹಿಂದೆ ಚಾಲು ಮಾಡಿ ಪ್ರವಚನ ಹೋಗಿ ಬಿಡ್ರಿ. 1 ಇಂಚ್ ಕಲ್ಲು ಹಿಡ್ಕೊಂಡು 18 ಫೂಟ್ ಇರ್ತಕ್ಕಂಥ ಕಲ್ಲು ತಕ್ಕ ಎಷ್ಟು ಕಲ್ದಾವ್ ಎಣಿಸೋದು. ಯಾರು ಎನಿಸ್ತೀರಿ ನಾನು ಸಮಾಧಿ ಆಗೋ ಒಳಗೆ ನಾ ಇರ್ತಕ್ಕ, ನಾನು ಹಾದ ನಂತರ ಎಣಿಸಿ ದವನ್ಯಾಗ ಗೂಟಗಲ್ಲು ಮಾಡಿ ದನಗಳ ಕಟ್ಟ್ಯಾರು. ಇಲ್ಲಿಂದ ನಸ್ಲಾಪುರಕ್ಕೆ ಹೋಗಿ ಸುಬಲ್ ಸಾಗರ್ ಸಾನ್ನಿಧ್ಯ ಶಾಂತಿ ಸಾಗರದ ಮುನಿ ನಿವಾಸ ಕಟ್ಸ್ಯಾರು. ಇಲ್ಲಿ ಕಲ್ಲು ಹೋಗಿ ಶೇಗುನ್ಸಿ ಒಳಗ ಬಸ್ತಿ ಕಟ್ಸ್ಯಾರು. ಏನೇನೋ ಆಗ್ಯಾವ ಈ ಕಲ್ಲು ಹೋದ. ಆದರೆ ಇನ್ನೂ ತರ್ಕ ಹಳಿಂಗಳಿ ಗುಡ್ಡದ ಕಲ್ಲ ಭಗವಾನ್ ಮೂರ್ತಿ ಆಗಿದ್ದಿಲ್ಲ. ಅದು ಲಾಭ, ಅದು ಯೋಗ ಕೂಡಿ ಬಂತು. ಒಂದ್ಸಲ ಚರ್ಚೆ ಆಯ್ತತ್ ಯಾರೊಳಗ, ಅವು ಎಡ್ಡು ಕಲ್ಲಿನೊಳಗೆ ಒಂದು ಉದಾಹರಣೆ ಹೇಳ್ತೇನೆ, ಲಕ್ಷ ಕೊಟ್ಟು ಕೇಳ್ರಿ. ತಳಗಿನ ಕಲ್ಲ ಗೊಮಟೇಶ್ವರ ಮೂರ್ತಿ ನೋಡಿ ಅನ್ನಕೈತತ್, ಭರ್ತೇಶ್ವರ ಮೂರ್ತಿ ನೋಡಿ ಅನ್ನಕೈತಿ. ನಾನು ಇಲ್ಲೇ ಹುಟ್ಟೀನಿ, ನೀನು ಇಲ್ಲೇ ಹುಟ್ಟಿದಿ, ನಂದು ಜಾತಿ ಒಂದು, ನಿಂದು ಜಾತಿ ಒಂದು. ಆದ್ರೆ ನನ್ನ ಮ್ಯಾಗ ಕಾಲಿಡ್ತಾರೆ ಎಲ್ಲರೂ, ನನ್ನ ತಲೆ ಮ್ಯಾಗ. ನಿನಗೆ ಎಲ್ಲರೂ ಕೈ ಜೋಡಿಸ್ತಾರೋ, ಯಾಕೆ ಹಿಂಗ ಭೇದ ಭಾವ ಅಂತ ಕೇಳ್ತತ್. ಶೋಭಾಮ ತಿಳಿಯಾಕ್ತೈತಿ ಹೇಳಕತ್ತೈತ. ಎಡ್ಡು ಕಲ್ಲ ತಳಗ ಇದ್ದದ ಕಲ್ಲ, ಗುಡ್ಡ ಆದದ ಕಲ್ಲ, ವೇದಿ ಮಾಡಿದ ಕಲ್ಲ ಆ ಭಗವಂತರು ನೋಡಿ ಅನ್ನಕೈತತ್. ನಾನು ಇದ ಗುಡ್ದಾವ, ಇಲ್ಲೇ ಹುಟ್ಟೇನಿ, ಬದ್ರಗಿರಿ ಮಾತಾನ ಗರ್ಭದಾಗ ಹುಟ್ಟೇನಿ, ಇಲ್ಲೇ ಬೆಳೆದೇನಿ, ಇಲ್ಲೇ ದೊಡ್ಡವಾಗೇನಿ, ಇಲ್ಲೇ ವಾಟ್ರ್ ಕೈಲಿ ಹೊರಗೆ ಬಂದಾನಿ. ಖರೇ ನನ್ನ ಮ್ಯಾಗ ಕಾಲಿಡ್ತಾರೋ, ನನ್ನ ಮ್ಯಾಗ ತೆಂಗಿನಕಾಯಿ ಹೊಡಿತಾರೆ. ನೀವು ಅಲ್ಲಿ ಹೊಡೆಯೋಂಗಿಲ್ಲ, ಉದಾಹರಣೆ ಹೇಳ್ತೇನೆ. ಹೊಡಿಬಾರ್ದೆಲ್ಲ ಹೊಡಿತಾರೋ. ಮತ್ತು ನಿನಗೆ ಕೈ ಜೋಡಿಸ್ತಾರೋ, ಅರಿಗ್ಯಾ ಕೊಡ್ತಾರೋ, ಜೈ ಜೈಕಾರ ಮಾಡ್ತಾರೋ, ಅಭಿಷೇಕ ಮಾಡ್ತಾರೋ. ಯಾಕೆ ಹಿಂಗೆ ಭೇದ ಭಾವ ಅಂತ ಕೇಳ್ತಂತೆ. ಅವಾಗ ಭಗವಾನ್ರು ಸ್ಮೈಲ್ ಕೊಟ್ಟರು ಸಾಂದೊಂದ ಹೇಳ್ರಂತ, ಬಾಬಾ ಮೊದಲು ನಿನ್ನ ತಂದಾರಿ, ಇಲ್ಲಿ ಮೊದಲು ನಿನ್ನ ತಂದಾರ, ನಂತರ ನನ್ನ ತಂದಾರ. ನಿನ್ನ ಪರೀಕ್ಷೆ ಮಾಡ್ರಿ, ಚನ್ನಿ ಹಾಕಿ ಹೊಡೆದ್ರು, ಅವಾಗ ನೀ ಫಟ್ ಅಂತ ಹೊರಗೆ ಬಿದ್ದಿ ಅತ್ತಿ. ಅದಕ್ಕೆ ನೀನು ಹೊರಗಿಟ್ರು,
ಅಂದ್ರೆ ನಿನ್ನ ಒಳಗೆ ಆ ಶಕ್ತಿ ಇಲ್ಲಂತ. ನನ್ನ ತಗೊಂಡ್ರು ನನ್ನ ಮ್ಯಾಗ ಉಳಿಯಟ್ಟು ಹೊಡ್ಸಕ್ಕೆ ಹಚ್ಚಿರು, ನಾ ಗಪ್ಪ ಕೂತ್ನಿ ಸಮರ್ಪಿತ ಆದ್ನಿ. ಅವಾಗ ಗುರು ಅಂದರು ನಿನ್ನ ಒಳಗೆ ಭಗವಾನ್ ಅಕ್ಕನಂತ ಕೆಲಸ ಮಾಡಿದ್ರು. ಆ ಉಳಿ ಏಟು ತಿಂದ ಸಣ್ಣ ತಗೊಂಡ ಸಮರ್ಪಣೆ ಆದದಕ್ಕ ಇವತ್ತು ನಾ ಭಗವಾನ್ ಆಗಿ ನಿಂತಾನೆ. ನೀ ಅಯ್ಯಯ್ಯೋ ಅಂದಿ ತಳಗ ಪಡಿಯಾಗಿ ಬಿದ್ದಿ, ನೀ ಏನಕ್ಕಿ ಬಸ್ ತಿಳ್ಕೋರಿಷ್ಟ. ಯಾರು ಅಯ್ಯಯ್ಯೋ ಬಿಸಿಲು ಯಾನ್ ಹೇಳ್ತಾನಪ್ಪ ಕುಲರತ್ನ ಸ್ವಾಮಿ ಜಗದಾಗಿಲ್ಲ ಸ್ವಾಮಿ ಗಂಟು ಬಿದ್ದ ಯವ್ವ ನಮಗೆ ಇಂಥ ಬಿಸಿಲಾಗ ನೀರು ಹಾಕತ್ತ, ಇಂಥ ಬಿಸಿಲಾಗ ಮಣ್ಣು ತೊಗೊಂಬಾತ ಉಸ್ಕ ತೊಗೊಂಬಾತ ಹುಚ್ಚತ್ತೈತಿ ಆಮೇಲೆ ಯವ್ವ ಯಾವಾಗ ಮಾಡೋದು ಅಂತ ನೀವು ಅಂದ್ರಿ. ನೀವು ಯಾವ ಮಣ್ಣಾಗವ್ರ ಯಾವ ಕಲ್ಲಾಗವ್ರ? ಎಲ್ಲರೂ ಕೈ ಎತ್ತು ಕಲ್ಲು ಆಗಬೇಕಾಗಿತ್ತಂದ್ರೆ ಗುರು ಕೊಟ್ಟಂಥ ಚೆನ್ನಿ ಏಟ ಗುರು ಏಟ ಕೊಟ್ಟಂಥ ಉಪದೇಶ ಜೀವನದ ಸಮರ್ಪಣದಿಂದ ಸ್ವೀಕಾರ ಮಾಡ್ರಂದ್ರೆ ನೀವು ಕಲ್ಲಲ್ಲ, ಆತ್ಮ ಅಲ್ಲ, ಪರಮಾತ್ಮ ಆಗುವಂಥ ವ್ಯಕ್ತಿತ್ವ ನಿಮ್ಮ ಆತ್ಮನೊಳಗೆ ಬರ್ತದ. ಆಗಬೇಕು. ಏನು ಮಾಡೋದು? ಇಬ್ಬರು ಕೊಡಿ ಹೊಂಟ್ರು. ಇಬ್ಬರು ಶಿಷ್ಯರು ತೊಗೊಂಡು ಗುರು ಹೊಂಟಿದ್ದ. ಒಂದು ಊರು ಬತ್ತು, ಒಂದು ದೊಡ್ಡ ಊರು ರಾಜ್ಯ. ಅಲ್ಲಿ ಹೋದ ನಂತರ ಇಬ್ಬರು ಶಿಷ್ಯರು ಅಂತಾರೆ, ಗುರುಗಳೇ ಈ ರಾಜ್ಯದ ನಾವು ಆಶ್ರಯ ಪಡ್ಕೊಂಡು ಇಲ್ಲಿದ್ರೆ ಸುಖಿಯಾಗಿರ್ತೀವಿ ರೀ ಅಂತ. ಗುರು ನೋಡ್ರು, ಊರದೆಲ್ಲ ನಿರೀಕ್ಷಣೆ ಮಾಡ್ರು. ಅಂದರು, ತಮ್ಮ ಈ ಗುರು ಹೇಳಿದ್ದು ಕೇಳ್ರಿ, ಇಲ್ಲಿ ಇರಾಕ ಅಷ್ಟು ನನಗೆ ಯೋಗ್ಯ ಅನ್ಸಂಗಿಲ್ಲ ಅಂತ ಕೇಳ್ರೆ ಲಕ್ಷ ಕೊಟ್ಟೆ. ಗುರು ಹೇಳಕತ್ತಾನು. ಶಿಷ್ಯರು ಅಂತಾರೋ, ಇಲ್ರಿ ಇಲ್ಲಿ ನಂಗೆ ಇರಂಗೆ ಅನ್ಸ. ಯಾಕಂದ್ರೆ 50 ರೂಪಾಯಿದ ವಸ್ತು 5 ರೂಪಾಯಿ ಸಿಗ್ತಿತ್ತಲ್ಲಿ. ಮತ್ತು ಯಾರು ಏನೂ ಆರ್ಡ್ರ್ ಇಲ್ಲ, ಏನಿಲ್ಲ, ತಮ್ಮ ತಿಳಿದು ತಾವು ಮಾಡ್ತಿದ್ದು. ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಅದರಾಗ ಇವೇನಿದ್ಲ ಸ್ಥೂಲು ಕಾಯವಲ್ಲ, ಸ್ಥೂಲು ಭದ್ರ ಇವಂದ, ಗುರುಗಳೇ ಇದ್ರೆ ಇಲ್ಲೇ ಇರೋ ಇಂಥ ಊರು ಹುಡುಕಾಡಿ ಸಿಗಂಗಿಲ್ಲ ರಾಜ್ಯ ಅಂದ. ನಾ ಇಲ್ಲೇ ಇರೋಣ, ಬೇಕಾದ್ರೆ ಹೋಗಿರ್ಬೇಕ್ರಿ ಇರು ಅಂದ. ಯಾಕೆ ಚಲೋ ಅನಿಸ್ತು ಇವಾಗ, ಕಡಿಮೆ ರೇಟ್ದಾಗೆಲ್ಲ ಸಿಗ್ತೈತಿ. ದೊಡ್ಡವ ಅಂದ, ಗುರುಗಳು ನೀವು ಹೆಂಗೆ ಹೇಳ್ತೀರಂಗೆ. ಆಯ್ತಪ್ಪ ಇರಲಿ. ನೀವು ಉಳ್ದ ಅವ್ರು ಹೋದರು. ಅವಾಗ ಗುರು ಆಜ್ಞೆ ಮಾಡಿದ ದೊಡ್ಡವಾಗ, ಆಯಿತು ನಾವು ನೋಡು ಅಂತ ತಿಳ್ಕೊಂಡು. ಬರೇ ಒಂದು 3 ವರ್ಷ ಹೋಗಲಿಲ್ಲ. ಎಂಥ ಪ್ರಸಂಗ ಬತ್ತ ಸ್ಥೂಲ್ಕಾಯಿಂದ ಇದ್ಲ, ಅಗದಿ ಕಡಿಂದ ಸಿಗ್ತಿತ್ತು, ತಿಂತಿದ್ದ ತಿರುಗಾಡ್ತಿದ್ದ. ಯಾರು ಕೇಳೋರು ಎಲ್ಲವ ಏನೂ ಕೇಳೋರಿಲ್ಲ. ಬಿಂದಾಸ್ ಬದುಕಿದ. 3 ವರ್ಷನಾಗ ಹೆಂಗಾದಂದ್ರೆ ಡಬಲ್ ಟಿಬಲ್ ಆದವು. ಕಾಲ ಕೈಯ ತುಂಬಿ ಡುಮ್ ಆಗಿಬಿಟ್ಟ. ದೊಡ್ಡ ಸ್ಥೂಲ್ಕಾಯ ಆಯ್ತು. ಆ ರಾಜ್ಯದೊಳಗೆ ಅಶುಭ ಕರ್ಮದಿಂದ ಒಂದು ವ್ಯಕ್ತಿಗೆ ಪಾಸಿ ಹಾಕೋ ಪ್ರಸಂಗ ಬಂತು. ರಾಜ ಮಂತ್ರಿಗೆ ಆಜ್ಞೆ ಮಾಡಿದ ಪಾಸಿ ಕೊಟ್ಬಿಡು, ಅವ್ನು ಪಾಸಿ ಕೊಡಂತ ತಿಳ್ಕೊಂಡು. ಅದಕ್ಕೆ ಆ ಪಾಸಿ ಹಾಕಕ್ಕೆ ಹೋದ್ರೆ ಅದೇನು ಪಾಸಿ ಹಾಕೋದು ಹಗ್ಗಿತ್ತು, ಅವನು ಕುತ್ತಿಗೆ ಶೆಟ್ ಆಗಲಿಲ್ಲ. ಇವನು ಕುತ್ತಿಗೆ ಸಾಂದ ಅಡ್ಮರಿಗತೆ, ಆ ಪಾಸಿ ದೊಡ್ಡದಿತ್ತು. ರಾಜ ಬಂದು ಪ್ರಭು ಹಿಂಗೆ. ಅದಕ್ಕೆ ಯಾರು ಈ ಕುತ್ತಿಗೆ ಯೋಗ್ಯ ಆಕೈತ್ಲೆ ಅಂಥವ್ನು ಹಾಕ್ರತ್ತೆ. ಊರಾಗೆಲ್ಲ ಮಂತ್ರಿ ಸಂಶೋಧನೆ ಮಾಡಿಸಿದ. ಈ ಸ್ಥೂಲ್ಕಾಯಿಂದ ತಿಂದು ಬೆಳೆದಿದ್ದು ನಾವು ಕುರಿಮರಿಗತಿ ಮಾಂತಗತೆ ಬೆಳೆದಿದ್ದು ತಿಂದ ತಂದರು ಹಾಕಬೇಕತ್ತ. ಹಿಂಗೆ ಪಾಸಿ ತಂದರು. ಇವ ಅಯ್ಯೋ ಯಪ್ಪ ಯಾಕರೆ ನಿಂತನೋ, ನನ್ನ ಗುರು ಮಾತು ಕೇಳಲಿಲ್ಲ. ನೋಡ್ರಿ, ಇಷ್ಟೆಲ್ಲ ತಿಂದುಂಡು ಎಂಜಾಯ್ ಮಾಡಿ ಕಾಲು ಕಳೆದ್ನಿ, ಕಷ್ಟ ಅನ್ನೋದು ನನಗೆ ಗೊತ್ತಾಗಲಿಲ್ಲ, ನನ್ನ ಕುತ್ತಿಗೆ ಇದೆಲ್ಲ ಬತ್ಲ ಅಂತ ಕೈ ಜೋಡಿಸಿ ಪ್ರಾರ್ಥನಾ ಮಾಡ್ತಿದ್ದ. ಹೇ ಗುರುದೇವಾ, ಎಲ್ಲೆದಿ ಗೊತ್ತಿಲ್ಲ, ಯಾರು ರೂಪದಾಗತಿ ಗೊತ್ತಿಲ್ಲ, ನಾನು ಕಾಪಾಡು, ನನ್ನ ರಕ್ಷಣೆ ಮಾಡಂತ ಪ್ರಾರ್ಥನಾ ಮಾಡಕ್ಕಿದ್ದ. ಆ ಸಮಯದಾಗಿ ಸುದ್ದಿ ಗುರುಗೆ ಗೊತ್ತಾತು. ಗುರು ದೊಡ್ಡ ಶಿಷ್ಯನ ಕರ್ಕೊಂಡು ಬಂದ ಮಂತ್ರಿಗಳಿಗೆ ಹೇಳಿದ, ನಿಲ್ಲು ಏನಾಯಿತು? ಹಿಂಗಿಂದಿಗೆ ಅವ್ನು ಪಾಶಿ ಕೊಡಬೇಡ, ನಾ ಪಾಶಿ ತಗೋತ ನನಗೆ ಪಾಶಿ ಕೊಡು ಅಂತ ಗುರು ಮುಂದೆ ಬಂದ. ಅವನ ಜೊತೆ ಇರ್ತಕ್ಕಂಥ ಶಿಷ್ಯ ಬಂದ. ಅವಂತ ಇಲ್ಲ ನನಗೆ ಪಾಶಿ ಕೊಡು ಅಂತ. ಇಬ್ರು ಚಾಲು ಜಗಳ ಇತ್ತು. ಯಾರಿಗೆ? ಗುರು ಶಿಷ್ಯರಿಗೆ. ನನಗೆ ಕೊಡು. ಮಂತ್ರಿಗೆ ಏನೂ ತಿಳಿವತ್ತಾತ. ಪಾಶಿ ಅವನು ಕೊಡ್ದತಿ, ಇವರಿಬ್ರು ಯಾಕೆ ಜಗಳ ಹೇಳ್ತಾರೋ? ಮೊದಲು ನನಗೆ ಕೊಡು, ಲೇಟ್ ಮಾಡಬೇಡ, ನನಗೆ ಕೊಡು ಅಂತ ಗುರು ಅಂತಾನೋ, ಶಿಷ್ಯ ಅಂತ ನನಗೆ ಕೊಡು. ಯಾಕ ಅಂತ ಕೇಳಿದೆ. ಅದು ಹೇಳಕ್ಕೆ ಈ ಸಮಯ ಇಲ್ಲ, ಪಟ್ನ ಕೊಡು ಅಂತ ಹೇಳಿ. ಅವು ಮಂತ್ರಿಗೆ ಅಂತ ರಾಜನ ಕರೆಸಿ, ಪ್ರಭು ಹಿಂಗೆ ಆಗೈತ್ರಿ ಬರ್ರಿ ಅಂತ. ರಾಜ ಬಂದ. ಆ ಗುರುನ ಕೇಳಿದೆ, ಯಾಕೆ ಏನಾಯ್ತು? ಇಲ್ಲ, ಪಾಶಿ ಮೊದಲು ಕೊಡ್ರಿ, ನಂಗೆ ಕೊಡ್ರಿ. ಇಲ್ಲ ಶಿಷ್ಯ ನಂಗೆ ಕೊಡ್ರಿ. ಯಾಕ? ಭಾಳ ಚಲೋ ಮುಹೂರ್ತ ಐತ್ರಿ. ಈ ಮುಹೂರ್ತದಾಗ ಯಾರು ಪಾಸಿ ಆಗ್ತತಿ ಅವ್ರಿಗೆ ಸ್ವರ್ಗ ಸುಖದಾಗ ಸಿಗ್ತತಿ, ಸ್ವರ್ಗದಾಗ ಇಂದ್ರ ಪದ ಸಿಗ್ತತಿ ಅಂತ ಗುರು ಹೇಳಿಬಿಟ್ಟು.
ಅವಾಗ ರಾಜ ಅಂದ, ಇಂಥ ಭಾಗ್ಯ ನಾಯಕ ಬಿಡ್ಲಂದು ಸರಿ ಅಂದ. ಇಂಥ ಭಾಗ್ಯ ನಾಯಕ ಬಿಡ್ಲಿ ಸರಿ ಅಂದ. ಗುರು ಶಿಷ್ಯನ ಸರಿಸಿದ, ಹೊಳಿಗೆ ಹಾಕ್ಕೊಂಡ, ಹೇಳ್ದ, ಮಂತ್ರಿಗಳೇ ಪಾಶಿ ಕೊಡ್ರಂತ. ಇಂಥ ರಾಜಾನ್ ಸುಖ ಏನು ಮಾಡು, ಸ್ವರ್ಗ ಅದ್ರಾಗ ಇಂದ್ರ ಪದ ಸಿಗ್ತೈತೆ ಅಂದ್ರೆ ಅದ್ನ್ಯಾಗ ನಾ ತಪ್ಸ್ಕೊಲ್ಲಿ, ಹುಚ್ಚು ಗುರುಗಳು ಇವ್ಗ್ಯಾಕೆ ಕೊಡ್ಲಿ ಅಂದ. ಹೋಗಿಬಿಟ್ಟ. ಅವಾಗ ರಾಜ ಪ್ರಾಣ ಬಿಟ್ಟ ನಂತರ ಇವು ಬಂದಲ್ಲ ಸ್ಥೂಲಕಾಯಿ ಶಿಷ್ಯ ಕಾಲಿಗೆ ಸಾಷ್ಟ ನಮಸ್ಕಾರ ಮಾಡ್ದ. ಗುರುದೇವ 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 ಕ್ಷಮಾ ಮಾಡ್ರಿ, ನಿಮ್ಮ ಮಾತು ಕೇಳಲಿಲ್ಲ, ನನಗೀಗ ಪಶ್ಚಾತ್ತಾಪ ಆಯ್ತು, ನೀವು ಬಂದಿರ್ಲಿಕ್ಕಂದ್ರೆ ನಾನು ರಕ್ಷಣೆ ಮಾಡೋರು ಯಾರು ಇದ್ದಿದ್ದಿಲ್ಲ, ಕ್ಷಮಾ ಮಾಡ್ರಿ ಅಂತ ಕೇಳ್ದ. ಅವಾಗ ಊರು ಜನ ಪ್ರಜೆಗಳೆಲ್ಲ ಜಯ ಜಯಕಾರ ಹಾಕಾಕಿತ್ರು, ಘೋಷಣಾ ಮಾಡಾಕಿತ್ರು. ಅವಾಗ ಯೋಗ್ಯ ನಮ್ಮ ರಾಜ್ಯಕ್ಕೆ ರಾಜ ಅಂದ್ರೆ ಇವರು ಅಂತ. ಯಾರ ಗುರುಗ ರಾಜ್ಯ ಪಟ್ಟು ಕೊಟ್ಟರು, ದೊಡ್ಡ ಶಿಷ್ಯನ ಮಂತ್ರಿ ಮಾಡ್ರು, ಸ್ಥೂಲ ಕಾಯ್ದವ್ ಸೇನಾಪತಿ ಆದ. 3 ವರ್ಷದ ರಾಜ್ಯ ಸುಖಕಾಲ ರಾಜ್ಯ ಆಯ್ತು. ಅನುಶಾಸನಗಳ ಕಡ್ಡಾಯಗಳ ನೇಮಗಳು ಹಾಕಿ ಇಡೀ ರಾಜ್ಯದಾಗ ಚರ್ಚೆ ಆಯಿತು. ಇಂಥ ರಾಜ ಇದ್ರೆ ನಾವೇ ಸುಖಿಯಾಗಿರ್ತಿದ್ವು. ಮೊದಲಿನ ರಾಜ ನಮ್ಮನ್ನೆಲ್ಲ ಅಲಸಿ ಮಾಡಿ ಪ್ರಮಾದಿ ಮಾಡಿ ನಮ್ಮ ರಾಜ್ಯಕ್ಕೆ ಕಲಂಕ ತಂದಿಟ್ಟಿದ್ದ. ಚಲೋ ಆತು, ಪಾಪಿ ಹೋತು, ನಮ್ಮ ರಾಜ್ಯ ಉದ್ಧಾರ ಆತತ್ತುಕೊಂಡು ಎಲ್ಲರೂ ಗುಣಗಾನ ಮಾಡಕೈತಿರು. ಆ ರಾಜನಿಂದ ಬಚಾವ್ ಮಾಡಿ ಆ ರಾಜ್ಯ ಸಂಭಾಳಿಸ್ತಕ್ಕಂಥ ಶ್ರೇಯ ಯೋಗ್ಯ ಗುರುಗೆ ಸಿಕ್ತು. ಅದಕ್ಕೆ ಗುರು ಮಾತ್ರ ಶಿಷ್ಯರದಲ್ಲ, ಎಲ್ಲರೂ ಕಲ್ಯಾಣ ಮಾಡ್ತಾನೆ ಅನ್ನೋಕ್ಕೆ ಅದೊಂದು ಸಾಕ್ಷಿ. ಇಡೀ ರಾಜ್ಯದ ಕಲ್ಯಾಣ ಮಾಡಿದ, ರಾಜ್ಯಕ್ಕೆ ಯೋಗ್ಯ ದಿಶಾ ಕೊಟ್ಟ, ಯೋಗ್ಯ ಮಾರ್ಗದರ್ಶನ ಕೊಟ್ಟ, ರಾಜ್ಯ ಸುಖಿ ಆಯಿತು. ಹಂಗೆ ನಮ್ಮ ಉಪಾಯ, ನಮ್ಮ ಮಾರ್ಗ, ನಮ್ಮ ಉಪದೇಶ ಇರಬೇಕು ಗುರು ಆದವ್ರದ್ದು. ಅದು ಮಾತ್ರ ಭದ್ರಗಿರಿದಲ್ಲ, ವಿಶ್ವದ ಕಲ್ಯಾಣ ಆಗಬೇಕು, ಪ್ರತಿಯೊಂದು ಜೀವದ ಕಲ್ಯಾಣ ಆಗಬೇಕು. ಜೈನ ಅಷ್ಟ ಅಲ್ಲ, ಜೈನೇತರ ಅಷ್ಟ ಅಲ್ಲ, ನಿಗೋದಾಗ ಹಿಡ್ಕೊಂಡ ಮಹಾಮಚ್ಚವರೆಗೆ ಇರ್ತಕ್ಕಂಥ ಎಲ್ಲ ಜೀವಿಗಳ ಕಲ್ಯಾಣ ಆಗ್ಬೇಕಂತಕ್ಕಂಥ ಭಾವನೆ ಇಟ್ಕೊಂಡೆ ನಾವು ಧರ್ಮ ಮಾಡಿದ್ದೆ. ಆದ್ರೆ ನಮ್ಮ ಆಚಾರ್ಯ ಭಗವಂತರು समर्थ भद्र ಹೇಳ್ತಾರೋ, सर्व का जो कल्याण का भाव रखता है वो केवली भगवान के पाद मूल में तीर्थंकर प्रकृति का बंद कर लेता है. या जीवा सर्व जीवದ ಕಲ್ಯಾಣ ಭಾವ ಮಾಡ್ತತಿ, ಆ ಜೀವ ಕೇವಲಿ ಭಗವಾನ್ ಸಾನ್ನಿಧ್ಯದೊಳಗೆ ತೀರ್ಥಂಕರ ಪ್ರಕೃತಿ ಬಂದು ಮಾಡ್ಕೋತೈತಿತ್ತು. ಇಂಥ ಭಾವ ಮಾಡೋದ್ರಿಂದ ತೀರ್ಥಂಕರ ಆಗುವಂಥ ಆಫರ್ ಸಿಗ್ತಿತ್ತಂದ್ರೆ ಯಾಕೆ ಮಾಡಬಾರ್ದ್ರಿ? ಮಳಿ ಭದ್ರಗಿರಿಯಾಗ ಅಟ್ಟ ಆಗಲು ಎಲ್ಲ ಕಡೆ ಆಗಲು ಇಲ್ಲ, ನಮ್ಮ ಹೊಲದ ಮ್ಯಾಗ ಅಟ್ಟ ಆಗಲಿ ತಪ್ಪು. ಒಬ್ಬಿದ್ದ ಡಾಕ್ಟರ್ ಹರ್ಯಾಗ 8ಕ್ಕೆ ದವಾಖಾನೆ ತೆಗ್ಯಾವ, ಕರೆಕ್ಟ್ 1 ಗಂಟೆಗೆ ಬಂದು ಕೀಲಿ ಹಾಕಿಬಿಡವ. ಮತ್ತಕ್ಕೆ 3ಕ್ಕೆ ತೆಗ್ಯಾವ, 5 ಗಂಟೆಗೆ ಬಂದು. ಯಾರು ಬಂದರು ಹರಿಭ್ರಮ್ ಬಂದರು, ಉಳ್ಕಾಟ ಟೈಮ್ದಾಗ ಬಂದ್ ಅಂದ್ರೆ ಬಂದು. ಯಾಕ ಅವಂಗ ಆಟದೊಂದು ಹುಚ್ಚಿತ್ತು, ಕ್ರಿಕೆಟ್. 5 ಗಂಟೆಗೆ ಮನೆಗೆ ಹೋಗಿ ಊಟ ಮಾಡಿ ಕ್ರಿಕೆಟ್ ಆಡಕ್ಕೆ ಹೋದ, ರಾತ್ರಿ 8-9 ಕ್ರಿಕೆಟ್ ಆಡವ. ಒಂದು ದಿವಸ 5 ಗಂಟೆ ಶಟ್ರಿಂಗ್ ಜಗತ್ತಿದ, ಅಟ್ರಾಗ ಒಂದು ಮುದುಕು ಬತ್ತು, ಸಣ್ಣ ಕೂಸು ತೊಗೊಂಡ. ನನ್ನ ಮೊಮ್ಮಗ ಉಳಿಸ್ರಿ, ಹಂಗಾರಿ ಮಾಡಿ ಪ್ರಯತ್ನ ಮಾಡಿರಿ ಅಂತ, ಅಂತಿಮ ಸಮಯ ಐತಿ, ಡಾಕ್ಟರ್ ಬದುಕುದ್ಲಂತೆ, ಅದಕ್ಕೆ ನಿಮ್ಮ ಕಡೆ ಕರ್ಕೊಂಡು ನಿಮ್ಮ ಮ್ಯಾಗೆ ಶ್ವಾಸ ಇಟ್ಟಂತ ತೊಗೊಂಡು ಬಂದ. ಬಾಗಲ ಹಿಕ್ಕ ಜಗ್ಗಿದ, ಹೇಯ್ ಗೊತ್ತಿಲ್ಲ 5 ಗಂಟೆಗೆ ನಂದು ರೂಲ್ಸ್ ಐತಿ, ಬಂದ್ ಮಾಡಿ ನಡಿ, ನಾನು ನೋಡಂಗಿಲ್ಲ, ಕ್ಷಮಾ ಮಾಡಿ, ಹರ್ಯಾತರೋ ಕ್ಷಮಾ ಮಾಡಿರಿ, ನಾ ಆಯ್ತಕ್ಕ ನನ್ನ ಮೊಮ್ಮಗ ಬದುಕ್ತಾನೆ, ನನಗೆ ವಿಶ್ವಾಸ ಇಲ್ಲರಿ, ನೀವೇ ದೇವ್ರತ ಬಂದ, ನಿಮ್ಮನ್ನ ದೇವ್ರತ ನಮ್ಮೇನು ತಗೋರಿ, ನೋಡ್ರಿ ಹಂಗೆ ಮಾಡಬೇಡ್ರಿ ಅಂತ ಕೇಳ್ಕೊಂಡ. ಎಟ್ಟು ಕೇಳ್ರಿ ನೋ, ಕೂಸ ಕೆಳಗಿಟ್ಟು ಕಾಲು ಹಿಡಿದು ಡಾಕ್ಟರ್ದು ಮುದುಕ, ಕರೆ ಇವಾಗೇನು ದಯಾ ಬರಲಿಲ್ಲ. ಹೋದ ಮುದುಕ, ಆ ಕಡೆ ಓಡಾಡ್ತು, ಎಲ್ಲಿ ಸಿಗಲಿಲ್ಲ. ರಾತ್ರಿ ಕೂಸು ಸತ್ತು ಹೋತು. 3 ವರ್ಷ ಹೋತು. ತಗೊಂಡು 20 ವರ್ಷದ ಮಗ ಇದ್ದ, ಅವಾಗ ಹಾವು ಕಡಿತು. ಊರಾಗೆಲ್ಲ ಏನು ಬೇಕಾದ ಔಷಧ ಸ್ವತಃ ಡಾಕ್ಟ್ರ್ ಪ್ರಯತ್ನ ಮಾಡಿದ. ಲಾಸ್ಟ್ ಮೂಮೆಂಟ್ ಬಂತು, ಏನು ಮಾಡ್ತೀವಿ ಇವತ್ತು. ಅದ್ರಾಗ ಒಬ್ಬ ಊರಾಣ ನಾವು ಹೇಳಿದ, ಹಿಂಗಿಂದ ಒಂದು ಮುದುಕೈತ್ರಿ, ಅದು ಮಂತ್ರಲ್ಲೇ ವಿಷ ಇಳಿಸ್ತೈತಿ, ಯಾವ ಕರ್ಕೊಂಬರ್ರಿ. ಕರ್ಕೊಂಬಂದ್ರೆ ಮುದುಕ್ ನೋಡ್ರಿ, ಆ ಡಾಕ್ಟರ್ ಸತ್ರ ಸಾಯಿಲ್ಲ ಅವನ ಮಗ, ನಾ ಏನು ನೋಡಂಗಿಲ್ಲ, ಯಾಕ ನನ್ನ ಮೊಮ್ಮಗ ಸಾಗಿ ಇವೇನು ಮಾಡಿದ ಮಗ ಪತ್ ನೋಡ್ರಿ, ನಿಧಾನ ಬಂದು ಅಂತಾರೆ ಇದಕ್ಕೆ. ಅಂದವ ಅಟ್ರಾಗಿ ಶಬ್ದ ಹೇಂತ ಕೇಳಿ ಮುದುಕಿ ಗಂಡ ಕೈ ದೋಸತ್ ಹಂಗೆ ಮಾಡಬೇಡ್ರಿ, ಅವ್ರೊಂದು ಅಂಥ ಪಾಪ ಮಾಡಿ ನಾವು ಮಾಡೋದನ್ನ, ಅದು ನಮ್ಮ ಧರ್ಮ ಅಲ್ಲ, ನಮ್ಮ ಗುರು ಅಂಥದ್ದು ಕಲಿಸಿಲ್ಲ, ಹೋಗ್ರಿ ನಮ್ಮ ಕರ್ತವ್ಯ ಮಾಡಬೇಕು, ಹೋಗ್ರಿ ದೇವ್ರು ನಿಮಗೆ ಅಂಥ ವಿದ್ಯೆ ಕೊಟ್ಟಾನು, ಆ ರೋಗ ನಿರ್ವಿಷ ಮಾಡಿರಿ, ಆ ಜೀವನ ಬದುಕಿಸ್ರಿ ಅಂತ ಹೇಂತಿ ಕೈ ಮುಗಿದು ಗಂಡನ ಕೇಳ್ಕೊಂಡ್ರು. ಹೆಂಡತಿ ಮಾತು ಕೇಳಿದ ಮುದುಕ್ ಹೋದ, ಮಂತ್ರ ಪ್ರಯೋಗ ಮಾಡಿ ನೀರು ಕೊಟ್ಟ, ಆ ಬಾಯಾಗ ನೀರು ಹಾಕಂತೆ ಮಂತ್ರ ಪ್ರಯೋಗ ಮಾಡಿದ, ಹುಡುಗ ಎದ್ದು ಕುಯ್ತು, ಬದುಕಿದ ಮಗ. ಡಾಕ್ಟ್ರು ಬಂದು ಕಾಲು ಹಿಡ್ದ, ಅಳ್ಳಾಕಿದ್ದ.
ಒಂದು ವೇಳೆ ನೀ ಬಂದಿರ್ಲಿಕ್ಕೆ ನನ್ನ ಮಗನ ಕಳ್ಕೊತಿದ್ನಿ, ಭಾಳ ದೊಡ್ಡ ತಪ್ಪು ಮಾಡಿ ಕ್ಷಮಾ ಮಾಡು. ಇನ್ನು ನನ್ನ ಶರೀರದ ಪ್ರಾಣಿ ಇರ್ತಕ್ಕ 24 ತಾಸು ನನ್ನ ದವಾಖಾನೆ ಓಪನ್, ರಾತ್ರಿ ಬಾರಕ್ಕೆ ಬಂದ್ರು ನಾವು ತಯಾರು ಮಾಡಿ. ಹಂಗೆ ನಿಮಗೂ ಪೆಟ್ಟು ಹತ್ತಿದಾಗ ಎಚ್ಚರ ಆಗಬೇಡ್ರಿ, ಕಳ್ಕೊಂಡು ಹುಡುಕ್ಯಾಡಿ ಬ್ಯಾಡ್ರಿ. ಕೆಲವೊಂದು ಟೈಮ್ದಾಗ ಬಿಸಿಲು ಇರಲಿ, ಮಳೆ ಇರಲಿ, ತಂಡಿರಲಿ, ಯಾನ್ ಸಂಬಂಧ ಇಲ್ಲ. ಧರ್ಮ ಸೇವಾ ಮಾಡೋ ಕಾರ್ಯ ಬತ್ತು ಅನಂತ ಎಲ್ಲ ಕಡೆ ಹೋದ್ರೆ ಚರ್ಚೆ. ಏನು ಸಮೋಷರನ್ ತಯಾರಾಗಿತ್ತು ರೀ, ಏನು ಕಾರ್ಯಕ್ರಮ ಆತ್ರಿ, ಏನು ಹಾತ್ಕರ್ಗ ಯಾನು ಇಟ್ಟಿರಿ ನಿಯೋಜನೆ ಮಾಡಿದ್ರಿ, ಅದು ಬೇರೆ ಊರಾಗ ಸಾಧ್ಯ ಇಲ್ಲ. ಹಳಿಂಗಿಳಿ ನಂತೇನ ಆತ್ರಿ ಅದ ಎಲ್ಲರೂ ಬಾಯಾಗತ್ತೆ. ಸೇವಾ ಮಾಡಾಕ ಭೂಮಿ ತೆಲಿ ಮ್ಯಾಗ ಯಾವ್ದಾರು ಊರಿದ್ರ ಅದು ಹಳಿಂಗಿಳಿ ಊರ ಅಂತ ಇವತ್ತು ಕಡೆ ಚರ್ಚೆ ಆಗ್ತೈತಿ. ಒಂದು ದಿವಸ ಅಲ್ರಿ, 2 ದಿವಸ ಅಲ್ಲ, 2012ರಿಂದ ಇಲ್ಲಿ ತನಕ ಸೇವಾ ಮಾಡ್ತಾರೆ. ಹಿಂಗೆ ಮಾಡ್ತಾರಂದ್ರೆ ಇದೇನು ಯಾರಿಗೆ ನೀಗ ಭಾಳ ಉಬ್ಬಿಸ್ನತ್ ಉಬ್ಬೇಡ್ರಿ, ಮತ್ತು ಹಂಗೇನು ಮಾಡಿರಿ ಮತ್ತು ಉಬ್ಬು ಬೇಡ್ರಿ, ಕಷಾಯ ಬರಬಾರ್ದು. ಅದು ನಮ್ಮ ಭಾಗ್ಯ, ನಮ್ಮ ಸೇವಾದ ಮಾಡೋದು ಯೋಗ ಸಿಕ್ಕೈತೆ ಅಂತ ತಿಳ್ಕೊಂಡು ಖುಷಿ ಪಟ್ಟ ಕಾರ್ಯನಿರತರಾಗ್ರಿ. ಡೇಟನ್ನ ಫೈನಲ್ ಆಗಿಲ್ಲ, ಡೇಟ್ನ ಮುಹೂರ್ತ ತೆಗೆದು ಅದ್ರಾಗ ರಾಜಯೋಗ ಬರ್ಬೇಕಂತ ಭಾವನೆ ಆಯ್ತು, ಅಷ್ಟಾನಿಕರು ಬರ್ಬೇಕಂತ ಭಾವನೆ ಆಯ್ತು, 5 ಕಲ್ಯಾಣಕ್ಕೆ ತೀರ್ಥಂಕರ್ಗಳು ಬರ್ಬೇಕಂತ ಭಾವನೆ ಆಯ್ತು. ಅಂಥ ಯೋಗ್ಯ ಮುಹೂರ್ತ ತೊಗೊಂಡು 27 ದಿವಸ ಐತಿಹಾಸಿಕ ಪಂಚಕಲ್ಯಾಣ ಆಯ್ತು. ಅದರಾಗ 3 ದಿವಸ ಚಕ್ರವರ್ತಿ ವಿವಾಹ, ಸಿದ್ಧ ಚಕ್ರ ಮಹಾಮಂಡಲಾರಾಧನಾ ಆದಿ ಕ್ರಿಯಾಗಳಾಗಿ ರೈತರಿಗೆ, ಕಾರ್ಮಿಕರಿಗೆ, ಮಹಿಳೆಯರಿಗೆ, ಜೈನೇತರ ಸಮಾಜಕ್ಕೆ, ಭಾರತಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಏನು ನಮ್ಮಿಂದ ಕೊಡುಗೆ ಕೊಡೋಕ್ಕೆ ಸಾಧ್ಯದ ಅವುಗಳನ್ನು ಕೊಟ್ಟ ಜೈನ ಧರ್ಮವನ್ನು ನನ್ನ ಅಪೇಕ್ಷದಿಂದ ಜೈನ ಧರ್ಮ ವಿಶ್ವ ಧರ್ಮದ, ಜೈನ ಧರ್ಮ ರಾಷ್ಟ್ರ ಧರ್ಮ ಆಗಬೇಕು, ಮಾನವತಾವಾದ ಧರ್ಮ ಆಗಬೇಕು. 2027ಕ್ಕೆ ಏಪ್ರಿಲ್ 27ನೇ ತಾರೀಕು ಒಳಗೆ, ಅದ ದಿವಸ ಆದ್ರೆ ಅತಿ ಉತ್ತಮ. ಅದ್ರ ಒಳಗೆ ನನಗೆ ಇಚ್ಛೆ ಐತಿ ಭಾರತದ ರಾಷ್ಟ್ರೀಯ ಪ್ರಾಣಿ ಗೋಮಾತಾ ಅಂತ ಘೋಷಣೆ ಆಗಬೇಕು. ಈಗಾಗಲೇ ಬೇರೆ ಬೇರೆ ಸಮಾಜದ ನೇತಾರು ಸಹಿತ ಅದಕ್ಕೊಂದು ಅನುಮೋದನೆ ಕೊಡಕತ್ತಾರು. ಆದಷ್ಟು ಬೇಗ ಇದೊಂದು ಯೋಗ ಕೂಡಿ ಬರ್ತೈತೆ ಅಂತ ನಂಗೆ ಖುಷಿ ಐತಿ. ನಮ್ಮ ಮಹಾರಾಷ್ಟ್ರ ಮುಖ್ಯಮಂತ್ರಿ, ಮಹಾರಾಷ್ಟ್ರ ರಾಜ್ಯ ವತಿಯಿಂದ ಗೋ ಮಾತೆಯನ್ನು ರಾಜ್ಯ ಮಾತಾ ಅಂತ ಈಗಾಗಲೇ ಘೋಷಣೆ ಮಾಡ್ಯಾರ. ಅಖಂಡ ಭಾರತದೊಳಗೆ ಮಹಾರಾಷ್ಟ್ರ ರಾಜ್ಯದ ಗೋಮಾತಾ ರಾಜ್ಯ ಮಾತಾ ಅಂತ ಘೋಷಣೆ ಆಯಿತು. ಹಂಗೆ ಭಾರತ ರಾಷ್ಟ್ರೀಯ ಪ್ರಾಣಿ ಅಂತ ಗೋಮಾತಾ ಘೋಷಣೆ ಆತಂದ್ರೆ ಇಡೀ ದೇಶದಾನು ಕತ್ತಲು ಕಾಣ ಬಂದಾಕವು, ದೇಶದ ಸಂಸ್ಕೃತಿ ಉಳಿತತಿ. ಆಜ್ಞಾತ್ ಭಗವಾನ್ ಹೇಳ್ತಕ್ಕಂಥ ಕೃಷಿ ಕರೋ ಯಾ ಋಷಿ ಬನೋ ಏ ಸಂದೇಶ ಜೀವಂತ ಉಳಿತೈತಿ. ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಸಂಕಲ್ಪ ಸ್ವಪ್ನ ಸಾಕಾರ ಆಗ್ತತಿ. ಆಗು ಭಾಗ್ಯ ಸಿಗಲಿ. ಹೆಂಗೆ 2023ನೇ ತೀರ್ಥಂಕರ್ ಪಾರ್ಶ್ವನಾಥ ಭಗವಾನ್ರ ಮೋಕ್ಷ ಕಲ್ಯಾಣ ತಿಥಿ ದಿವಸ ಚಂದ್ರಯಾನ್ ಯಶಸ್ವಿಯಾಗಿ ಭಾರತದ ಹೆಸರು ವಿಶ್ವದಾಗಾತು. ಹಂಗ 2027 ಏಪ್ರಿಲ್ 27ನೇ ತಾರೀಕ ಭಾರತದಲ್ಲಿ ಗೋ ರಾಷ್ಟ್ರೀಯ ಪ್ರಾಣಿಯಾಗಿ ಗೋ ರಕ್ಷಾ ದಿವಸ ಅಂತ ಘೋಷಣೆ ಆತಂದ್ರೆ ನಿಶ್ಚಿತ ಯಶಸ್ವಿ ಆಗ್ತೀವಿ. ಆ ಪಂಚಕಲ್ಯಾಣ ಸಾರ್ಥಕ ಆಗ್ತೈತಿ. ಆ ಭಾವ ಇಟ್ಕೊಂಡು ಹಿಂದಕ್ಕೂ ನಾ ಹೇಳಿ, ನಾ ಜ್ಯೋತಿಷ್ ಹೇಳಂಗಿಲ್ಲ, ಆದರೂ ಸಿದ್ಧಾಂತ ಕೆಲವೊಂದು ಆಗಮದಿಂದ ತಿಳಿತೈತಿ. 2026 ಖತರ್ನಾಕ್ ಕತ್ರ ಆಯ್ತು. ಇನ್ನಂತೂ ಒಂದು ಸ್ವಲ್ಪ ಮತ್ತೆ ಹೆಚ್ಚಾಗೋದೈತಿ. ಬಿಸಿಲಿರಲಿ, ಮಳೆ ಕಡಿಮೆ ಆಗೋದ, ರೋಗಗಳ ಮಾಧ್ಯಮದಿಂದ ಅನೇಕ ಹಾನಿ. ಅದಕ್ಕೆ ಎಲ್ಲರೂ ಆರೋಗ್ಯ ಸಂಭಾಳಿಸ್ಕೊಂಡು ಶುದ್ಧ ಆಹಾರ ಮಾಡಿರಿ, ಹೊರಗಿಂದ ಬಂದ್ ಮಾಡಿರಿ, ಪಾರ್ಟಿ ಗೀಟಿ ಮಾಡೋದು ಬಂದ್ ಮಾಡಿರಿ, ಮನ್ಯಾಗನ ಬೀಸಿ ಮನ್ಯಾಗನ ಶುದ್ಧ ಆಹಾರ ತಿನ್ನಕ್ಕೆ ಶುರು ಮಾಡಿರಿ. ನಿಮಗೆ ಏನೇನು ತಿನ್ನಾಕಬೇಕು ನಿಮ್ಮ ಹೊಲದಾಗನ ತಿಪ್ಪಿ ಗೊಬ್ಬರ ಹಾಕಿ, ಗೋಶಾಲದ ಗೊಬ್ಬರ ಹಾಕಿ ಬೆಳೆಸ್ರಿ. ನೀವು ಅಮೃತ ತಿನ್ನಿರಿ, ಜಗತ್ತಿಗೆ ಅಮೃತ ಕೊಡ್ರಿ. ಇದೇ ಉದಾಹರಣೆ ಎಡ್ಡು ಹೇಳ್ರಿ ನಿಮಗೆ. ವಿಷಾನು ಸಹಿತ ಅಮೃತ ಆತು, ಇಲ್ಲಿ ಇಂಜೆಕ್ಷನ್ ವಿಷ ಆಯಿತು. ಬರೀ ಸೂಜಿ ಚುಚ್ಚಿದ ಹಾವು ಕಚ್ಚಿಲ್ಲ, ಆದರೂ ವಿಷ ಆಯಿತು. ಯಾಕ? ಜೈನ ಸಿದ್ಧಾಂತ ಭಾವ ಪ್ರಧಾನ ಐತಿ. ಭಾವ ಚಲೋ ಇಡ್ರಿ, ಭಾವ ಚಲೋ ಇಟ್ಟು ಕೈಯಾದು ಗತಿ ನೀವು ಮಕ್ಕಳ ಪಾಲನೆ ಪೋಷಣೆ ಮಾಡ್ರಂದ್ರೆ ಕೈಯಾದು ಕೊಟ್ಟಂಥ ವಿಷ ಭಕ್ತ ಪ್ರಹ್ಲಾದ ಅಮೃತ ಆಗಿತ್ತು. ಹಾಗೆ ನೀವು ನಿಮ್ಮ ಮಕ್ಕಳಿಗೆ ಅಂಥ ಸಂಸ್ಕಾರ ಕೊಡ್ರಿ. ಪಾಠಶಾಲಾ ಮಾಧ್ಯಮ ಇರಲಿ, ಯಾವುದರಿಂದ ಸಾಧ್ಯ ಐತಿ. ಸಾಯಂಕಾಲ ಹರ್ಯಾಗ ದೇವ ದರ್ಶನ ಮಾಡಕ್ಕೆ ಹಚ್ಚ್ರಿ, ಸಾಯಂಕಾಲ ಪಾಠಶಾಲೆ ಕಳಿಸ್ರಿ. ಇವತ್ತು ಮಕ್ಕಳಿಗೆ ಸಂಸ್ಕಾರ ಕೊಟ್ರಂದ್ರೆ ಇನ್ನು 100 ವರ್ಷ ಮುಂದೆ ಧರ್ಮ ಜೀವಂತ ಉಳಿತೈತಿ. ಧರ್ಮ ಉಳಿಬೇಕಂದ್ರೆ ಇವತ್ತು ನಿಮ್ಮದು ಕರ್ತವ್ಯ ಐತಿ. ತಾಯಿ ತಂದೆಯರು, ಅತ್ತೆಯರು, ಅಜ್ಜ ಅಜ್ಜಿ ಇರಲಿ, ಪ್ರತಿಯೊಬ್ಬರಿಂದ ಬಾತುಗುರಿ. ಮಹಾರಾಜರ ನಿನ್ನೆ ವ್ಯಾರ ಮಾಡೋರು ನಂಗೆ ಕೆಳಗೆ ಸಿಕ್ಕಿತ್ತು. ಅದಕ್ಕೆ ಅವ್ರದ್ದು ಭಾಳ ಭಾವಿತ್ತು ಮಿಲನ ಆಗ್ಬೇಕತ್ತ. ಸಿದ್ಧಸಾಗರದಂತೂ 5 ವರ್ಷ ಆಯ್ತು, ಈಗ ಪ್ರಥಮ ಸಲ. ಅವ್ರದ್ದು 4ನೇ ಸಲ ನಮ್ಮದು ಮಿಲನ ಆಯಿತು.
ಅವ್ರಿಗೂ ಖುಷಿ ಆಯಿತು. ಇವತ್ತು ಅವ್ರು ನಿನ್ನೆ ನೀವದು ನೀವು ಯಾಕೆ ಹೇಳ್ತೀರಿ ಹರ್ಯಾಗಾತು ಸಾಯಂಕಾಲ ನಾವು ನಾಳೆ ಯಾರು ಮಾಡ್ತೀರಿ ಆಚಾರ್ಯ ಆದೇಶ ಬರ್ತಕ್ಕ ನಾವು ಮಹಾರಾಷ್ಟ್ರದಾಗ ಒಂದು ಸ್ವಲ್ಪ ಯಾರು ಮಾಡಬೇಕು ಅನ್ನೋ ಭಾವ ಐತೆ ಅಂತ ನಿವೇದನೆ ಮಾಡ್ಕೊಂಡ್ರಿ. ಇವತ್ತು ಅವ್ರ ಪ್ರವಚನ ನಂತರ ತಮ್ಮದಡಿ ಕಡೆ ಯಾರು ಮಾಡಬೇಕು ಅದಕ್ಕೆ ತಮ್ಮದಡಿ ಶ್ರಾವಿಕನು ಬಂದವರು. ಮತ್ತು ವಿಶೇಷವಾಗಿ ನೋಡ್ರಿ ನಾನು ನಿನ್ನ ನೋಡ್ಬಿಡಿ ಫುಲ್ ಖುಷಿ ಆಯ್ತು ನಂಗೆ. ಯಾಕಂದ್ರೆ ದರ್ಶನ್ ಭೂಷಣ್ಮತಿ ಮಾತಾಜಿ ಇದ್ದಾಗಂತೂ ಬರ್ತಿದ್ರೆ ಮಾಡ್ತಿರು ತಮ್ಮ ಕರ್ತವ್ಯತ. ದರ್ಶನ್ ಭೂಷಣ್ಮತಿ ಆಚಾರ್ಯ ರತ್ನ ದೇಶಭೂಷಣ್ ನಮ್ಮ ದಾದಾಗುರು ದೇಶಭೂಷಣ್ರ ಚೌಕಾತ್ ತೊಗೊಂಡು 6 ತಿಂಗಳು ಎಲ್ಲಿ ಶ್ರವಣ ಬೆಳಗುದ ನಿತ್ಯ ಸಾಧನ ಮಾಡಿ ಸೇವಾ ಮಾಡಿ 2 ಸಲ ಗೋಮಟೇಶ್ವರ ದರ್ಶನ ಮಾಡ್ತಿದ್ಲಂತ. ಆ ಸಂಸ್ಕಾರ ಇವತ್ತು ತಮ್ಮದಡ್ಡಿ ಜಮಖಂಡಿ ಅವ್ರ ಪರಿವಾರದಾಗ ಜೀವನ ತಿಳ್ಕೊಂಡು ಬಂದೈತಿ. 5-6 ದಿವಸ 8 ದಿವಸ ಆಯ್ತು ನಾ ಇರ್ಲಿಕ್ಕೂ ಮಾಡಾಕತ್ತೀರಿ. ಇದು ಭಾಳ ಮುಖ್ಯ. ಇದ್ದಾಗ ಮಾಡೋದು ದೊಡ್ಡದಲ್ಲ, ಇಲ್ದಾಗ ಸಹಿತ ಮಾಡೋದು ಭಾಳ ಮುಖ್ಯ. ಅದಕ್ಕೆ ಅವ್ರ ಪರಿವಾರ ಇದೇ ರೀತಿ ಧರ್ಮ ಜೀವನ ತೆಗಿಲಿ. ಅವ್ರ ಆತ್ಮನೂ ಸ್ತ್ರೀ ಪರ್ಯಾದಾಗಿದ್ದರೆ ಅರಿಕಾಗಲಿ, ಪುರುಷ ಪರ್ಯಾದಾಗಿದ್ದರೆ ಮುನಿಯಾಗಿ ಅಂತಿಮ ಸಮಯದಾಗ ಭಗವಂತರ ಧ್ಯಾನದಾಗ ಆತ್ಮಚಿಂತನದಾಗ ಎಲ್ಲರೂ ಆತ್ಮನ ಕಲ್ಯಾಣ ಆಗಲಿ. ಹಂಗೆ ಎಲ್ಲರದು ಭಾವ ಆಗಲಿ. ಈಗ ನಾ ಮಣ್ಣಿ ಕಾರ್ಯಕ್ರಮದಾಗ ಶಿಬಿರದಾಗ ಆಚಾರ್ಯ ಪರಿವಾರದೊಂದು ಫೋಟೋ ಮಾಡಿಸಿದ್ವಿ. ಇಲ್ಲೂ ಕೊಡ್ತೀವಿ. ಮುಂದಿನ ರವಿವಾರ ಹಿಡ್ಕೊಂಡು ಭಾವನೆ ಮಾಡಿರಿ. ಪ್ರತಿಯೊಬ್ಬರು ಮನೆ ಕಟ್ಟು ಹಾಕೋದು ಮ್ಯಾಲೆ ಬರ್ದೈತಿ ಪೂರ್ಣ ಪರಿವಾರ ಬಣೆ ಮೋಕ್ಷ ಮಾರ್ಗಿ. ಪೂರ್ಣ ಪರಿವಾರ ಬಣೆ ಮೋಕ್ಷ ಮಾರ್ಗಿ. ಅವ್ರ ಮನ್ಯಾಗ ಒಬ್ಬರು ಉಳಿಲಿಲ್ಲ. ಮಾವಿರಷ್ಟಿಗೆ ಆದರೂ ಅವ್ವ ಅಪ್ಪ ಆದರು, 2 ತಂಗಿಗಳಾದರು, ಅಣ್ಣ ಆದ, ತಮ್ಮಗಳು ಆದರು, ಮಂಡೆಲ್ಲ ದೀಕ್ಷಾ ತಗೋತು. ಅದ್ರಾಗ ಎಲ್ಲರೂ ಫೋಟೋ ಸಂಗ್ರಹ ಮಾಡಿ ಒಂದು ಫೋಟೋ ಮಾಡಿಸೈತಿ. ಅದನ್ನು ಕಟ್ಟಾಕಿ ಪ್ರತಿನಿತ್ಯ ಹರ್ಯಾಗ ಸಲ ಒಂದು ದರ್ಶನ ಮಾಡಿ ಮನ್ಕೊಳಗೆ ಒಂದು ದರ್ಶನ ಮಾಡಿ ಮಕ್ಕೊಂಡ್ರಿ ಅಂದ್ರೆ ನಿಮ್ಮ ಪರಿವಾರ ಎಲ್ಲ ಅವರಂಗ ಧರ್ಮಕ್ಕಾಗಲಿ ಧರ್ಮಮಯ ಆಗಲಿ. ಈ ಭಾವನೆ ಇಟ್ಕೊಂಡ ಆ ಫೋಟೋ ಮಾಡ್ಸಕ್ಕಂಥ ಕಾರ್ಯ ಮಾಡಿದ. ಮುಂದಿನ ದಿನಮಾನದ ಪ್ರತಿ ಮನೆಗೆ ಅದು ಗುಡಿಸುವಂಥ ಸಂದೇಶ ಕೊಡೋನು. ಹಂಗೆ ನೀವು ಪರಿವಾರ ಸಹಿತ ಕೂಡಿ ಧರ್ಮ ಮಾಡಿರಿ. ಯಜಮಾನ್ರಿಗೆ ಹೇಳ್ರಿ, ಮಕ್ಕಳಿಗೆ ಹೇಳ್ರಿ, ಮೊಮ್ಮಕ್ಕಳಿಗೆ ಹೇಳ್ರಿ. ನೋಡ್ರಿ ಒಂದು ಸಾಲಿ ಬಿಟ್ರೆ ನಿನ್ನೆ ಮಾನಕಾಪುರ ಬರೀ 45ರಿಂದ 50 ಮಣಿ ಇದಾವೆ. ಅಟ್ರಾಗ 30 ಹುಡುಗರು ವಿಹಾರದಾಗಿದ್ದು. ನಿಮ್ಮಲ್ಲಿ 1,000 ಮಣಿ ಅದಾವೆ. ಎಷ್ಟು ಮಂದಿ ಯುವಕರಿದ್ರು ಹೇಳ್ರಿ ನಾವು. ಅದಕ್ಕೆ ಭಾಳ ನೋವು ಆತೈತೆ ನನಗೆ. 2 ಮಂದಿ ಮಾತಾಜಿಗಳು ಶ್ರುತಮತಿ ಮಾತಾಜಿ ಜಾಗದಾಗ ಸ್ಪಾಟ್ನಾಗ ಸಮಾಧಿ ಆತು. ಉಪಶಮ್ಮತಿ ಸಾಯಂಕಾಲ ಸಮಾಧಿ ಆತು. ಅವ್ರ ಶರೀರ ನೋಡಬಾರ್ದು ಅಷ್ಟು ಛಿದ್ರಾಗಿ ಹೋಗಿತ್ತು. 20 ವರ್ಷ ಆತ ಅವ್ರು ದೀಕ್ಷಾ ತೊಗೊಂಡು 2006ರಾಗ ಅರಿಕಾ ದೀಕ್ಷಾ ತೊಗೊಂಡ್ರು ಆಚಾರ್ಯ ವಿದ್ಯಾಸಾಗರ ಕೈಲಿ 20 ವರ್ಷ ಸಾಧನ ಮಾಡ್ರಿ. ಕರೆ ಅಂತಿಮ ಸಭೆ ಆಕ್ಸಿಡೆಂಟ್ ಆಗಿ ಹೋತು. ಯಾಕ? ನಿಮ್ಮಂಥ ದರಿದ್ರ ಸಮಾಜದಿಂದ ನಾಚಿಗೆ ಬರ್ಬೇಕು ಜೈನರಿಗೆ. ಮಾತಾಜಿಗಳ ಜೊತೆಗೆ ಒಬ್ಬರು ಇಲ್ಲಿ ಕಮಲ್ ತೊಗೊಂಡು ಇದನ್ನು ಕಲೀರಿ. ಸಾಧುಗಳು ಹೊಂಟ್ರು ವಿಹಾರ ಮಾಡಕೈತ್ರಂದ್ರೆ ಕಮ್ಮಿ 4-10 ಜನ ಜೈ ಜೈಕಾರ ಹಾಕೋತ್ ಕಮಲ್ ತೊಗೊಂಡು ಮುಂದವ್ರು ಧ್ವಜ ಹಿಡ್ಕೊಂಡು ಗಾಡಿಗೋ ಸೈಡ್ ಮಾಡ್ಕೋತ ಮುಂದಿನ ಊರು ತಗ ಬಿಟ್ಟು ಬರ್ರಿ ಅಂದ್ರೆ ಜೈನ ಧರ್ಮ ಉಳಿತೈತೆ ಅಂತ ಕರ್ಮ್ರಿ. ಇಲ್ಲಿ ಮಾಡಿ ಮತ್ತೊಬ್ರು ಶ್ವೇತಾಂಬರ್ ಸಾಧುಗೋದು ಸಮಾಜ ಆತು. ಗಾಡಿ ಹಾದ ಜಾಗದಾಗ ಸ್ಪಾಟ್ದಾಗ ಸತ್ರು. ದೇಶ ತುಂಬ ಅಭಿಯಾನ ಚಾಲೂ ಐತಿ. ಇವತ್ತು ನಾನು ಮೋದಿ ಸಂದೇಶ ಕೊಟ್ಟೇನಿ ಪ್ರವಚನ ಮಾಧ್ಯಮದಿಂದ. ಆದಷ್ಟು ಬೇಗ ಸಂತ ಸುರಕ್ಷಾ ಟೀಮ್ ತಯಾರಾಗಬೇಕು. ಹಳಿಂಗಳಿಂದ ರಬ ಕೈ ಸಾಧು ಹೊಂಟ್ರಂದ್ರೆ ಹಳಿಂಗಿಳಿ ಅವ್ರು ನಿಮ್ಮ ಕೈಲಿ ನೀಗ್ಲಿಕ್ಕಂದ್ರೆ ಒಂದು ಫೋನ್ ಹಚ್ಚ್ರಿ. ಪೊಲೀಸ್ ಡಿಪಾರ್ಟ್ಮೆಂಟ್ 2 ಪೊಲೀಸ್ ಕಳಿಸ್ತಾರೋ. ಲೇಡೀಸ್ ಮಾತಾಜಿ ಇದ್ರಂದ್ರೆ 2 ಲೇಡಿ ಪೊಲೀಸ್ ಬರ್ತಾರೋ. ಅವ್ರನ್ನ ಇಲ್ಲಿಂದ ರಬ ಕೈ ತಕ ಓದಿ ಮುಟ್ಸ್ತಾರೋ. ಅಂಥದ್ದೊಂದು ಕಾರ್ಯ ಭವಿಷ್ಯದಾಗ ಆಗಬೇಕಂತ ಗೌರ್ಮೆಂಟ್ ವತಿಯಿಂದ ನಾವು ಸಮಾಜ ವತಿಯಿಂದ ಕೇಳ್ಕೊಳ್ತಿದ್ದೀವಿ. ಆದ್ರೆ ನೀವು ಎಚ್ಚರ ಆಗ್ರಿ. ಮಗಳು ಹೊಂಟ್ಲಂದ್ರೆ ಊರು ತಕ ಬಿಟ್ಟು ಬರ್ತೀರಿ. ಗಾಡಿ ಮಾಡ್ಕೊಂಡು ಏನೇನು ಗಾಳಿ ಕಟ್ಕೊಂಡು ಒಯ್ತಿರ್ಲ ಸಂಸಾರ ಸಂತಿನ ಮಾಡಿರಿ ಅನಾದಿ ಕಾಲದಿಂದ. ಅದರ ಸಾಧು ಸಂತರು ವಿಹಾರ ಮಾಡಕೈತಿರಂದ್ರೆ ವಿಹಾರ ಮಾಡಿಸೋದು ಪರಂಪರೆ ಇಡ್ರಿ. ಭಾಳ ದೊಡ್ಡ ಅನಾಹುತ ಆಗ್ತೈತಿ. ಕಾಡಿಗೆ ಹೊಂಟ್ರೆ ಕಾಡಿ ಕರ್ಕೊಂಡ್ಬೇಕು, ವೃತ್ತಿ ಮಾಡಬೇಕು, ಪ್ರತಿಯೊಬ್ಬರು ಕರ್ತವ್ಯ ಐತಿ. ಇದನ್ನು ಮಾಡ್ರೆ ನಿಮ್ಮ ಕಲ್ಯಾಣ ಆಕೈತಿ. ಇರ್ಲಿಕ್ಕಂದ್ರೆ ಅನಂತ ಬಹುದಾಗ ನಾವು ಅಂಗವಿಕಲಾಗಿ ಹುಟ್ಟಬೇಕಾಕೈತಿ. ಸಾಧು ಸಂತರಂದ್ರೆ ಭಾಳ ದೊಡ್ಡ ವ್ಯಕ್ತಿತ್ವ ಇರ್ತಕ್ಕಂಥದ್ದಾಗಿ ಜೀವನ ಐತಿ. ಅಂಥವ್ರ ಮೇಲೆ ಹಿಂಗೆ ಅನ್ಯಾಯ ಆಕೈತಂದ್ರೆ ಭಾಳ ದೊಡ್ಡ ಕಲಂಕ ನಮ್ಮ ಸಮಾಜಕ್ಕೆ ಬರತೈತಿ. ಅದು ಆಗಬಾರ್ದು. ಭವಿಷ್ಯದಾಗ ಎಲ್ಲರೂ ಜಾಗೃತ ಆಗ್ರಿ. ಯಾರ್ಯಾರು ಮಾಡ್ತೀರಿ ಕೈ ಹತ್ರ ನೋವು ಇನ್ಕತ್ತಾಗ ಅಜ್ಞಾನದಾಗ ಹೋತ್ರಿ. ನಾವಿನ್ನು ಸಾಧು ಸಂತರು ಬಂದ್ರೆ ಮನಸ್ಸಾಕ್ಷಿ ಸೇವಾ ಮಾಡ್ತೀವಿ, ಅವ್ರು ವೃತ್ತಿ ಮಾಡ್ತೀವಿ, ಕಾಡಿ ಕರ್ಕೊಂಡು ಹೋಗ್ತೀವಿ. 4 ಮಂದಿ ಹಾಕೋರಿ. ಓನ್ಯಾಗ ಯಾರು ಮಾಡ್ಕರಿ ಕೈ ಬಿಡ್ರಿ. ಎಲ್ಲರೂ ಭಾವ ಸುದ್ದಿಲಿ ಮಾಡಿರಿ. ಕರೆ ನಂಗೆ ಭಾಳ ದುಃಖ ಆಗತೈತಿ. ಯಾವ ಸಮಾಜಿ ಹೆಸರು ವಿಶ್ವದಾಗ ಚರ್ಚಾ ಚಾಲೂ ಐತಿ. ದಾನದಾಗ, ತ್ಯಾಗದಾಗ, ಸಂಯಮದಾಗ, ತತ್ವದಾಗ, ಸೀಲ್ದಾಗ ಎಲ್ಲಿ ತೆಗೆದ್ರೂ ಸಾಕ್ಷರ ಒಳಗ ಎಲ್ಲಿ ಹೋದ್ರೂ ಇವತ್ತು ಪೈಲಾ ನಂಬರ್ ಜೈನ್ ಧರ್ಮದೈತಿ. ಅಂಥ ಧರ್ಮದೊಳಗೆ ಕಲಂಕ ಹಚ್ಚೋ ಕಾರ್ಯ ನಮ್ಮಿಂದ ಆಗಬಾರ್ದು. ಯಾರೋ ವಯೋವೃದ್ಧ ಸಾಧು ಸಂತರು ಬರಲಿ, ಅವ್ರು ಸೇವಾ ಮಾಡೋದು ಕರ್ತವ್ಯ ಐತಿ. ಅವ್ರು 2-3 ದಿವಸ ಆಯ್ತು ನಮ್ಮ ದರ್ಶನ ಆಕತ್ತಿಲ್ಲೋ ದರ್ಶನ ಆಕತ್ತಿಲ್ಲೋ ಬಂದವ್ರನ್ನೆಲ್ಲ ಅದನ್ನ ನಮ್ಗೆ ವೆಚ್ಚದ ನಮ್ದೆಂಥ ಪುಣ್ಯ ಉದಯ ಐತಿಲ್ಲ ಆಂಬಲ್ಲ ಅಂತಿದ್ರು. ಆದರೂ ಅವ್ರ ಪುಣ್ಯ ಉದಯಕ್ಕಿತ್ತು. ನಿಮ್ಮ ಶಾಂತಿ ಧರ್ಮಭೂಷಣ್ ನಿಮಿತ್ಲೆ ಸಿದ್ಧ ಸಾಗರಗಳಿಗೆ ಸಮ್ಯಕ್ ಸಾಗರಗಳಿಗೆ ಗುರು ದರ್ಶನ ಭಾಗ ಸಿಕ್ತು. ಇದು ಯೋಗ ಅಂತಾರು. ಒಂದು ಕ್ಷೇತ್ರದಾಗ ಇವತ್ತು ದರ್ಶನ ಆಗೈತಿ. ಮುಂದಿನ ಬಹುದಾಗ
ಶಿಖರ್ಜಿ ಒಳಗೆ ದರ್ಶನ ಆಗಲಿ, ಅದ್ರ ಮುಂದಿನ ಬೋಧ ಸಿದ್ಧ ಶಿಲಾದಾಗ ಎಲ್ಲರೂ ಕೂಡ್ಕೊಂಡ್ರು ಅಂಥ ಭಾಗ್ಯ ಸಿಗಲಿ. ಜೈ ಬಿಲು ಪ್ರಭಾವನ ಅಂಗಕ್ಕೆ ಪ್ರಶಸ್ತ ಮೋಕ್ಷ ಮಾರ್ಗಕ್ಕೆ